ಕೃಷ್ಣ ದೇವಕಿ ಕಂದ ಮುಕುಂದ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ ಭವಬಂಧನದೊಳು ಸಿಲುಕಿದೆ ನಮ್ಮ ಭವಬಂಧನದೊಳು ಸಿಲುಕಿದೆ ನಮ್ಮ ಮೋಕ್ಷದಿ ಪೊರೆಯೋ ಹೇ ದೇವಾ ಮೋಕ್ಷದಿ ಪೊರೆಯೋ ಹೇ ದೇವಾ ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ ವಿನಯದಿ ಬೇಡುವೆ ಶಾರದಾ ಮಾತೆ ವಿನಯದಿ ಬೇಡುವೆ ಶಾರದಾ ಮಾತೆ ಕರುಣಿಸು ಅಭಯವ ಈ ಶುಭ ಕಾರ್ಯಕ್ಕೆ ಕರುಣಿಸು ಅಭಯವ ಈ ಶುಭ ಕಾರ್ಯಕ್ಕೆ ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ನಿರುತದಿ ಕಾಯೋ ಪಾರ್ವತಿ ತನಯ. ಶ್ರೀಗಳ ತಪೋ ಬಲದ ಪುಣ್ಯಭೂಮಿ ಕಾಣಿಯೂರಿನಲ್ಲಿ ನೆಲೆಸಿಕೊಂಡ ಎಲ್ಲ ದೈವ ದೇವರುಗಳನ್ನ ಮನಸಾರೆ ಸ್ಮರಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರು ಇದರ ವಿವೇಕ ಕೊಠಡಿ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಸಂಭ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಈ ಬೆಳಗ್ಗಿನ ನೂತನ ವಿವೇಕ ಕೊಠಡಿ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮೊಂದಿಗೆ ಭಾಗವಹಿಸಿ ಉದ್ಘಾಟಿಸಿದಂಥ ನಮ್ಮ ಸುಳ್ಯದ ಜನಪ್ರಿಯ ಶಾಸಕರಾಗಿರೋಂಥ ಕುಮಾರಿ ಭಾಗೀರಥಿ ಮುರುಳ್ಯ ಮೇಡಮ್ ತಮ್ಮನ್ನ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಮೇಡಮ್. ಇವರಿಗೆ ನಮ್ಮ ಶಾಲಾ ಮುಖ್ಯ ಗುರುಗಳು ಹೂ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಇದೊಂದು ಸೂಚನೆ. ಶ್ರೀ ಹನುಮಂತ ಸರ್ ತಾವು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇವೆ. ಮುಖ್ಯ ಗುರುಗಳ ಪರವಾಗಿ ಸರ್ಕಾರಿ ಪ್ರೌಢಶಾಲೆಯಿಂದ ಆಗಮಿಸಿದ ಹನುಮಂತಪ್ಪ ಸರ್ ತಾವು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಕಾಣಿಯೂರು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀ ವಿಶ್ವನಾಥ ಕೊಪ್ಪ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಸರ್. ಇವರಿಗೆ ನಮ್ಮ ಶಾಲಾ STMC ಸದಸ್ಯರಾದ ಶ್ರೀ ಚೆನ್ನಪ್ಪ ಗೌಡ ಕಲ್ಪಡ ಇವರು ಶಾಲು ಮತ್ತು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆಯೇ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರುವ ಕಾಣಿಯೂರು ಗ್ರಾಮ ಪಂಚಾಯತ್ ಗೌರವಾನ್ವಿತ ಉಪಾಧ್ಯಕ್ಷರಾದ ಶ್ರೀಮತಿ ಗಂಗಮ್ಮ ಗುಜ್ಜರ್ಮೆ ತಮ್ಮನ್ನ ಪ್ರೀತಿಪೂರ್ವಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಮೇಡಮ್. ಇವರನ್ನ ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ಭಾರತಿ ಕೆ ಇವರು ಶಾಲು ಮತ್ತು ಹೂವನ್ನ
ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆಯೇ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ನಮ್ಮ ನೆರೆಯ ಪಂಚಾಯತ್ನ ಬೆಲಂದೂರು ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮತಿ ಪಾರ್ವತಿ ಮರಕ್ಕಡ ತಮ್ಮನ್ನ ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಮೇಡಮ್. ಇವರನ್ನ ಶ್ರೀಮತಿ ದೇವಕಿ ಪಿ ಸಹ ಶಿಕ್ಷಕಿ ಇವರು ಶಾಲು ಮತ್ತು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವ ಕಾಣೂರು ಗ್ರಾಮಾಂತರ ಮಾಜಿ ಅಧ್ಯಕ್ಷರು ಪ್ರಸ್ತುತ ಸದಸ್ಯರು ಆಗಿರುವ ಶ್ರೀಮತಿ ಲಲಿತಾ ದರ್ಕಸ್ತು ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಮೇಡಮ್. ಇವರನ್ನ ನಮ್ಮ ಅತಿಥಿ ಶಿಕ್ಷಕಿ ಶ್ರೀಮತಿ ದಿವ್ಯಾ ಇವರು ಹೂ ಮತ್ತು ಶಾಲು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ನಮ್ಮೊಂದಿಗೆ ಬೆಳಂದೂರು ಗ್ರಾಮಾಂತರ ಸದಸ್ಯರು ಆಗಿರುವ ನಮ್ಮ STM ಸದಸ್ಯರಾಗಿರುವ ಶ್ರೀಮತಿ ಗೌರಿ ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರನ್ನು ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್. ಇವರನ್ನು ಶ್ರೀಮತಿ ಪೂರ್ಣಿಮಾ ಅತಿಥಿ ಶಿಕ್ಷಕಿ ಇವರು ಶಾಲು ಮತ್ತು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆಯೇ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕಾಣೂರು ವಿಭಾಗದ ಮುಖ್ಯ ಗುರುಗಳ ಅನುಪಸ್ಥಿತಿಯಲ್ಲಿ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರುವ ಹನುಮಂತ ಸರ್ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಸರ್. ಇವರನ್ನ ನಮ್ಮ ಶಾಲಾ STMC ಸದಸ್ಯರಾದ ಶ್ರೀಮತಿ ಯಶಕಲಾ ಇವರು ಹೂ ಮತ್ತು ಶಾಲು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಕರೆಗೆ ಹೋಗೊಟ್ಟು ನಮ್ಮ ವೇದಿಕೆಯನ್ನು ಹಂಚಿಕೊಂಡಿರುವ ಬ್ಯಾಂಕ್ ಆಫ್ ಬರೋಡದ ವ್ಯವಸ್ಥಾಪಕರಾದ ಶ್ರೀಯುತ ಅತಿಥಿ ರೈ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರನ್ನ ನಮ್ಮ ಶಾಲಾ STMC ಸದಸ್ಯರಾದ ಶ್ರೀ ಚಂದ್ರಶೇಖರ ಮಲೆಕೆರ್ಚಿ ಇವರು ಶಾಲು ಮತ್ತು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆಯೇ ನಮ್ಮ ಈ ಬೆಳಗಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರುವ ನಮ್ಮ STMCಯ ಉಪಾಧ್ಯಕ್ಷರಾದ ಯಶೋಧ ನೇರುದ್ರಕ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್. ಶ್ರೀಮತಿ ಗೀತಾ ಮುಖ್ಯ ಅಡುಗೆಯವರು ಇವರನ್ನ ಶಾಲು ಮತ್ತು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಹಿರಿಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗೆ ನಮ್ಮ ಕ್ಲಸ್ಟರ್ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿರುವ ಶ್ರೀಮತಿ ಯಶೋಧ ಮೇಡಮ್ ನಮ್ಮೆಲ್ಲ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣವಾಗಿ ಸಹಕರಿಸಿದ್ದಾರೆ. ಅವರ ಇರುವಿಕೆಯನ್ನು ಗುರುತಿಸಿದ ಈ ಕಾರ್ಯಕ್ರಮದಲ್ಲಿ ತುಂಬುವುದರಿಂದ ಸ್ವಾಗತಿಸಿದ್ದೇನೆ ಮೇಡಮ್. ಇವರನ್ನ ನಮ್ಮ ಶಾಲಾ ಗೌರವ ಶಿಕ್ಷಕಿ ನಯನ ಕುಮಾರಿ ಇವರು ಶಾಲು ಮತ್ತು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆಯೇ ಈ
ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಪದ್ಮೇಗೌಡ ಅನಿಲ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಸರ್. ಸುಧಾಕರ ಆಚಾರ್ಯ ಇವರು ಹೂ ಮತ್ತು ಶಾಲು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि चतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्म सदाराध्याय गुरुपुत्र परित्रात्रे गुरुपाखण्ड खण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि
ಪುಟಾಣಿಗಳ ಕಲರವವನ್ನು ನೋಡೋಣ. ಮೊದಲನೇದಾಗಿ ಕಾಣಿಯೂರು ಅಂಗನವಾಡಿ ಮತ್ತು ಅಬೀರ ಅಂಗನವಾಡಿಯ ಪುಟಾಣಿಗಳಿಂದ ಚಿಣ್ಣರ ನೃತ್ಯ.
albatross. Yeah, Lori said she was a mouse. Smoked the cheese and like a owl. Money, 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 ho. Chinka, 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 blow. Lori was a witch. Yeah, a sneaky little bitch. So fuck that little mouse, 'cause I'm an albatross. I'm an albatross. ವಂದನೆಗಳು ಪುಟಾಣಿಗಳಿಗೆ. ಮುಂದಕ್ಕೆ ಕರಕಡ ಅಂಗನವಾಡಿಯ ಚಿನ್ನರಿಂದ ಕಲರವ ಈ ನಮ್ಮ ವೇದಿಕೆಯಲ್ಲಿ
ವಂದನೆಗಳು ಚಿನ್ನರಿಗೆ. ಮುಂದಕ್ಕೆ ಕಾಣಿಯೂರು ಮತ್ತು ಅಬೀರ ಅಂಗನವಾಡಿಯ ಚಿನ್ನರ ಲೋಕ. Oh, I say yeah. Oh, I say yeah. Oh, I say yeah. I'm an albatross. I'm an albatross. So I'm an albatross. So. ನಕ್ಷತ್ರದ ತೀರಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಅಂಜಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ. ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಕಡಲಿನಿಂದ ಮುತ್ತ ತೆಗೆಯೋಣ, ಹಿಮಾಲಯದ ತುದಿಗಿರಿಸೋಣ. ಭೂಮಿ ತಾಯಿಗೆ ಸೀರೆಯೊಡಿಸುವ, ಬಾನಿನ ನೆತ್ತಿಗೆ ತಿಲಕವ ಇರಿಸುವ. ಸೂರ್ಯ ಚಂದ್ರ ತಾರೆಗೆಲ್ಲ ಉತ್ತಮ ಕೊಡುವ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಸೂರ್ಯವಂಶದ ಪ್ರೀತಿಯುನೇ ಯುವಕರೆಲ್ಲರಿಗೂ ಸ್ಫೂರ್ತಿಯುನೇ. ಕೈ ಕೆಸರಾದರೆ ಬಾಯಿ ಮೊಸರಾಗದೆ, ದೇವರನ್ನು ಸುರಿಸದೆ ಪ್ರತಿಫಲ ಸಿಗುವುದೇ. ಸಿರಿ ಸುಖ ಅದು ಇದೆ ಬಾಳ ಪಯಣದಲ್ಲೇ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೀರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಅಂಜಿಕೆಯ
ಆಸೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ. ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ. ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ. ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ. ಬಹಳ ಸೂಪರ್ ಆಗಿ ಮಾಡಿದ್ದೀರಿ ಚಿನ್ನರು. ವಂದನೆಗಳು ನಿಮಗೆ. ಮುಂದಕ್ಕೆ ಬಂಡಾಜೆ ಅಂಗನವಾಡಿಯ ಪುಟಾಣಿಗಳು. ಅಲ್ಲೇ ಹಿಂಬದಿ, ಸ್ಟೇಜಿನ ಹಿಂಬದಿ ಪೋಷಕರು ಮತ್ತು ಅಂಗನವಾಡಿ ಶಿಕ್ಷಕಿಯವರು. ಇದು ಕಾರ್ಯಕ್ರಮಗಳು ಲೈವ್ ಆಗ್ತಾ ಉಂಟು, ಹಾಗೆ ಅವರಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಆದ ಕಾರಣ ತಾವು ಸ್ವಲ್ಪ ಹಿಂಬದಿಯಿಂದ ಸರಿಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ವಂದನೆಗಳು ಚಿನ್ನರಿಗೆ. ಮುಂದಕ್ಕೆ ಮರಕ್ಕಡ ಅಂಗನವಾಡಿಯ ಪುಟಾಣಿಗಳಿಂದ ಕಾರ್ಯಕ್ರಮ. It's 6:46 p.m. ಇಲ್ಲಿಗೆ ಅಂಗನವಾಡಿಯ ಚಿಣ್ಣರ ಕಾರ್ಯಕ್ರಮಗಳು ಮುಗಿದಿರುತ್ತವೆ. ಈ ವೇದಿಕೆಯನ್ನು ಹಂಚಿಕೊಂಡಂತಹ ಈ ಎಲ್ಲ ಚಿಣ್ಣರಿಗೆ ಉತ್ತಮ ಭವಿಷ್ಯ ದೊರೆಯಲಿ ಎಂದು ಆಶಿಸುತ್ತಾ ಸೇರಿದ ಎಲ್ಲ ವಿದ್ಯಾಭಿಮಾನಿಗಳು ದೊಡ್ಡ ಚಪ್ಪಾಳೆಯೊಂದಿಗೆ ಈ ಮಕ್ಕಳನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ನೃತ್ಯವನ್ನು ಪ್ರದರ್ಶಿಸಲಿಕ್ಕಿದ್ದಾರೆ ನಮ್ಮ ಶಾಲಾ 1 ಮತ್ತು 2ನೇ ತರಗತಿಯ ವಿದ್ಯಾರ್ಥಿಗಳು. ಒಂದು ಪ್ರಕಟಣೆ. ಪ್ರಣೀತ್ 1ನೇ ತರಗತಿ ಇವನ ಅಮ್ಮ ಸಭಾಂಗಣದಲ್ಲಿ ಎಲ್ಲಿದ್ದರೂ ವೇದಿಕೆಯ ಹಿಂಭಾಗಕ್ಕೆ ಬರಬೇಕು ಅಂತ
ಟೀಚರ್ ಕರೀತಾ ಇದ್ದಾರೆ. ಪ್ರಣೀತ್ 1ನೇ ತರಗತಿ. ಮುಂದಕ್ಕೆ ನೃತ್ಯ ಪ್ರದರ್ಶನ 1 2 3 ಸಾರಿ ಸಾರಿ ಡ್ಯಾನ್ಸ್ನೊಂದಿಗೆ ಬರುತ್ತಿದ್ದಾರೆ ನಮ್ಮ 1 ಮತ್ತು 2ನೇ ತರಗತಿಯ ಚಿಣ್ಣರು ಇದೀಗ ನಮ್ಮ ಮುಂದೆ. ले जा थोड़ा बर्फ में घिसले भेजा सॉरी ले जा माफी दे जा हमको फ्री 1 2 3 सॉरी 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 पकड़े ये दोनों कान क्या सॉरी 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 बच्चे की लोगे जान क्या सॉरी 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 महंगी है मुस्कान क्या सॉरी 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 बच्चे की लोगे जान क्या. तेरे घर का झाड़ू कटका तुम जो बोले तो कर देंगे डेली फ्री 1 2 3 सॉरी 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 पकड़े ये दोनों कान क्या सॉरी 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 बच्चे की लोगे जान क्या सॉरी 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 महंगी है एक मुस्कान क्या सॉरी 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 बच्चे की लोगे जान क्या. खुदा दे फ्री 1 2 3 सॉरी 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 पकड़े ये दोनों कान क्या सॉरी 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 बच्चे की लोगे जान क्या सॉरी 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 महंगी है मुस्कान क्या सॉरी 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 बच्चे की लोगे जान क्या. बच्चे की लोगे जान क्या. ವಂದನೆಗಳು ವಿದ್ಯಾರ್ಥಿಗಳಿಗೆ. ಈ ನೃತ್ಯ ಆದ ಬಳಿಕ ಎಲ್ಲ ಪೋಷಕರು ತಮ್ಮ ಪುಟಾಣಿ ಮಕ್ಕಳನ್ನ ತಮ್ಮ ಜೊತೆಯಲ್ಲಿ ಇರಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಛೋಟಾ ಬಚ್ಚಾ ನಾವೆಲ್ಲರೂ ಎಂದು ಕುಣಿದಾಡುತ್ತಿದ್ದಾರೆ ನಮ್ಮ 1 ಮತ್ತು 2ನೇ ತರಗತಿಯ ಪುಟಾಣಿಗಳು.
था जरा सा महसूस हुआ एक लाइफ की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा चल मसल फुलाना थोड़ी बॉडी बनाना तेरे चिकने गालों पे स्टबल की फसल उगाना अरे रे रे अबे चल बेटा शुरू हो जा गुरु बगल उठा के थोड़ा डियो लगाना किसी बगल वाली को मर्दानी खुशबू सुंघाना चल ऊपर के दो बटन ढीले करके बताना बालों वाला सीना दिखाना बालों वाला सीना दिखाना परसों तलक तू साइकिल पे घुमा है हाईवे पे मोटर साइकिल भगा के देख स्पीड में तुझको अगर सर्दी लगे तो सीट पे पीछे लड़की बिठा के देख यही उम्र है कर ले गलती से मिस्टेक 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 बेटा ಸೂಪರ್ ಹಬ್ಬ. ವಂದನೆಗಳು ನಮ್ಮ ಪುಟಾಣಿಗಳಿಗೆ. ಇದೀಗೊಂದು ಪ್ರಕಟಣೆ. ಇಲ್ಲಿ ಡಾನ್ಸ್ ಆದ ಹಾಗೆ ಗ್ರೀನ್ ರೂಮಿಗೆ ಹೋಗಿ ಪೋಷಕರು ಪುಟಾಣಿಗಳನ್ನ ಕರೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಾವು ಮುಂದುವರಿಯುತ್ತಾ ಇದೀಗ ನಮ್ಮ 1 ಮತ್ತು 2ನೇ ತರಗತಿಯ ವಿದ್ಯಾರ್ಥಿಗಳು ಬೆಳ್ಳಿ ಚುಕ್ಕಿ ಬಾಣಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಹೆಜ್ಜೆ ಹಾಕುತ್ತಾ ಬರ್ತಾ ಇದ್ದಾರೆ. ನಕ್ಷತ್ರದ ತೇರಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ನಕ್ಷತ್ರದ ತೇರಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಅಂಜಿಕೆಯ ದೂರ ಇಟ್ಟು ನಂಬಿಕೆಗೆ ಹೆಗಲ ಕೊಟ್ಟು ಛಲದಿಂದ ದುಡಿಯೋಣ ನಕ್ಷತ್ರದ ತೇರಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ
ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಕಡಲಿನಿಂದ ಮುತ್ತ ತೆಗೆಯೋಣ ಹಿಮಾಲಯದ ತುದಿಗಿರಿಸೋಣ ಭೂಮಿ ತಾಯಿಗೆ ಸೇರೆಯುಡಿಸುವ ನಾನಿನ ನೆತ್ತಿಗೆ ತಿಲಕವೇರಿಸುವ ಸುರ ಚಂದ್ರ ತಾಯಿಗೆಲ್ಲ ಉತ್ತಮ ಕೊಡುವ ಬೆಳ್ಳಿ ಚುಕ್ಕಿ ಬಾರಿನಲ್ಲಿ ನಕ್ಷತ್ರದ ತಿರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಬೆಳ್ಳಿ ಚುಕ್ಕಿಗಳಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಸೂರ್ಯವಂಶದ ಕೀರ್ತಿಯಲಿ ಯುವಕರೆಲ್ಲರಿಗೂ ಸ್ಫೂರ್ತಿಯಲಿ ಕೈಕೆಸರಾಗದೆ ಬಾಳು ಸರಾಗದೆ ದೇವರನ್ನು ಸುರಿಸದೆ ಪ್ರತಿಫಲ ಸಿಗುವುದೇ ಸಿರಿವೆ ಸುಖ ನಗುವಿದೆ ಬಾಳ ಪಯಣದಲ್ಲಿ ಬೆಳ್ಳಿ ಚುಕ್ಕಿ ಬಾರಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ನಂಬಿಕೆಯ ದೂರ ಇದ್ದು ನಂಬಿಕೆಗೆ ಹೆಗಲ ಕಟ್ಟು ಛಲದಿಂದ ದುಡಿಯೋಣ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಬೆಳ್ಳಿ ಚುಕ್ಕಿ ಬಾಣಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ ಸೂಪರ್ ಪುಟಾಣಿಗಳೇ, ಎಲ್ಲರಿಗೂ ಧನ್ಯವಾದ. ಮುಂದಕ್ಕೆ ಇಂದು ಶಾಲೆಯಲ್ಲಿ ಮಾತ್ರ ಹಬ್ಬ ಅಲ್ಲ, ಇಡೀ ಊರಿಗೆ ಹಬ್ಬ ಎಂದು ಕುಣಿದಾಡುತ್ತಿದ್ದಾರೆ ನಮ್ಮ 1 ಮತ್ತು 2ನೇ ತರಗತಿಯ ಚಿಣ್ಣರು.
ಪುಷ್ಪಕುಲಕ್ಕೂ ಹಬ್ಬ. ವಂದನೆಗಳು ಚಿನ್ನರಿಗೆ. ಮುಂದಕ್ಕೆ 5 ಲಿಟಲ್ ಫಿಂಗರ್ಸ್ ಹೌ ಕ್ಯಾನ್ ಯು ಟಾಸ್ ಈ ಹಾಡಿಗೆ ಕುಣಿದಾಡುತ್ತಿದ್ದಾರೆ ನಮ್ಮ 1 ಮತ್ತು 2ನೇ ತರಗತಿಯ ವಿದ್ಯಾರ್ಥಿಗಳು.
ವಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದಕ್ಕೆ ನಮ್ಮ ಹಬ್ಬಕ್ಕೆ ದೊಡ್ಡಣ್ಣನವರು ಬರುತ್ತಿದ್ದಾರೆ. ಎಲ್ಲರೂ ಅವರನ್ನು ಹೇಗೆ ಬರುತ್ತಿದ್ದಾರೆ ಎಂದು ಹಾಡಿ ಕುಣಿದಾಡುತ್ತಿದ್ದಾರೆ ನಮ್ಮ 1 ಮತ್ತು 2ನೇ ತರಗತಿಯ ವಿದ್ಯಾರ್ಥಿಗಳು. ವಂದನೆಗಳು ಪುಟಾಣಿಗಳಿಗೆ. ಇಲ್ಲಿಗೆ 1 ಮತ್ತು 2ನೇ ತರಗತಿಯ ಚಿಣ್ಣರ ಕಾರ್ಯಕ್ರಮ ಮುಗಿದಿರುತ್ತದೆ. ಆತ್ಮೀಯ ಪೋಷಕರೇ,
ಈ ಪುಟಾಣಿಗಳನ್ನು ತಾವು ಗ್ರೀನ್ ರೂಮಿಂದ ಕರ್ಕೊಂಡು ತಮ್ಮ ಜೊತೆಯಲ್ಲಿ ಇರಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಿರಿಯ ವಿದ್ಯಾರ್ಥಿ ಸಂಘಕ್ಕೆ ಪ್ರೋತ್ಸಾಹ ಧನವನ್ನು ಕೊಟ್ಟು ಸಹಕರಿಸಿದಂತಹ ಮಹನೀಯರು ಪದ್ಮಯ್ಯ ಗೌಡ ಅನಿಲ 1,000 ರೂಪಾಯಿ, ರಾಜೇಶ್ ಮೀಜೆ 1,000 ರೂಪಾಯಿ, ರಮೇಶ್ ಅನಿಲ 500 ರೂಪಾಯಿ, ವಿನಯ್ ಏಲುವೆ 500 ರೂಪಾಯಿ, ರವಿಕುಮಾರ್ ಕಟ್ಟತಾರು 500 ರೂಪಾಯಿ, ಪ್ರಸಾದ್ ಮಿತ್ತಟ್ಟ 500 ರೂಪಾಯಿ, ವಸಂತ ಪೆರ್ಲೋಡಿ 500 ರೂಪಾಯಿ, ನಿರ್ಮಲಾ ಗುಂಡಿಗದ್ದೆ 500 ರೂಪಾಯಿ, ಕೃಷ್ಣಪ್ಪ ಅನಿಲ 500 ರೂಪಾಯಿ, ರಾಮಣ್ಣಗೌಡ ಮುಗರಂಜ 500 ರೂಪಾಯಿ, ಕೇಶವ ಕಟ್ಟತಾರು 500 ರೂಪಾಯಿ, ಚಂದ್ರಶೇಖರ ಕಟ್ಟತಾರು 500 ರೂಪಾಯಿ, ಲಕ್ಷ್ಮಣ ಮುಗರಂಜ 500 ರೂಪಾಯಿ, ಪುಟ್ಟಣ್ಣಗೌಡ ಮುಗರಂಜ 250 ರೂಪಾಯಿ, ಪ್ರಶಾಂತ್ ಕಟ್ಟತಾರು 1,000 ರೂಪಾಯಿ, ಚಿತ್ರ ತಿಮ್ಮಪ್ಪ ಬೀರುಕುಡಿಕೆ 500 ರೂಪಾಯಿ, ಧರ್ಮೇಂದ್ರ ಕಟ್ಟತಾರು 500 ರೂಪಾಯಿ, ಆನಂದ ಬೆದ್ರಾಜೆ 500 ರೂಪಾಯಿ, ಕೀರ್ತಿ ಕುಮಾರ್ ಏಲುವೆ 500 ರೂಪಾಯಿ, ಆನಂದ ಕಟ್ಟತಾರು 500 ರೂಪಾಯಿ, ರೋಹಿತ್ ಪೆರ್ಲೋಡಿ 200 ರೂಪಾಯಿ,
ರಮೇಶ್ ಕಟ್ಟತಾರು 200 ರೂಪಾಯಿ, ವಿಶ್ವನಾಥ ಓಡಬಾಯ್ 200 ರೂಪಾಯಿ, ತಾರನಾಥ್ ಕಟ್ಟತಾರು 200 ರೂಪಾಯಿ, ಹರೀಶ್ ಖಾನಾವು 200 ರೂಪಾಯಿ, ದಿನೇಶ್ ಖಾನಾವು 200 ರೂಪಾಯಿ, ಪ್ರವೀಣ್ ಪೆರ್ಲೋಡಿ 200 ರೂಪಾಯಿ, ರೋಹಿತ್ ಅಗಳಿ 200 ರೂಪಾಯಿ, ಮನೋಜ್ ಬರಮೇಲು 200 ರೂಪಾಯಿ, ಜಿತೇಶ್ ಅಗಳಿ 200 ರೂಪಾಯಿ, ಬಾಲಚಂದ್ರ ಬೀರ 200 ರೂಪಾಯಿ, ರವಿ ಅನಿಲ 200 ರೂಪಾಯಿ, ದಯಾನಂದ ಕಲ್ಪಡ 200 ರೂಪಾಯಿ, ಪ್ರಮೋದ್ ನೀರಜರಿ 200 ರೂಪಾಯಿ, ಮೋಹನ್ ಕಂಡೂರು 200 ರೂಪಾಯಿ, ರಫೀಕ್ ಕುಡ್ರಸ್ತೆ 200 ರೂಪಾಯಿ, ಹರೀಶ್ ಕಟ್ಟತಾರು 200 ರೂಪಾಯಿ, ಮಜೀದ್ ಕುಡ್ರಸ್ತೆ 200 ರೂಪಾಯಿ, ಮಮತಾ ಲೋಕೇಶ್ ಅಗಳಿ 500 ರೂಪಾಯಿ, ರಮೇಶ್ ಮಾದೋಡಿ 200 ರೂಪಾಯಿ, ಸುಜಿತ್ ಕಲ್ಪಡ 200 ರೂಪಾಯಿ, ರಕ್ಷಿತ್ ಮುಗರಂಜ 200 ರೂಪಾಯಿ, ಪ್ರಭಾಕರ್ ಸುದರ್ಶನ್ ಚಂದ್ರಾಯಪಟ್ನ 500 ರೂಪಾಯಿ, ದೇವಕಿ ಎಂ 1,000 ರೂಪಾಯಿ, ಪರಮೇಶ್ವರ ಎಂಪಿ ಮುಗರಂಜ 1,000 ರೂಪಾಯಿ, ಯೋಗೀಶ್ ಮಠತಾರು 200 ರೂಪಾಯಿ, ಪಾರ್ವತಿ ಕಾಣಿಯೂರು 500 ರೂಪಾಯಿ, ಕೃಷ್ಣ ಭಟ್ ಕಟ್ಟತಾರು 500 ರೂಪಾಯಿ, ವಸಂತ ಕಂಡೂರು 200 ರೂಪಾಯಿ, ವಸಂತ ಅನಿಲ 500 ರೂಪಾಯಿ, ಲೋಕೇಶ್ ಮೀಜೆ 200 ರೂಪಾಯಿ, ಗೋಪಾಲಕೃಷ್ಣ ಎಲುವೆ ಅಧ್ಯಕ್ಷರು ಶ್ರೀ ಶಿರಾಡಿ ದೈವಸ್ಥಾನ ಸಮಿತಿ ಏರಡ್ಕ ಕಾಣಿಯೂರು 500 ರೂಪಾಯಿ, ಪ್ರಗತರಾಜ್ ಬೈತಡ್ಕ 500 ರೂಪಾಯಿ, ಸುಧಾಕರ ಆಚಾರ್ಯ ಅಬೀರ 250 ರೂಪಾಯಿ, ಕರುಣಾಕರ ಬಂಡಾಜೆ 200 ರೂಪಾಯಿ, ಲೋಕೇಶ್ ಮುಗರಂಜ 200 ರೂಪಾಯಿ, ಯಶೋಧರ ಮುಗರಂಜ 200 ರೂಪಾಯಿ, ಕಿರಣ್ ಕಾಣಿಯೂರು 500 ರೂಪಾಯಿ, ಸಂತೋಷ್ ಮುಗರಂಜ 200 ರೂಪಾಯಿ, ದೀಕ್ಷಿತ್ ಕಂಪ 250, ಲಿಂಗಪ್ಪ ಅನಿಲ 500 ರೂಪಾಯಿ, ವಸಂತ್ ಕಂಪ 500 ರೂಪಾಯಿ, ಜಯರಾಮ್ ಅನಿಲ 500 ರೂಪಾಯಿ, ವಾರಿಜಾ ಮುಗರಂಜ 500 ರೂಪಾಯಿ, ಶಾಂತಾರಾಮ್ ಕಂಪ 250 ರೂಪಾಯಿ, ವಿನೋದ್ ಕಂಪ 300 ರೂಪಾಯಿ, ಜಗ್ಗೇಶ್ ಕೆನ್ನಾರು 200 ರೂಪಾಯಿ, ಆಶಿತ್ ಕಲ್ಪಡ 200 ರೂಪಾಯಿ, ದಿವಾಕರ್ ಕಂಪ 300 ರೂಪಾಯಿ, ರಘು ಕಟ್ಟತಾರು 500 ರೂಪಾಯಿ, ರಾಧಾಕೃಷ್ಣ ಸಾರಿತ್ತಡಿ 300 ರೂಪಾಯಿ, ದಿನೇಶ್ ಮುಗರಂಜ 200 ರೂಪಾಯಿ, ನಿತಿನ್ ಕಲ್ಪಡ 500 ರೂಪಾಯಿ, ಚೇತನ್ ಕಟ್ಟತಾರು 500 ರೂಪಾಯಿ, ಉಮೇಶ್ ಕೋಳಿಗೆದ್ದೆ 500 ರೂಪಾಯಿ, ದಿವಾಕರ್ ಕಂಡೂರು 500 ರೂಪಾಯಿ, ಕೂಸಪ್ಪ ಕಂಪ 500 ರೂಪಾಯಿ, ನಿತಿನ್ ನವರತ್ನ 200 ರೂಪಾಯಿ. ಧನ ಸಹಾಯ ನೀಡಿದಂಥ ಎಲ್ಲ ಮಹನೀಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಬೇಕಾ ಮುಂದಿನ ಧನ ಸಹಾಯವನ್ನು ಇಲ್ಲಿ ಅಧ್ಯಕ್ಷರು ಕೇಳಿಕೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇಲ್ಲ. ನಮ್ಮ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಶಾಲೆಗೆ ಧನ ಸಹಾಯ ನೀಡಿದಂತಹ ಮಹಾತ್ಮರು ಒಡಿಯೂರು ಗ್ರಾಮ ವಿಕಾಸ ಯೋಜನೆ ಕಾಣಿಯೂರು ಗ್ರಾಮ 1,520 ರೂಪಾಯಿ, ಡಾಕ್ಟರ್ ಶಶಿಧರ್ ಪೆರುವಾಜೆ 200 ರೂಪಾಯಿ, ಕೆ ನೀಲಪ್ಪಗೌಡ ಕಂಪ 1,000 ರೂಪಾಯಿ, ಐ ಶೇಷಪ್ಪಗೌಡ 500 ರೂಪಾಯಿ, ಲೋಕಮ್ಮ ಅನಿಲ 200 ರೂಪಾಯಿ, ರಾಮಣ್ಣಗೌಡ ಮಾದೋಡಿ ಬೆಳಂದೂರು 500 ರೂಪಾಯಿ,
ಚಿದಾನಂದ ಉಪಾಧ್ಯಾಯ ಕಲ್ಪಡ 1,000 ರೂಪಾಯಿ. ಭುವನೇಶ್ ಅಕ್ಷಯ್ ಮೊಬೈಲ್ಸ್ 1,000 ರೂಪಾಯಿ. ಪ್ರಶಾಂತ್ ಚಿಕನ್ ಸೆಂಟರ್ ಕಾಣಿಯೂರು 1,000 ರೂಪಾಯಿ. ಯಕ್ಷಾಲಪ್ಪ ಗೌಡ ಗೌಸುಬಂ 1,000 ರೂಪಾಯಿ. ಅಯ್ಯಪ್ಪ ಸೇವಾ ಸ್ವಾಮಿ ಸೇವಾ ಸಮಿತಿ ಕಾಣಿಯೂರು 500 ರೂಪಾಯಿ. ನಾರಾಯಣ್ ಭಟ್ 500 ರೂಪಾಯಿ. ರಾಮಣ್ಣಗೌಡ ಮುಗರಂಜ 1,000 ರೂಪಾಯಿ. ಬಾಲಕೃಷ್ಣ ಗೌಡ ಕೋಳಿಗದ್ದೆ 1,000 ರೂಪಾಯಿ. ಉಮೇಶ್ ಬಂಡಾಜೆ ಪೋಸ್ಟ್ಮ್ಯಾನ್ ಕಾಣಿಯೂರು 500 ರೂಪಾಯಿ. ಪ್ರಸಾದ್ ಕುಮಾರ್ ಮುಗರಂಜ 500 ರೂಪಾಯಿ. ವಿಠಲಗೌಡ ಅಗಳಿ 250 ರೂಪಾಯಿ. ವಾಸುದೇವ್ ನಾಯ್ಕ್ ತೋಟ 1,000 ರೂಪಾಯಿ. ಯಕ್ಷ ಮಿತ್ರ ಬಳಗ ಕಾಣಿಯೂರು 1,000 ರೂಪಾಯಿ. ಅಧ್ಯಕ್ಷರು ಸದಸ್ಯರು ವಿಶ್ವಜ್ಞ ಯುವಕ ಮಂಡಲ ಕಾಣಿಯೂರು 1,000 ರೂಪಾಯಿ. ವಿಶಾಲಪ್ಪ ಗೌಡ ಶ್ರೀರಕ್ಷಾ ಗುಂಡಿಗದ್ದೆ 1,000 ರೂಪಾಯಿ. ಚಂದ್ರಶೇಖರ ಬರಮೇಲು 200 ರೂಪಾಯಿ. ಶ್ರೀಮತಿ ರೇವತಿ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು 2,000 ರೂಪಾಯಿ. ಪ್ರದೀಪ್ ಬೊಬ್ಬೆಕೇರಿ 1,000 ರೂಪಾಯಿ. ಧನ ಸಹಾಯ ನೀಡಿದಂಥ ಎಲ್ಲ ಅಭಿಮಾನಿಗಳಿಗೆ ಧನ್ಯವಾದ, ಶಾಲಾ ಪರವಾಗಿ ಹಾರ್ದಿಕ ಅಭಿನಂದನೆಗಳು.
ಆಯ್ತಾ. ಡಾಕ್ಟರ್ ಉದಯ್ ಕುಮಾರ್ ಕ್ಲಿನಿಕ್ ಕಾಣಿಯವರು ಇವರು ರೂಪಾಯಿ 1,000 ಇತ್ತು ಪ್ರೋತ್ಸಾಹ ಮಾಡಿದ್ದಾರೆ. ಇನ್ನೊಬ್ರು ಪದ್ಮನಾಭ ಗೌಡ ಮಿತ್ತಮೂಲೆ ರೂಪಾಯಿ 250 ಕೊಟ್ಟು ಪ್ರೋತ್ಸಾಹ ಮಾಡಿದ್ದಾರೆ. ಇವರಿಗಿಬ್ಬರಿಗೂ ಕೂಡ ಶಾಲಾ ಪರವಾಗಿ ಧನ್ಯವಾದಗಳು. ಸಭಾ ಕಾರ್ಯಕ್ರಮವನ್ನು ಆರಂಭಿಸುತ್ತಾ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರು ಕಡಬ ತಾಲೂಕು ಇಂದಿನ ಈ ಇಳಿ ಸಂಜೆಯ ಸಭಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸುತ್ತಾ ಇದೀಗ ವೇದಿಕೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವ ಶ್ರೀ ವಿಶ್ವನಾಥ ಕೊಪ್ಪ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಾಣಿಯೂರು, ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವ ಶ್ರೀ ಎಸ್ ಅಂಗಾರ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಜಯಂತ ಅಬೀರ ಮಾನ್ಯ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳಂದೂರು, ಶ್ರೀ ರಾಮಣ್ಣಗೌಡ ಮುಗರಂಜ ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಕಾಣಿಯೂರು, ಶ್ರೀ ಗಣೇಶ ಉದನಡ್ಕ ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಕಾಣಿಯೂರು, ಶ್ರೀ ವಸಂತ ಪೆರ್ಲೋಡಿ ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಕಾಣಿಯೂರು, ಶ್ರೀ ಸುಂದರಗೌಡ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳವರು ಪುತ್ತೂರು, ಶ್ರೀ ನವೀನ್ ಸ್ಟಿಫನ್ ವೇಗಸ್ ಮಾನ್ಯ ಪ್ರಭಾರ ಸಮನ್ವಯಾಧಿಕಾರಿಗಳವರು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪುತ್ತೂರು, ಶ್ರೀ ನಿರಂಜನ ಆಚಾರ್ ಮಾನ್ಯ ಮ್ಯಾನೇಜರ್ ಕಾಣಿಯೂರು ಮಠ, ಡಾಕ್ಟರ್ ಶಶಿಧರ ಪೆರುವಾಜೆ ಶ್ರೀ ದುರ್ಗಾ ನರ್ಸಿಂಗ್ ಹೋಮ್ ಕಾಣಿಯೂರು, ಡಾಕ್ಟರ್ ಉದಯ್ ಕುಮಾರ ಕ್ಲಿನಿಕ್ ಕಾಣಿಯೂರು, ಡಾಕ್ಟರ್ ಚಿದಾನಂದ ಉಪಾಧ್ಯಾಯ ಕಲ್ಪಡ, ಮಾನ್ಯ ಗೌರವಾಧ್ಯಕ್ಷರು ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಕಾಣಿಯೂರು, ಶ್ರೀಮತಿ PR ಲೀಲಾವತಿ ರಾಘವಗೌಡ ನಿವೃತ್ತ ಮುಖ್ಯ ಗುರುಗಳು ಪ್ರಾಥಮಿಕ ಶಾಲೆ ಕಾಣಿಯೂರು, ಅದೇ ರೀತಿ ಪದ್ಮೇಗೌಡ ಅನಿಲ ಅಧ್ಯಕ್ಷರು ಮತ್ತು ಸದಸ್ಯರು ಹಿರಿಯ ವಿದ್ಯಾರ್ಥಿ ಸಂಘ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರು, ಶ್ರೀ ಪರಮೇಶ್ವರ ಅನಿಲ ಅಧ್ಯಕ್ಷರು ಮತ್ತು ಸದಸ್ಯರು ಅಧ್ಯಕ್ಷರು, ಶ್ರೀ ಪುಂಡಲಿಕ ಪೂಜಾರ ಮುಖ್ಯ ಗುರುಗಳು, ಶಾಲಾ ನಾಯಕ ಮಾಸ್ಟರ್ ಚರಣ್ ಇವರೆಲ್ಲರೂ ಇಂದಿನ ಸಭಾ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುತ್ತಾರೆ. ಈ ಎಲ್ಲ ಅತಿಥಿ ಗಣ್ಯರನ್ನ ಶಾಲಾ ಮುಖ್ಯ ಗುರುಗಳು ಹಾಗೂ STMC ಅಧ್ಯಕ್ಷರು ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತಾ ವೇದಿಕೆಯಲ್ಲಿರುವ ಆಸನಗಳಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಯಶೋಧ ಎ ಸಮೂಹ ಸಂಪನ್ಮೂಲ ವ್ಯಕ್ತಿ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಶ್ರೀ ಗಣೇಶ್ ಉದನಡ್ಕ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಚಂದ್ರಶೇಖರ ರಾಶಿ ಕಾಂಪ್ಲೆಕ್ಸ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗಣೇಶ್ ಉದನಡ್ಕ ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಸದಸ್ಯರು ಗಣೇಶ್ ಉದನಡ್ಕ. ಕಾರ್ಯಕ್ರಮವನ್ನು ಆರಂಭಿಸುತ್ತಾ ಈ ಕಾರ್ಯಕ್ರಮದ ಮೊದಲಿಗೆ ಶ್ರೀಮತಿ ಲೀಲಾವತಿ ರಾಘವಗೌಡ ನಿವೃತ್ತ ಮುಖ್ಯ ಶಿಕ್ಷಕರು ಇವರು ನಮ್ಮ ಶಾಲೆಗೆ ತೀರಾ ಅಗತ್ಯವಿರುವಂತಹ ಒಂದು ಡಯಾಸ್ ಅನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಈ ಶಾಶ್ವತ ಕೊಡುಗೆಯನ್ನ ಮೇಡಮ್ ರವರು ನಮ್ಮ ಶಾಲಾ ಮುಖ್ಯ ಗುರುಗಳಿಗೆ ಹಾಗೂ ಶಾಲಾ STMCಯ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೇಡಮ್ ತಾವು ತಮ್ಮ ದಿವ್ಯ ಹಸ್ತದಿಂದ ಈ ಒಂದು ಡಯಾಸ್ ಅನ್ನ ನಮ್ಮ ಶಾಲೆಗೆ ಕೊಡುಗೆಯನ್ನಾಗಿ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಳ್ಬೇಕು. ಇದೀಗ ಈ ಶುಭ ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರು ಶ್ರೀ S ಅಂಗಾರ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಇವರು ಕೂಡ ಸೇರಿಕೊಂಡಿದ್ದಾರೆ. ಸರ್, ಈ ಒಂದು ಡಯಾಸ್ ಅನ್ನ ನಮ್ಮ ಶಾಲೆಗೆ ಹಸ್ತಾಂತರಿಸುವಲ್ಲಿ ತಾವು ಕೂಡ ಸೇರಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು ಮೇಡಮ್, ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪ್ರಾರ್ಥನೆಯೊಂದಿಗೆ ಚಾಲನೆಯನ್ನ ನೀಡುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿನಿಯರು.
ವಂದನೆಗಳು ವಿದ್ಯಾರ್ಥಿನಿಯರಿಗೆ. ಮುಂದಕ್ಕೆ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತಿಸುತ್ತಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು. ಮೊದಲಿಗೆ ನನ್ನ ಕುಲದೇವರಾದ ಶ್ರೀ ಆಂಜನೇಯ ಸ್ವಾಮಿಯನ್ನು ನಿಮಿತ್ತ ಸ್ಥಳೀಯ ದೈವ ದೇವರುಗಳ ಪಾದಾರವಿಂದಗಳಿಗೆ ನಡೆಸುತ್ತಾ 2023-24 ಸಾಲಿನ ಕರ್ನಾಟಕ ಸರ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರು ಇದರ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ನಾವು ಸಭೆಯನ್ನು ಸೇರಿದ್ದೇವೆ. ಈ ಸಭೆಯ ಅಧ್ಯಕ್ಷರಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಕೊಪ್ಪ ಇವರು ನಮ್ಮೊಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ STMC ಸದಸ್ಯರಾದ ಶ್ರೀ ಶಿವಾನಂದ ಪುಂಚತ್ತಾರು ಇವರು ಹೂ ಮತ್ತು ಶಾಲನ್ನು ಹಾಕಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ S. ಅಂಗಾರ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಈ ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ನಮ್ಮ STMCಯ ಅಧ್ಯಕ್ಷರಾದ ಶ್ರೀ ಪರಮೇಶ್ವರ ಅನಿಲ ಇವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಈ ಸಭೆಯಲ್ಲಿ ಉಪಸ್ಥಿತಿರುವ ಮುಖ್ಯ ಅತಿಥಿಗಳಾದ ಶ್ರೀ ಜಯಂತ್ ಅಭಿರಾ ಮಾನ್ಯ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳಂದೂರು ಇವರಿಗೆ ಮನಪೂರ್ವಕವಾಗಿ ಈ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀ ಹನೀಫ್ STMC ಸದಸ್ಯರು ಇವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ರಾಮಣ್ಣಗೌಡ ಮುಗರಂಜ ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಕಾಣಿಯೂರು ಇವರಿಗೂ ಕೂಡ ಈ ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಪ್ರತಿಭಾ ಬೈಲಡ್ಡೆ STMC ಸದಸ್ಯರು ಶಾಲು ನೀಡಿ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಗಣೇಶ್ ಉದನಡ್ಕ ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಕಾಣಿಯೂರು ಇವರಿಗೂ ಕೂಡ ಈ ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀ ರಾಜೇಶ್ ಮೀಜೆ ಕೋಶಾಧಿಕಾರಿ ಹಿರಿಯ ವಿದ್ಯಾರ್ಥಿ ಸಂಘ ಇವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀ ನಿರಂಜನ್ ಆಚಾರ್ ಮಾನ್ಯ ಮ್ಯಾನೇಜರ್ ಕಾಣಿಯೂರು ಮಠ ಇವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀ ಚಂದ್ರಶೇಖರ ಬೈತಡ್ಕ ಇವರು ಹೂ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳಾಗಿರುವಂತಹ
ಡಾಕ್ಟರ್ ಉದಯ್ ಕುಮಾರ್ ಕ್ಲಿನಿಕ್ ಕಾಣಿಯೂರು ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ವೀಕ್ಷಿತಾ ಇವರು ಶಾಲು ನೀಡಿ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿಗಳಾಗಿರುವಂಥ ಶ್ರೀ ಚಿದಾನಂದ ಉಪಾಧ್ಯಾಯ ಕಲ್ಪಡ ಮಾನ್ಯ ಗೌರವ ಅಧ್ಯಕ್ಷರು ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಕಾಣಿಯೂರು ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀ ಸೀತಾರಾಮ ಮಿತ್ತಮೂಳೆ ಇವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ನಮ್ಮ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಸ್ವಯಂ ನಿವೃತ್ತಿ ಪಡೆದುಕೊಂಡಿರುವಂಥ ಶ್ರೀಮತಿ ಪಿ ಲೀಲಾವತಿ ರಾಘವಗೌಡ ಇವರು ಇವತ್ತಿನ ದಿವಸ ನಮಗೆ ಡಯಾಸನ್ನು ಕೊಡುಗೆಯಾಗಿ ನೀಡಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿ ಶ್ರೀಮತಿ ಮೋಹಿನಿಯನ್ ಇವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ಅತಿಥಿಗಳಾಗಿರುವಂತಹ ವಸಂತ ಪೆರ್ಲೋಡಿ ಗ್ರಾಮ ಪಂಚಾಯತ್ ಕಾಣಿಯೂರಿನ ಸದಸ್ಯರಾಗಿರುವಂಥ ಇವರನ್ನು ಕೂಡ ನಾನು ಈ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀ ಚಂದ್ರಶೇಖರ ಮೀಚೆ ಇವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರು ಅತಿಥಿಗಳಾಗಿರುವಂಥ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪದ್ಮಯ್ಯಗೌಡ ಅನಿಲ ಇವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಚಿತ್ರಾಂಗಿ SDMC ಸದಸ್ಯರು ಶಾಲು ನೀಡಿ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ಅತಿಥಿಗಳಾಗಿರುವಂತಹ ಶ್ರೀ ಚಂದ್ರಶೇಖರ್ ಗೌಡ ರಾಶಿ ಕಾಂಪ್ಲೆಕ್ಸ್ ಇವರು ಇವತ್ತಿನ ದಿವಸ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಿಕ್ಕಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಗೌರಿ SDMC ಸದಸ್ಯರು ಇವರು ಶಾಲು ನೀಡಿ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂಥ ಶ್ರೀಮತಿ ಯಶೋಧ ಇವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ರಮ್ಯಾ ಮರಕಡ ಇವರು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ರೂವಾರಿಯಾಗಿ
ನಮ್ಮೊಂದಿಗೆ ಕೈ ಜೋಡಿಸಿರುವಂತಹ ನಮ್ಮ ಶಾಲಾ SDMC ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪರಮೇಶ್ವರ ಅನಿಲ ಇವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಆಶಾ ಕಟ್ಟತ್ತಾರು ಇವರು ಶಾಲು ನೀಡಿ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುವಂಥ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಹಾಗೂ ನಮ್ಮ ಶಾಲಾ SDMC ಸರ್ವ ಸದಸ್ಯರುಗಳಿಗೆ ಹಾಗೂ ನಮ್ಮ ಶಾಲೆಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಅಧ್ಯಕ್ಷರುಗಳಿಗೆ ಹಾಗೂ ನಮ್ಮ ವಿದ್ಯಾರ್ಥಿ ಪೋಷಕರುಗಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭಿಮಾನಿಗಳಿಗೆ ಊರಿನ ಹಾಗೂ ಪರ ಊರಿನ ಎಲ್ಲ ವಿದ್ಯಾಭಿಮಾನಿಗಳಿಗೆ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ನನ್ನ ಸಹೋದ್ಯೋಗಿ ಬಂಧುಗಳಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರನ್ನೂ ಸ್ವಾಗತಿಸಿದ ಸರ್ ತಮಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಮುಖ್ಯ ಗುರುಗಳಿಗೆ ಶಾಲಾ ನಾಯಕ ಚರಣ್ ಶಾಲು ಮತ್ತು ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶಾಲಾ ನಾಯಕನಾದ ಮಾಸ್ಟರ್ ಚರಣ್ ಇವನನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವನಿಗೆ ಶಾಲು ಮತ್ತು ಹೂವನ್ನು ನೀಡಬೇಕು ಅಂತೇಳಿ ನಮ್ಮ ಶಾಲಾ ವಿರೋಧ ಪಕ್ಷದ ನಾಯಕನಾದ ಮೊಹಮ್ಮದ್ ಶಮ್ನಾದ್ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ತಾ ಹೋಗ್ತಾನೆ. ಮೊಹಮ್ಮದ್ ಶಮ್ನಾದ್. ಎಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀ ನಿರಂಜನ ಆಚಾರ್, ಮಾನ್ಯ ಮ್ಯಾನೇಜರ್, ಕಾಣಿಯೂರು ಮಠ ಇವರು. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं
स्वच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य दृष्टे गृहे दीपः तस्य नास्ति दरिद्रता शुभं कुरु त्वं कल्याणम् ವಂದನೆಗಳು ಸರ್. ಮುಂದಕ್ಕೆ ಶಾಲಾ ಚಟುವಟಿಕೆಗಳ ವರದಿಯನ್ನು ವಾಚಿಸಲಿದ್ದಾರೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿ ಶ್ರೀಮತಿ ಮೋಹಿನಿಯನ್ ಇವರು. ಎಲ್ಲರಿಗೂ ನಮಸ್ಕಾರಗಳು. ದ.ಕ.ಜ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರು, ಕಡಬ ತಾಲೂಕು, ದ.ಕ. ಇದರ ಶಾಲಾ ವಾರ್ಷಿಕೋತ್ಸವದ ವರದಿ 2023-24. ಕುಲದೇವರನ್ನು ಮನದಲ್ಲಿ ಸ್ಮರಿಸುತ್ತಾ ಸ್ಥಳೀಯ ದೇವರುಗಳಾದ ಶ್ರೀ ಲಕ್ಷ್ಮೀ ನರಸಿಂಹ ದೇವರು ಮತ್ತು ಅಮ್ಮನವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಸಮಾರಂಭದ ಗೌರವಾನ್ವಿತ ಸಭಾಧ್ಯಕ್ಷರೇ, ಸನ್ಮಾನ್ಯ ಅತಿಥಿಗಳೇ, ಆದರಣೀಯ ಸಭಾಸದರೇ, ಈ ಶಾಲಾ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಶಾಲಾ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದಿಡಲು ತುಂಬ ಸಂತೋಷ ಪಡುತ್ತೇನೆ. ಶಾಲಾ ಪ್ರಾರಂಭ. ಮುನಿಪುಂಗವರಾದ ಕಣ್ವ ಮಹರ್ಷಿಗಳ ಪಾದಧೂಳಿನಿಂದ ಪಾವನಗೊಂಡ ಕಣ್ವ ಮಹರ್ಷಿಗಳ ತಪೋಭೂಮಿಯಾಗಿ ಕಾಣಿಯೂರು ಎಂಬ ನಾಮಾಂಕಿತದಿಂದ ಶೋಭಿಸುತ್ತಿರುವ ಈ ಪ್ರದೇಶದಲ್ಲಿ ಊರ ಪರವೂರ ವಿದ್ಯಾಭಿಮಾನಿಗಳ ಸತತ ಪ್ರಯತ್ನದ ಫಲವಾಗಿ ಕಾಣಿಯೂರು ಪ್ರಾಥಮಿಕ ಶಾಲೆಯು ದಿನಾಂಕ 14/9/1959 ಶುಭ ದಿನದಂದು ಪ್ರಾರಂಭಗೊಂಡಿರುತ್ತದೆ. 29/5/2019 ಆಂಗ್ಲ ಮಾಧ್ಯಮ ತರಗತಿಯು ಪ್ರಾರಂಭಗೊಂಡು ಪ್ರಸ್ತುತ 5ನೇ ತರಗತಿವರೆಗೆ ಆಂಗ್ಲ ಮಾಧ್ಯಮ ಇರುತ್ತದೆ. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು. ನಮ್ಮ ಶಾಲೆಯಲ್ಲಿ 1ರಿಂದ 7 ತರಗತಿಗಳಿದ್ದು 116 ಗಂಡು, 105 ಹೆಣ್ಣು ಮಕ್ಕಳು, ಹೀಗೆ ಒಟ್ಟು 221 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಈ ಕೆಳಗಿನ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮುಖ್ಯ ಗುರುಗಳಾಗಿ ಶ್ರೀ ಪುಂಡಲೀಕ ಪೂಜಾರ್, ಸಹಶಿಕ್ಷಕಿಯವರಾಗಿ ಶ್ರೀಮತಿ ಮೋಹಿನಿಯನ್, ಶ್ರೀಮತಿ ದೇವಕಿ ಪಿ, ಶ್ರೀಮತಿ ಸುಜಯ ಎಸ್, ಶ್ರೀಮತಿ ಭಾರತಿ ಕೆ, ಶ್ರೀಮತಿ ಯಶೋದಾ ಎ, ಶ್ರೀಮತಿ ಶಿರೀನಾ ಬೇಗಂ, ಶ್ರೀಮತಿ ವೀಕ್ಷಿತಾ ಕುಮಾರಿ ಜಿ ಹಾಗೂ ಅತಿಥಿ ಶಿಕ್ಷಕರಾಗಿ ಶ್ರೀಮತಿ ದಿವ್ಯಾ ಪಿ, ಶ್ರೀಮತಿ ಪೂರ್ಣಿಮಾ ಕೆ, ಗೌರವ ಶಿಕ್ಷಕರಾಗಿ ನಯನಾ ಎನ್ ಮತ್ತು ಚೈತನ್ಯ ಪಿ ಒಮ್ಮನಸ್ಸಿನಿಂದ ಶಾಲಾ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಜೊತೆಯಲ್ಲಿ ಅಕ್ಷರ ದಾಸೋಹ ಯೋಜನೆಯಡಿಯಲ್ಲಿ ಶ್ರೀಮತಿ ಗೀತಾ ಕೆ ಮುಖ್ಯ ಅಡುಗೆಯವರಾಗಿ, ಶ್ರೀಮತಿ ಗಿರಿಜಾ, ಶ್ರೀಮತಿ ರತ್ನಾವತಿ, ಶ್ರೀಮತಿ ಲೋಕಮ್ಮ ಸಹಾಯಕ ಅಡುಗೆಯವರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶಾಲಾ ವಿದ್ಯಾರ್ಥಿಗಳ ಸರಕಾರ. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿ ನಾಯಕನನ್ನು ಒಳಗೊಂಡ ಶಾಲಾ ಮಂತ್ರಿಮಂಡಲವಿದ್ದು ಚರಣ್ 7ನೇ ತರಗತಿ ಮುಖ್ಯಮಂತ್ರಿಯಾಗಿ ಹಾಗೂ ಇತರ ವಿದ್ಯಾರ್ಥಿಗಳು ಬೇರೆ ಬೇರೆ ಖಾತೆಗಳಲ್ಲಿ ಮಂತ್ರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶಾಲೆಯ ದೈನಂದಿನ ಕಾರ್ಯಗಳಲ್ಲಿ ಸಹಕರಿಸುವುದಲ್ಲದೆ ಭವಿಷ್ಯ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಳ್ಳುತ್ತಿದ್ದಾರೆ ಹಾಗೂ ಶಾಲೆಯಲ್ಲಿ ವಿವಿಧ ರೀತಿಯ ಸಂಘಗಳಾದ ಮೀನಾ ಸಂಘ, ಕ್ರೀಡಾ ಸಂಘ, ಸಾಂಸ್ಕೃತಿಕ ಸಂಘ, ಆರೋಗ್ಯ ನೈರ್ಮಲ್ಯ ಕಲಾ ಸಂಘ, ವಿಜ್ಞಾನ ಮತ್ತು ಪರಿಸರ ಸಂಘ, ಮಕ್ಕಳ ಹಕ್ಕು, ಗಣಿತ ಸಂಘಗಳನ್ನು ರಚಿಸಿ ಅದಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ರಾಷ್ಟ್ರೀಯ ಹಬ್ಬಗಳ ಆಚರಣೆಗಳು. ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮವನ್ನು ಮೂಡಿಸುವುದರ ಮೂಲಕ ಮಾನವೀಯ ಮೌಲ್ಯಗಳನ್ನು ಬೆಳೆಸಲಾಗುತ್ತದೆ.
ಇದರ ಜೊತೆಯಲ್ಲಿ ವಿಶ್ವ ಪರಿಸರ ದಿನ, ಸದ್ಭಾವನಾ ದಿನಾಚರಣೆ, ಸ್ವಚ್ಛತಾ ಪಖವಾಡ ದಿನಾಚರಣೆ, ಶಾರದಾ ಪೂಜೆ, ಸಂವಿಧಾನ ರಚನಾ ದಿನ, ಫಿಟ್ ಇಂಡಿಯಾ, ಪೋಷಣ್ ಅಭಿಯಾನ್ ಕಾರ್ಯಕ್ರಮಗಳನ್ನು ಮಾಡಲಾಗುವುದು. ಇಲಾಖೆಗಳಿಂದ ದೊರೆತ ಸೌಲಭ್ಯಗಳು: ಉಚಿತ ಸಮವಸ್ತ್ರ ಮತ್ತು ಪಠ್ಯಪುಸ್ತಕಗಳು ಇಲಾಖೆಯ ಮೂಲಕ ಸರ್ಕಾರ ಒದಗಿಸಿದ್ದು ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿದೆ. ಅಕ್ಷರ ದಾಸೋಹ ಯೋಜನೆಯನ್ವಯ ಬಿಸಿಯೂಟವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಅಚ್ಚುಕಟ್ಟಾಗಿ ನೀಡಲಾಗಿದೆ. ಕ್ಷೀರಭಾಗ್ಯ ಯೋಜನೆಯನ್ವಯ ಎಲ್ಲ ವಿದ್ಯಾರ್ಥಿಗಳಿಗೆ 5 ದಿನಗಳಲ್ಲಿ ಹಾಲನ್ನು ನೀಡಲಾಗುತ್ತಿದೆ. ವಿಟಮಿನ್, ವೈಪ್ಸ್, ಆಲ್ಬೆಂಡಜೋಲ್ ಮಾತ್ರೆಗಳನ್ನು ಕೊಡಲಾಗುತ್ತದೆ. ಸರ್ವ ಶಿಕ್ಷಣ ಅಭಿಯಾನದಿಂದ ಶಾಲಾ ಅನುದಾನ ಮಂಜೂರಾಗಿರುತ್ತದೆ. ಸರ್ಕಾರದ ಶೂಭಾಗ್ಯ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ಚಪ್ಪಲುಗಳನ್ನು ವಿತರಿಸಲಾಗಿದೆ. ಶಾಲೆಗಳಿಗೆ ಉಚಿತ ವಿದ್ಯುತ್ ಸರಬರಾಜು ನಡೆಯುತ್ತಿದೆ. ವಿವಿಧ ಇಲಾಖೆಗಳಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಿದ್ದಾರೆ. ತಾಲೂಕ್ ಪಂಚಾಯತ್ ಇಂದ ಕೊಠಡಿ ದುರಸ್ತಿಗೆ 1 ಲಕ್ಷ ರೂಪಾಯಿ ಅನುದಾನ, ಇಲಾಖೆಯಿಂದ ವಿವೇಕ ಯೋಜನೆಯಡಿ 13.5 ಲಕ್ಷದ ವಿವೇಕ ಕೊಠಡಿ ಮಂಜೂರಾಗಿರುತ್ತದೆ. ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ವಿವರ: ಇಲಾಖೆಯ ನಿಯಮದಂತೆ ಶಾಲಾಭಿವೃದ್ಧಿ ಸಮಿತಿಯನ್ನು ನಾಗರಿಕ ಸೇವಾ ಸಮಿತಿ, ಗ್ರಾಮ ಪಂಚಾಯತ್ ಕಾಣಿಯೂರು ಇವರ ಸಮ್ಮುಖದಲ್ಲಿ ರಚಿಸಲಾಗಿದೆ. ಅಧ್ಯಕ್ಷರಾಗಿ ಶ್ರೀ ಪರಮೇಶ್ವರ ಅನಿಲ, ಉಪಾಧ್ಯಕ್ಷರಾಗಿ ಶ್ರೀಮತಿ ಯಶೋಧ ನೇರೋಲ್ ತಡ್ಕ, ಸದಸ್ಯರಾಗಿ ಶ್ರೀಮತಿ ಲೀಲಾವತಿ ಬಂಡಾಜೆ, ಶ್ರೀಮತಿ ರಮ್ಯಾ ಮರಕಡ, ಶ್ರೀಮತಿ ಎ ಗೌರಿ ಅಬೀರ, ಶ್ರೀ ಹನೀಫ್ ಕೂಡ್ರಸ್ತೆ, ಶ್ರೀಮತಿ ಆಶಾ ಕಟ್ಟತಾರು, ಶ್ರೀಮತಿ ಪ್ರತಿಭಾ ಬೈಲಡ್ಯೆ, ಶ್ರೀಮತಿ ಚಿತ್ರಾಂಗಿ ಕಂಡೂರು, ಶ್ರೀಮತಿ ಯಶಕಲಾ ಮುಗರಂಜ, ಶ್ರೀಮತಿ ಅಮಿತಾ ಅನಿಲ, ಶ್ರೀ ಬಾಲಕೃಷ್ಣ ಕರಂದ್ಲಾಜೆ, ಶ್ರೀ ಶಿವಾನಂದ ಪುಂಚತ್ತಾರು, ಶ್ರೀ ಚಂದ್ರಶೇಖರ್ ಬೈತಡ್ಕ, ಶ್ರೀ ಚಂದ್ರಶೇಖರ್ ಮೀಜೆ, ಶ್ರೀ ಸೀತಾರಾಮ ಮಿತ್ತಮೂಲೆ, ಶ್ರೀ ಚೆನ್ನಪ್ಪ ಕಲ್ಪಡ, ಶ್ರೀ ಚಂದ್ರಶೇಖರ್ ಮೆಲಕೆರ್ಚಿ ಆಯ್ಕೆಯಾಗಿರುತ್ತಾರೆ. ಪದ ನಿಮಿತ್ತ ಸದಸ್ಯರು: ಕಾರ್ಯದರ್ಶಿ ಮುಖ್ಯ ಗುರುಗಳು ಶ್ರೀ ಪುಂಡಲಿಕ ಪೂಜಾರ, ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ರೋಹಿಣಿ SD, ಆರೋಗ್ಯ ಕಾರ್ಯಕರ್ತೆ ಶ್ರೀಮತಿ ಉಷಾ ಇವರುಗಳು. ನಾಮನಿರ್ದೇಶ ಸದಸ್ಯರು: ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ರಾಮಣ್ಣಗೌಡ ಮುಗರಂಜ, ಸಹಶಿಕ್ಷಕಿ ಶ್ರೀಮತಿ ಮೋಹಿನಿ ಎನ್, ವಿದ್ಯಾರ್ಥಿ ನಾಯಕ ಚರಣ್ ಇವರುಗಳೆಲ್ಲ ಸಮಿತಿಯಲ್ಲಿರುತ್ತಾರೆ. ಶೈಕ್ಷಣಿಕ ವರ್ಷದ ಮಕ್ಕಳ ಸಾಧನೆಗಳು: ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. 2023-24ನೇ ವರದಿ ಸಾಲಿನಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ದ್ವಿತೀಯ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ ಮತ್ತು ತಾಲೂಕು ಹಂತದಲ್ಲಿಯೂ ಭಾಗವಹಿಸಿರುತ್ತಾರೆ. ಅದೇ ರೀತಿ ವಲಯ ಮಟ್ಟದ ಕ್ರೀಡಾಕೂಟಗಳಲ್ಲಿಯೂ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಶಾಲೆಗೆ ಕೊಡುಗೆ ನೀಡಿದವರ ವಿವರ: ಆರೋಗ್ಯ ಕರ್ನಾಟಕ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಇವರಿಂದ 1 ಲಕ್ಷ ಮೌಲ್ಯದ ಮಕ್ಕಳ ಆಟೋಪಕರಣಗಳನ್ನು ನೀಡಿರುತ್ತಾರೆ. ಶ್ರೀಮತಿ ರತಿ ಎಂ ಶೆಟ್ಟಿ ಇವರು ಸುಮಾರು 23,500 ರೂಪಾಯಿ ಮೌಲ್ಯದ ಲೈಬ್ರರಿ ಸ್ಟ್ಯಾಂಡ್ ಮತ್ತು ಬಟ್ಟಲ್ ಸ್ಟ್ಯಾಂಡನ್ನು ನೀಡಿರುತ್ತಾರೆ. ನ್ಯೂ ಮಂಗಳೂರು ಪ್ರಾಧಿಕಾರ ಪಣಂಬೂರು ಮಂಗಳೂರು ವತಿಯಿಂದ ರೂಪಾಯಿ 13.5 ಲಕ್ಷ ಮೌಲ್ಯದ ತರಗತಿ ಕೊಠಡಿ ಮಂಜೂರಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಶಾಲೆಗೆ ಪ್ರೋತ್ಸಾಹ ಧನ ನೀಡಿದವರು: ಶ್ರೀಮತಿ ರೇವತಿ ಪಿ, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕಿಯವರು ಶಾಲೆಗೆ ರೂಪಾಯಿ 20,000 ಠೇವಣಿಯಲ್ಲಿ ದತ್ತಿನಿಧಿ ಸ್ಥಾಪಿಸಿರುತ್ತಾರೆ. ಈ ದತ್ತಿನಿಧಿಯ ಬಡ್ಡಿ ಹಣವನ್ನು ಕ್ರೀಡಾ ವಿಭಾಗದಲ್ಲಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ವಿತರಿಸಲು ತಿಳಿಸಿರುತ್ತಾರೆ. ಮುಂದಿನ ವರ್ಷದಿಂದ ವಿತರಿಸಲಾಗುತ್ತಿದೆ. ಶ್ರೀಮತಿ ಯಶೋಧ ನೇರೋಳ್ ತಡ್ಕ ಇವರು ಶಾಲೆಯಲ್ಲಿ ಕಳೆದ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಕಲಿಕೆಯಲ್ಲಿ ಸಾಧನೆ ಮಾಡಿದ ಪ್ರತಿ ತರಗತಿಯ 3 ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡುತ್ತಿದ್ದಾರೆ. ಹೊಸದಾಗಿ ಈ ಶೈಕ್ಷಣಿಕ ವರ್ಷದಿಂದ ಶ್ರೀ ಚಂದ್ರಶೇಖರ ಗೌಡ ರಾಶಿ ಕಾಂಪ್ಲೆಕ್ಸ್ ಇವರು ಶಾಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ 7ನೇ ತರಗತಿಯ 2 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡುವುದೆಂದು ತಿಳಿಸಿರುತ್ತಾರೆ. ಶಾಲಾ ಅವಶ್ಯಕತೆಗಳು: ಶಾಲೆಗೆ ಬೆಂಚು ಮತ್ತು ಡೆಸ್ಕ್ಗಳ ಅವಶ್ಯಕತೆ ಇರುತ್ತದೆ. ನಲಿಕಲಿ ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಲು ಆಸನದ ಅವಶ್ಯಕತೆ ಇರುತ್ತದೆ. ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮ ತರಗತಿಗಳು ಇರುವುದರಿಂದ ಮತ್ತು ಇರುವ ಕೊಠಡಿ ಶಿಥಿಲಾವಸ್ಥೆಯಲ್ಲಿರುವುದರಿಂದ ಶಾಲೆಗೆ ಕೊಠಡಿಗಳ ತೀರಾ ಅಗತ್ಯವಿರುತ್ತದೆ. ಇವುಗಳನ್ನು ಒದಗಿಸಿಕೊಡುವಲ್ಲಿ ಎಲ್ಲರ ಸಹಕಾರವನ್ನು ಬಯಸುತ್ತೇವೆ. ಶಾಲಾ ಮಕ್ಕಳಿಗೆ ಅನುಗುಣವಾಗಿ ಇನ್ನು ಶೌಚಾಲಯಗಳ ಅಗತ್ಯವಿರುತ್ತದೆ. ಈ ಅಗತ್ಯತೆಗಳ ಪೂರೈಕೆಗಾಗಿ ಎಲ್ಲರ ಸಹಾಯವನ್ನು ಬಯಸುತ್ತೇವೆ.
ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಗೆ ಭೇಟಿ ನೀಡಿ ಸಲಹೆ ಸೂಚನೆಗಳನ್ನು ಕೊಟ್ಟು ಮಾರ್ಗದರ್ಶನ ನೀಡಿದ ಶಿಕ್ಷಣ ಇಲಾಖೆಯ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಲೋಕೇಶ್ SR, ECO ಅಮೃತಕಲಾ ಮೇಡಮ್, BRP ರತ್ನಕುಮಾರಿ, CRP ಯಶೋಧ ಮೇಡಮ್ ಇವರೆಲ್ಲರಿಗೂ ವಂದನೆಗಳು. ನಮ್ಮೊಂದಿಗೆ ಸಹಕರಿಸುವ ಸಂಘ ಸಂಸ್ಥೆಗಳು ಗ್ರಾಮ ಪಂಚಾಯತ್ ಕಾಣಿಯೂರು, ಅಧ್ಯಕ್ಷರು ಮತ್ತು ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ, ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಕಾಣಿಯೂರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಣಿಯೂರು, ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣಿಯೂರು, ಹಾಲು ಉತ್ಪಾದಕರ ಸಹಕಾರ ಸಂಘ ಕಾಣಿಯೂರು, ಶ್ರೀ ಲಕ್ಷ್ಮೀ ನರಸಿಂಹ ಯುವಕ ಮಂಡಲ ಕಾಣಿಯೂರು, ವಿಶ್ವಜ್ಞ ಯುವಕ ಮಂಡಲ ಕಾಣಿಯೂರು, ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಕೂಡ್ರಸ್ತೆ ಕಾಣಿಯೂರು, ಜಾತ್ರೋತ್ಸವ ಸೇವಾ ಸಮಿತಿ ಕಾಣಿಯೂರು, ಗೆಳೆಯರ ಬಳಗ ಕೊಡಿಮಾರು ಅಬೀರ, ಶ್ರೀ ಕಣ್ವರ್ ಶ್ರೀ ರಿಕ್ಷಾ ಚಾಲಕ ಮಾಲಕರ ಸಂಘ ಕಾಣಿಯೂರು, ಶ್ರೀ ಒಡಿಯೂರು ಗ್ರಾಮ ವಿಕಾಸ ಯೋಜನೆ ಕಾಣಿಯೂರು ಗ್ರಾಮ, ಶ್ರೀ ಶಿರಾಡಿ ರಾಜನ್ ದೈವಸ್ಥಾನ ಏಲಡ್ಕ ಕಾಣಿಯೂರು, ಯಕ್ಷಮಿತ್ರ ಬಳಗ ಕಾಣಿಯೂರು, ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಕಾಣಿಯೂರು, ಹಿರಿಯ ವಿದ್ಯಾರ್ಥಿ ಸಂಘ ಕಾಣಿಯೂರು. ಎಲ್ಲರಿಗೂ ಧನ್ಯವಾದಗಳು. ವರದಿಯನ್ನು ಮಂಡಿಸಿದ ನಮ್ಮ ಶಿಕ್ಷಕಿಯವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಶ್ರೀ S. ಅಂಗಾರ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ನಮ್ಮ ಈ ಶಾಲಾ ವತಿಯಿಂದ ಒಂದು ಗೌರವಾರ್ಪಣೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ.
ಮುಂದಕ್ಕೆ ತುರ್ತು ಕಾರ್ಯದ ನಿಮಿತ್ತ ಈ ಕಾರ್ಯಕ್ರಮದಿಂದ ನಿರ್ಗಮಿಸಲಿರುವ ಕಾರಣ ಮಾಜಿ ಸಚಿವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರು, ಈ ಶಾಲೆಯ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಆತ್ಮೀಯರು ಆಗಿರತಕ್ಕಂಥ ವಿಶ್ವನಾಥ್ ಕೊಪ್ಪ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿರತಕ್ಕಂಥ ಜಯಂತ ಅಬೀರ್ ಅವರೇ, ನನ್ನ ಆತ್ಮೀಯ ಮಿತ್ರರು ಆಗಿರತಕ್ಕಂಥ ಪಂಚಾಯತಿನ ಸದಸ್ಯರು ಆಗಿರತಕ್ಕಂಥ ರಾಮನಗೌಡ ಅವರೇ, ಪಂಚಾಯತಿನ ಪೂರ್ವ ಉಪಾಧ್ಯಕ್ಷರು ಹಾಲಿ ಪಂಚಾಯತಿನ ಸದಸ್ಯರು ಆಗಿರತಕ್ಕಂಥ ಗಣೇಶ್ ಉದ್ದಾನಡ್ಕ ಅವರೇ, ವಸಂತ ಪರ್ಲೋಡಿಯವರೇ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಿರಂಜನಾಚಾರ್ಯವರೇ, ಕಾಣಿಯೂರು ಮಠ ಹಾಗೂ ಕಾಣಿಯೂರಿನ ವೈದ್ಯರು ಆಗಿರತಕ್ಕಂಥ ಆತ್ಮೀಯರು ಆಗಿರತಕ್ಕಂಥ ಉದಯ್ ಕುಮಾರ್ ಅವರೇ, ಶ್ರೀ ನರಸಿಂಹ ಭಜನಾ ಮಂಡಳಿಯ ಗೌರವ ಅಧ್ಯಕ್ಷರು ಹಿರಿಯರು ಆಗಿರತಕ್ಕಂಥ ಚಿದಾನಂದ ಉಪಾಧ್ಯಾಯರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಪುಂಡಲಿಕ ಪೂಜಾರವರೇ, STMCಯ ಅಧ್ಯಕ್ಷರು ಆಗಿರತಕ್ಕಂಥ ಪರಮೇಶ್ವರ ಅನಿಲ್ ಅವರೇ, ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸಿರುವಂಥ ಶ್ರೀಮತಿ ಯಶೋಧ ಅವರೇ, ಈ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರೇ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳೇ, ಶಾಲೆಯ ವಿದ್ಯಾರ್ಥಿ ನಾಯಕ ಚರಣ್ ಅವರೇ, ಆತ್ಮೀಯ ಪತ್ರಕರ್ತ ಬಂಧುಗಳೇ, ನಾನು ಕಾರ್ಯಕ್ರಮ ಪೂರ್ತಿಯಾಗಿ ಭಾಗವಹಿಸಬೇಕು ಅನ್ನತಕ್ಕಂಥ ಅಪೇಕ್ಷೆ ಇದ್ದರೂ ಕೂಡ ಈಗ 8 ಗಂಟೆಗೆ ನನ್ನ ಗ್ರಾಮದಲ್ಲಿ ಒಂದು ಕಬಡ್ಡಿ ಪಂದ್ಯಾಟದ ಕಾರ್ಯಕ್ರಮ ಇರುವ ಕಾರಣ ಅನಿವಾರ್ಯವಾಗಿ ನಾನು ಆ ಕಾರ್ಯಕ್ರಮಕ್ಕೆ ತೆರಳಬೇಕಾಗಿದೆ. ನಾವು ಇವತ್ತು ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡಿ ನಾವಾಗಿ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಶಿಕ್ಷಣ ಕ್ಷೇತ್ರ ಅಂದಾಗ ಅಲ್ಲಿ ವಿದ್ಯಾರ್ಥಿಗಳ ನಿರ್ಮಾಣವನ್ನು ಮಾಡುವಂಥದ್ದು, ಅಂದರೆ ಅವರ ಭವಿಷ್ಯತನ್ನು ರೂಪಿಸುವಂಥದ್ದು. ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಒಳಗೆ ಅದು ಎಲ್ಲವನ್ನು ಕೂಡ ಹೇಳ್ಬೋದು. ವಿದ್ಯಾರ್ಥಿಗಳನ್ನ ನಾವು ಆ ರೀತಿಯ ಒಂದು ನಿರ್ಮಾಣವನ್ನು ಮಾಡ್ತೇವೆ ಅಂತೇಳಿ ಮಾಡುವಂತಹ ಸಮಯದಲ್ಲಿ ಕೂಡ ಆ ವಿದ್ಯಾರ್ಥಿಗಳ ಒಂದು ನಡವಳಿಕೆ ಮತ್ತು ಆ ವಿದ್ಯಾರ್ಥಿಗಳು ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ಅವರ ಕ್ರಿಯಾಶೀಲತೆ ಇದು ವ್ಯಕ್ತಿಯ ಬದುಕಿಗೆ ಅತ್ಯಂತ ಮಹತ್ವವಾಗಿರತಕ್ಕಂಥದ್ದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಸರ್ತಿ ಕಾಕಡೆಯವರು ಒಂದು ಸರ್ತಿ ಒಂದು ಮಾತನ್ನ ಹೇಳ್ತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಇಬ್ರು ಒಟ್ಟಿಗೆ ಇರ್ತಾರೆ. ಒಟ್ಟಿಗೆ ಇದ್ದಾಗ ಅವರ ಚರ್ಚೆ ಆಗ್ತದೆ, ಸ್ವಾತಂತ್ರ್ಯವನ್ನು ಹೇಗೆ ಪಡೆಯುವುದು, ಪಡಿಬೇಕಾದ್ರೆ ನಾವು ಹೇಗೆ ತಯಾರಿ ಆಗಬೇಕು ಅನ್ನತಕ್ಕಂಥ ಪ್ರಶ್ನೆ ಅವರ ಫ್ರೆಂಡಿಗೆ ಮತ್ತು ಅವರಿಗೆ ಬರ್ತದೆ. ತ್ಯಾತ್ಯಾ ಟೋಪಿ ಮತ್ತು ಕಾಕಡೆಯವರಿಗೆ ಬರ್ತದೆ. ಕೊನೆಯ ಕ್ಷಣದಲ್ಲಿ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ.
ನಾವು ಯೋಚನೆ ಮಾಡುವುದರಿಂದಾಗಿ ಅಥವಾ ವಿಷಯದ ಬಗ್ಗೆ ಚರ್ಚೆ ಮಾಡುವುದರಾಗಿ ನಾವು ಆ ರೀತಿಯ ಒಂದು ಫಲವನ್ನು ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ಏನಾದರೂ ಆ ರೀತಿಯ ಒಂದು ಫಲವನ್ನು ಪಡಿಬೇಕಾದ್ರೆ ನಾವು ಕಾರ್ಯಕ್ಕೆ ಇಳಿಬೇಕು ಅನ್ನತಕ್ಕಂಥ ಮಾತನ್ನು ಕಾಕಡೆ ಮತ್ತು ತ್ಯಾತ ಟೋಪಿಯವರು ಹೇಳ್ತಾರೆ. ಈ ಮಾತನ್ನು ಯಾಕೆ ಇಲ್ಲಿ ಉಲ್ಲೇಖ ಮಾಡಿದ್ದೇನೆಂದರೆ, ಇವತ್ತು ನಮ್ಮ ದೇಶದ ಒಳಗೆ ರಾಜ್ಯಾಂಗ ಇರಬಹುದು, ಕಾರ್ಯಾಂಗ ಇರಬಹುದು, ನ್ಯಾಯಾಂಗ ಇರಬಹುದು, ಪತ್ರಿಕಾಂಗ, ಬೇರೆ ಬೇರೆ ಅಂಗಗಳು ಇರಬಹುದು. ಆದರೆ ಇವತ್ತು ನಾವು ನಮ್ಮ ವಾಸ್ತವಿಕವಾಗಿರ್ತಕ್ಕಂಥ ಆ ಒಂದು ಕಾರ್ಯಕ್ಷೇತ್ರದ ಮಹತ್ವವನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ನಾವು ನಾವಾಗೇ ಯೋಚನೆ ಮಾಡಿದರೆ ನಾವು ಏನು ಮಾಡ್ತಿದ್ದೇವೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆ ರೀತಿಯಲ್ಲಿ ನಾವು ಗೊತ್ತಾದಂಥ ಸಮಯದಲ್ಲಿ ನಾವು ನಮ್ಮಲ್ಲಿ ಆ ರೀತಿಯ ಒಂದು ಪರಿವರ್ತನೆಯನ್ನು ತರುವುದಕ್ಕೆ ಬೇಕಾಗಿ ನಾವು ಆ ರೀತಿಯ ಒಂದು ಕಾರ್ಯಕ್ಷೇತ್ರಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ ಅನ್ನತಕ್ಕಂಥ ಪ್ರಶ್ನೆ ಬಂದಾಗ ಅದು ಬರುವುದಿಲ್ಲ. ನಾವು ಇತ್ತೀಚೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಒಂದು ಮಾತನ್ನು ಪ್ರತಿ ತಿಂಗಳು ಒಂದು ಮಾತನ್ನು ಹೇಳ್ತಾರೆ. ಕಾರ್ಯಕ್ರಮ ಇದೆ. ಅದು ಏನು? ಅದು ಮನದಾಳದ ಮಾತು ಅನ್ನತಕ್ಕಂಥದ್ದು. ಮನದಾಳದ ಮಾತು ಅಂದರೆ ಏನು? ಇವತ್ತು ಮನದಾಳದ ಮಾತು ಅಂದರೆ ತನ್ನ ಜೀವನದಲ್ಲಿ ತನ್ನ ಹೃದಯದಲ್ಲಿರುವಂಥ ಆ ಕಷ್ಟದ ನೋವಿನ ಒಂದು ಪರಿಸ್ಥಿತಿಯನ್ನು ನೆನಪಿಸಿಕೊಂಡು ತನ್ನ ಜೀವನವನ್ನು ಆ ರೀತಿಯ ತನ್ನ ಪರಿವರ್ತನೆ, ತನ್ನ ದೇಶದ ಪರಿವರ್ತನೆಗೆ ಬೇಕಾಗಿ ಆ ರೀತಿಯ ನೋವನ್ನು ಹೇಳಿಕೊಳ್ಳುವುದರ ಮೂಲಕ ಜನರಲ್ಲಿ ಆ ರೀತಿಯ ಒಂದು ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ. ಅಂದರೆ ಇವತ್ತು ನಾವು ನೋಡಬಹುದು, ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆಯಿತು ಇವತ್ತು. ಆದರೆ ಬಡತನ ಇವತ್ತು ಕೂಡ ನಿರ್ಮೂಲನೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಆ ನಿಜವಾಗಿರತಕ್ಕಂಥ ಬಡತನದ ನೋವು ನಮಗೆ ಮಾತಾಡುವವರಿಗೆ ಗೊತ್ತಿಲ್ಲ. ಯಾವಾಗ ನಮ್ಮಲ್ಲಿ ಆ ರೀತಿಯ ನೋವಿದೆಯೋ, ಆ ನೋವು ನಮ್ಮಲ್ಲಿ ಇದ್ದಾಗ ಕೆಲವು ಸಮಯದಲ್ಲಿ ಆ ರೀತಿಯ ನೋವು ಅಧಿಕಾರ ಬಂದರೂ ಕೂಡ ಅಲ್ಲಿ ಅದರ ದರ್ಪವೇ ಬೇರೆ ಬರ್ತದೆ. ಅದನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಅವನಿಗೆ ಎಲ್ಲವೂ ಕೂಡ ಅನುಭವಿಸಲಿಕ್ಕೆ ಸಿಗುವಂಥ ಒಂದು ವಸ್ತುಗಳು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ನಾವು ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದು ಭಾರಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಾನು ಅದಕ್ಕಾಗಿ ಶಿಕ್ಷಕರಲ್ಲಿ ಕೂಡ ನನ್ನ ವಿನಂತಿ ಇಷ್ಟೇ, ಇವತ್ತು ತಾವು ಕೆಲವು ಶಾಲೆಗಳಿಗೆ ಹೋಗಿ ಆ ಶಾಲೆಯಲ್ಲಿ ಹೋದ ಸಮಯದಲ್ಲಿ ಕೆಲವು ಮಕ್ಕಳ ನಡವಳಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ನಡವಳಿಕೆ ಸಂಸ್ಕಾರದ ಭಾಗಗಳು. ಅದು ಎಲ್ಲಿ ಸಿಗ್ತದೆ ಅಂದರೆ ಅದು ನಮ್ಮಲ್ಲಿದ್ದಾಗ ಮಾತ್ರ ಮಕ್ಕಳಿಗೆ ಸಿಗುವಂಥದ್ದು. ಅದಕ್ಕೋಸ್ಕರ ನಾನು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಿಂದೆ ನಮ್ಮೊಬ್ಬ ಸುಮಾರು ಒಂದು 75 ವರ್ಷದ ಹಿರಿಯರು ಕೂಡ ನನ್ನ ಕಾರ್ಯಕ್ರಮದ ಪಕ್ಕದಲ್ಲಿ ಕುಳಿತುಕೊಂಡಿದ್ದರು. ಶಾಲಾ ವಾರ್ಷಿಕೋತ್ಸವ. ಆ ಎಲ್ಲ ಮಕ್ಕಳು ಬಂದು ಆ ಪ್ರಾಯದ ಹಿರಿಯರ ಕಾಲಿಗೆ ನಮಸ್ಕಾರವನ್ನು ಮಾಡಿದರು. ಆ ಪ್ರಾಯದ ಹಿರಿಯರ ಕಣ್ಣಲ್ಲಿ ಕಣ್ಣೀರು ಬಂತು. ಅಂದರೆ ಆನಂದ, ಅವರಿಗೆ ಖುಷಿ ಆಯಿತು, ಆನಂದ ಬಂತು. ಅವರು ಒಂದು ಮಾತನ್ನು ಹೇಳಿದರು, ಮಕ್ಕಳೇ ಒಳ್ಳೆಯದಾಗಿ ಒಳ್ಳೆಯದಾಗಿ ಅಂತ ಅವರಷ್ಟಕ್ಕೆ ಹೇಳ್ತಾ ಇದ್ರು. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಕಲಿಯುಗದಲ್ಲಿ ದೇವರು ಬಂದು ವರವನ್ನು ಕೊಡುವುದಿಲ್ಲ, ದೈವಗಳು ಬಂದು ವರವನ್ನು ಕೊಡುವುದಿಲ್ಲ. ಹಾಗಿದ್ರೆ ಮಕ್ಕಳಿಗೆ ಆ ರೀತಿಯ ಒಳ್ಳೆಯದಾಗಿ ಅಂತೇಳಿ ಯಾರು ಹೇಳಬೇಕು? ಆ ರೀತಿಯಲ್ಲಿ ಹೇಳಬೇಕಾದ್ರೆ ಆ ಮಕ್ಕಳ ನಡವಳಿಕೆ ನಮ್ಮ ಹೃದಯದಲ್ಲಿ ಆ ರೀತಿಯ ನೋವು, ಅಭಿಮಾನ ಬಂದಾಗ ಆಗ ನಾವು ನಮ್ಮಷ್ಟಕ್ಕೆ ಅವರು ಒಳ್ಳೆ ಹುಡುಗ, ಒಳ್ಳೆ ಮಗು, ಒಳ್ಳೆಯದಾಗಲಿ ಅನ್ನತಕ್ಕಂಥ ಮಾತು ಆ ವ್ಯಕ್ತಿಗಳಿಂದ ಬರ್ತದೆ. ಅದು ಎಲ್ಲ ಸಮಯದಲ್ಲಿ ಬರುವುದಿಲ್ಲ.
ಅದು ಕೆಲವೇ ಸಮಯದಲ್ಲಿ ಬರುವುದು. ಅಂದರೆ ಇವತ್ತು ಆ ರೀತಿಯ ಒಂದು ವರವನ್ನು ಪಡ್ಕೊಳ್ಳುವಂಥ ಗುಣನಡತೆಗಳನ್ನು ನಮ್ಮ ಶಾಲೆಯಲ್ಲಿ ಆ ರೀತಿಯ ಒಂದು ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕು. ಆ ರೀತಿಯಲ್ಲಿ ಮಾಡಿದಾಗ ಇವತ್ತು ನಮ್ಮ ಕಾಣೂರು ಶಾಲೆ ಏನಿದೆ ಆ ಶಾಲೆನೂ ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಅದೊಂದು ವಿಶೇಷವಾಗಿರ್ತಕ್ಕಂಥ ಶಾಲೆಯಾಗಿ ಪರಿವರ್ತನೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನನ್ನ ಅನಿಸಿಕೆ ಅಷ್ಟೇ, ಇವತ್ತು ನಾವು ಭವಿಷ್ಯದ ಒಂದು ಹಿತವನ್ನು ಕಣ್ಣ ಮುಂದೆ ಇಟ್ಟುಕೊಂಡು ನಾವು ನಮ್ಮ ಕ್ಷೇತ್ರದ ಒಳಗೆ ಯಾವ ರೀತಿಯ ಪರಿವರ್ತನೆ ತರಬಹುದು, ಆ ರೀತಿಯ ಒಂದು ಪರಿವರ್ತನೆಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರನ್ನು ಇರ್ಬೋದು ಅಥವಾ ಸಂಘ ಸಂಸ್ಥೆಗಳನ್ನು ಇರ್ಬೋದು, ಹೇಗೆ ನಾವು ಸದ್ಬಳಕೆ ಮಾಡಿಕೊಂಡು ಈ ರೀತಿಯ ಒಂದು ಪರಿವರ್ತನೆಯನ್ನು ತರಬೇಕು ಅನ್ನತಕ್ಕಂಥ ದಿಕ್ಕಿನಿಂದ ಯೋಚನೆಯನ್ನು ಮಾಡಿದಾಗ ಆಗ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ನಮ್ಮ ಕಾರ್ಯಕ್ಷೇತ್ರದಿಂದ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ದೃಷ್ಟಿಯಿಂದ ಇವತ್ತು ಈ ಒಂದು ಕಾಣೂರು ಶಾಲೆಯಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತಿದೆ. ವಾರ್ಷಿಕೋತ್ಸವದ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎಷ್ಟು, ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಸಾರ್ವಜನಿಕರಿಗೆ ತೋರ್ಪಡಿಸಿಕೊಂಡು ಆ ರೀತಿಯ ಒಂದು ಪ್ರತಿಭೆಗಳಿಗೆ ಆ ರೀತಿಯ ಒಂದು ಮಾನ್ಯತೆಯನ್ನು ಕೊಡುವಂಥ ಒಂದು ಉದ್ದೇಶವೇ ಈ ಒಂದು ಶಾಲಾ ವಾರ್ಷಿಕೋತ್ಸವ. ಆ ದಿಕ್ಕಿನಿಂದ ಈ ಒಂದು ವಾರ್ಷಿಕೋತ್ಸವ ಕೂಡ ನಡೆದಿದೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿಕೊಂಡು, ವಿಶೇಷವಾಗಿ ನಾನೀಗ ಮಾಜಿ MLA ಮಾಜಿ ಸಚಿವ, ಸಾಮಾನ್ಯವಾಗಿ ಇರ್ತದೆ ಅಂದರೆ ಬೆಲ್ಲ ಇದ್ದಲ್ಲಿಯೇ ಇರುವೆ ಹೋಗೋದು, ಬೆಲ್ಲ ಇಲ್ಲಾಂದರೆ ಇರುವ ಬರುವುದಿಲ್ಲ. ಆದರೆ ಒಂದು ನಾನಂತ ಹೇಳ್ತೇನೆ, ಜನ ನನ್ನ ಮೇಲಿಟ್ಟಿರ್ತಕ್ಕಂಥ ಪ್ರೀತಿ ಏನಿದೆ, ವಿಶ್ವಾಸ ಏನಿದೆ, ನನ್ನ ಅಧಿಕಾರದ ಅವಧಿಯಲ್ಲಿ ನಾವು ಹೇಗೆ ನಡ್ಕೊಳ್ಳಬೇಕು, ನಾವು ಏನು ನನ್ನ ಕಾರ್ಯಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕು, ಆ ಎಲ್ಲ ಸಾಧನೆಗಳಿಗೆ ಪ್ರಚಾರಕ್ಕಾಗಿ ನಾನು ಅಪೇಕ್ಷೆಯನ್ನು ಪಟ್ಟಿಲ್ಲ. ಆದರೆ ಜನ ನಮ್ಮನ್ನು ಆಯ್ಕೆ ಮಾಡಿದ ನಂತರ ನಮ್ಮ ಕರ್ತವ್ಯವಾಗಿ ನಾವು ಮಾಡಿದ್ದೇವೆ. ಆ ಒಂದು ದಿಕ್ಕಿನಿಂದ ಇವತ್ತು ವಿವೇಕ ಯೋಜನೆಯಡಿಯಲ್ಲಿ ಸುಮಾರು ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 12 ಶಾಲೆಗಳನ್ನು ನಾವು ವಿಶೇಷವಾಗಿ ಸರ್ಕಾರದ ಮೂಲಕ ತಂದು ಶಾಲೆಯ ಒಂದು ಮೂಲಭೂತ ಅವಶ್ಯಕತೆಗಳೇನಿದೆ, ಆ ಕೊಠಡಿಯ ಒಂದು ಅವಶ್ಯಕತೆ ಏನಿದೆ, ಆ ಒಂದು ಕೊಠಡಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಎರಡನೇದಾಗಿ ವಿದ್ಯಾರ್ಥಿಗಳಿಗೆ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ನಾವು ಸುಮಾರು 128 ಶಾಲೆಗಳಿಗೆ ನಾವು ಒದಗಿಸಿಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಅದು ನಮ್ಮ ಆದ್ಯ ಕರ್ತವ್ಯ ಅನ್ನತಕ್ಕಂಥ ದಿಕ್ಕಿನಿಂದ ನಾನು ಮಾಡಿದ್ದೇನೆ ಅನ್ನತಕ್ಕಂಥ ಒಂದು ಮಾತನ್ನು ಹೇಳಿಕೊಂಡು, ಮತ್ತೆ ಇವತ್ತು ನೀವು ಆ ರೀತಿಯ ಒಂದು ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟುಕೊಂಡು ಇವತ್ತು ನನ್ನನ್ನು ಅಭಿನಂದಿಸಿರಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು, ಮುಂದಿನ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ತಾವೆಲ್ಲರೂ ಕೂಡ ಅನುಮತಿಯನ್ನು ಕೊಡಬೇಕು ಅನ್ನತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು, ಶಾಲೆಯ ಮುಖ್ಯೋಪಾಧ್ಯಾಯರು ಬೇರೆ ಬೇರೆ ರೀತಿಯ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೂ ಕೂಡ ನಮ್ಮ ಕಡೆಯಿಂದಲೂ ಕೂಡ ನಮ್ಮ ಸರ್ಕಾರ ಯಾವುದೇ ಬೇಕಾರಲ್ಲಿ ರಾಜಕೀಯ ಮಾಡುವ ವ್ಯಕ್ತಿಗಳಲ್ಲಿ ರಾಜಕೀಯವನ್ನು ಮಾಡ್ತಾರೆ. ದೇವರ ದಯೆಯಿಂದ ನನಗೆ ರಾಜಕೀಯ ಮಾಡುವವರು ಯಾರೂ ಕೂಡ ಇಲ್ಲ. ಆ ರೀತಿಯಲ್ಲಿ ನಾವು ನಮ್ಮ ನಡವಳಿಕೆಯನ್ನು ಮಾಡಿದ್ದೇವೆ. ಆದರೆ ನನ್ನ ಸಂಘಟನೆ, ನನ್ನ ಪಾರ್ಟಿಯ ವಿಚಾರ ಏನಿದೆ ಅದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಅದನ್ನು ನನ್ನ ಜೀವನದಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ, ಯಾರನ್ನ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ವಿಶ್ವಾಸವನ್ನು ಪಡ್ಕೊಂಡು ನನ್ನ ಕ್ಷೇತ್ರಕ್ಕೆ ಆಗಬೇಕಾದಂಥ ಏನೇನು ಅಭಿವೃದ್ಧಿ ಕೆಲಸಗಳಿದೆ ಆ ರೀತಿಯ ಒಂದು ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದೇವೆ. ಮುಂದೆನೂ ಕೂಡ ನಾವು ನಮ್ಮ ಕಡೆಯಿಂದ ಏನೇನು ಸಹಕಾರವನ್ನು ಬೇಕಾ ಆ ರೀತಿಯ ಒಂದು ಸಹಕಾರವನ್ನು ಕೂಡ ಕೊಡ್ತೇನೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು ಮತ್ತೊಮ್ಮೆ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಾಲೆಗಾಗಿ ಮುಂದಕ್ಕೂ ಕೂಡ ಸಹಾಯ ಹಸ್ತವನ್ನು ನೀಡುತ್ತೇನೆ ಎನ್ನುವ ಮಾತನ್ನು ಹೇಳುತ್ತಾ, ಶಿಕ್ಷಕರಿಗೆ ಮಾತಿನಿಂದ ಹುರಿದುಂಬಿಸಿದ ಮಾನ್ಯ ಮಾಜಿ ಸಚಿವರು ಈಗ ತುರ್ತು ಕಾರ್ಯದ ನಿಮಿತ್ತ ತೆರಳಲಿದ್ದಾರೆ. ಅವರನ್ನು ಬೀಳ್ಕೊಡುತ್ತಾ
ಮುಂದಕ್ಕೆ ಈ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನ ಮಾಡಿದ ಶ್ರೀಯುತ ನಿರಂಜನಾಚಾರ್, ಮಾನ್ಯ ಮ್ಯಾನೇಜರು, ಕಾನೂರು ಮಠ, ಇವರಿಗೆ ವೇದಿಕೆ. ವೇದಿಕೆಯಲ್ಲಿರುವ ಗಣ್ಯರಿಗೂ, ಗೌರವಾನ್ವಿತ ಶಿಕ್ಷಕ ವೃಂದಕ್ಕೂ, ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ಊರ ಸಜ್ಜನ ಬಂಧುಗಳೆಲ್ಲರಿಗೂ ಶುಭ ಸಂಜೆ. ಈ ದಿನ ವರ್ಷದ ಹರ್ಷವನ್ನು ಸಂಭ್ರಮಿಸುವ ದಿನ, ಸಮಗ್ರ ವರ್ಷದ ಸಾರ್ಥಕತೆ ಸ್ಮರಿಸುವ ವಿಶೇಷ ದಿನ. ಮಕ್ಕಳ ಪ್ರತಿಭೆಯನ್ನು ಹೊರತರಲು ವೇದಿಕೆಯನ್ನು ಒದಗಿಸುವಂಥ ಮಹತ್ತರವಾದ ದಿನ. ಒಂದಲ್ಲ ಒಂದು ರೀತಿಯ ಪ್ರತಿಭೆಗಳು ಎಲ್ಲ ಮಕ್ಕಳಲ್ಲೂ ಇದ್ದೇ ಇರುತ್ತದೆ. ಪ್ರಾಥಮಿಕ ಹಂತದಲ್ಲಿ ಇದನ್ನು ಗುರುತಿಸಿ ಬೆಳೆಸುವಂಥ ಕೆಲಸವನ್ನು ಗುರುಗಳು ಹಾಗೂ ಪೋಷಕರು ಮಾಡಬೇಕಾದ್ದು ಅತೀ ಅಗತ್ಯ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಒಂದು ಸಾಧಿಸುವ ಛಲವನ್ನು ಬೆಳೆಸಿಕೊಂಡಾಗ ಖಂಡಿತವಾಗಿಯೂ ಗುರಿ ಮುಟ್ಟುವ ಸಾಧ್ಯವಿದೆ. ಈ ಸಾಧನೆಗೆ ಶ್ರಮ, ಶ್ರದ್ಧೆ, ತಾಳ್ಮೆ ಅತೀ ಅಗತ್ಯ. ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮಕ್ಕಳೇ. ಅವಕಾಶ ಸಿಕ್ಕಿದಾಗ ಸದುಪಯೋಗಪಡಿಸಿಕೊಳ್ಬೇಕು. ಇದರೊಂದಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿತುಕೊಳ್ಳಿ. ಯೋಗ್ಯ ವ್ಯಕ್ತಿಗಳಿಗೆ ಗೌರವ ಕೊಡಿ. ಕಷ್ಟದಲ್ಲಿರುವವರಿಗೂ ಸಹಾನುಭೂತಿ ತೋರಿಸುವಂಥ ಒಳ್ಳೆಯ ಗುಣ ಬೆಳೆಸಿಕೊಳ್ಳಿ. ಯಾವುದೇ ದುಶ್ಚಟಗಳಿಂದ ದೂರವಿರಿ. ಯಾವುದೇ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸಬೇಡಿ. ದುಡುಕಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ಹಿತಮಿತವಾದ ಪೌಷ್ಟಿಕಾಂಶ ಆಹಾರ ಸೇವಿಸಿ ಆವಾಗವಾಗ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ. ಮತ್ತು ಮುಖ್ಯವಾಗಿ ಅಂತರ್ಜಾಲದ ಬಳಕೆ ಮಿತಿಯಲ್ಲಿರಲಿ ಮಕ್ಕಳೇ. ಊರಿಗೂ ನಮ್ಮ ದೇಶಕ್ಕೂ ಒಳ್ಳೆಯ ಹೆಸರು ತನ್ನಿ. ದೇಶಾಭಿಮಾನ ಬೆಳೆಸಿಕೊಳ್ಳಿ. ಅಧ್ಯಾಪಕರೆಲ್ಲರಿಗೂ ವೃತ್ತಿ ಜೀವನದಲ್ಲಿ ಉನ್ನತ ಹುದ್ದೆ ಲಭಿಸಿ ಯಶಸ್ಸು ಸಿಗಲಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ. ಬಹಳ ಸುಂದರ, ಮಾರ್ಮಿಕವಾಗಿ ಮನಮುಟ್ಟುವಂತೆ ಮನದುಂಬಿಸಿ ಹುರಿದುಂಬಿಸಿದ ಸರದಮಿಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ, ಮುಂದೆ ಈ ಒಂದು ವಾರ್ಷಿಕ ಹಬ್ಬದಲ್ಲಿ ಶಾಲಾ ಹಿರಿಯ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಶಿಕ್ಷಕ ವೃಂದದವರಿಗೆ ಕ್ರೀಡಾಕೂಟಗಳನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡಂತಹ ಎಲ್ಲರನ್ನು ಈಗ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರಿಗೆ ವಂದಿಸುತ್ತಾ, ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಹಿರಿಯ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಅವುಗಳ ವಿವರ ಈ ಕೆಳಗಿನಂತಿದೆ. 1ನೇ ವಿಭಾಗ 8ರಿಂದ 10ನೇ ತರಗತಿ ಬಾಲಕರು 100 ಮೀಟರ್ ಓಟ, ಚಂದನ್ ಪ್ರಥಮ. ಈ ಬಹುಮಾನವನ್ನು ಶ್ರೀಯುತ ಚಿದಾನಂದ ಉಪಾಧ್ಯಾಯರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಮನ್ವಿತ್. ತೃತೀಯ ಕೌಶಿಕ್. ಬಾಲಕಿಯರು ಬೃಂದ ಪ್ರಥಮ. ದ್ವಿತೀಯ ಹವ್ಯ. ತೃತೀಯ ಗುಣಶ್ರೀ. ಗುಂಡು ಎಸೆತ ಬಾಲಕರ ವಿಭಾಗ ಮನ್ವಿತ್ ಪ್ರಥಮ. ಚಂದನ್ ದ್ವಿತೀಯ. ಕೌಶಿಕ್ ತೃತೀಯ.
ಬಾಲಕಿಯರ ವಿಭಾಗ ಸಹನಾ ಪ್ರಥಮ. ಜ್ಯೇಷ್ಠ ದ್ವಿತೀಯ. ಯಶ್ಮಿಕಾ ತೃತೀಯ. ಬಾಟಲಿಗೆ ನೀರು ತುಂಬುವುದು ಚಂದನ್ ಪ್ರಥಮ. ಪ್ರೇಕ್ಷಿತ್ ದ್ವಿತೀಯ. ಗಗನ್ ಎಂ ತೃತೀಯ. ಬಾಲಕಿಯರ ವಿಭಾಗ ಗುಣಶ್ರೀ ಪ್ರಥಮ. ಬೃಂದ ದ್ವಿತೀಯ. ಸಿಂಚನ ತೃತೀಯ. ನೀರು ನಡಿಗೆ ಬಾಲಕರ ವಿಭಾಗ ಮನ್ವಿತ್ ಪ್ರಥಮ. ಕೌಶಿಕ್ ದ್ವಿತೀಯ. ಗಗನ್ ಎ ತೃತೀಯ. ಬಾಲಕಿಯರ ವಿಭಾಗ ಸಹನಾ ಪ್ರಥಮ. ರಶ್ಮಿತಾ ದ್ವಿತೀಯ. ಗುಣಶ್ರೀ ತೃತೀಯ. ಫನ್ನಿ ಗೇಮ್ ಬಾಲಕರ ವಿಭಾಗ ಯತೀಶ್ ಮಾದೋಡಿ ಪ್ರಥಮ. ವಿಜೇತರಾದವರು ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು. ಯತೀಶ್ ಮಾದೋಡಿ ಪ್ರಥಮ. ಪ್ರವೀಣ್ ಪೆರ್ಲೋಡಿ ದ್ವಿತೀಯ. ದಿನೇಶ್ ಖಾನಾವು ತೃತೀಯ. ಮಹಿಳೆಯರ ವಿಭಾಗ ಶಿಲ್ಪ ಪ್ರಥಮ. ಯಶಕಲಾ ದ್ವಿತೀಯ. ಮನ್ಮಿತಾ ತೃತೀಯ. ಮುಂದಿನ ಬಹುಮಾನವನ್ನು ಶ್ರೀಮತಿ ಲೀಲಾವತಿ ಎನ್ ಇವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಮೇಡಮ್. ಎರಡನೇ ವಿಭಾಗ PUCಯಿಂದ ಪದವಿ 100 ಮೀಟರ್ ಓಟ. ಮಹಿಳೆಯರ ವಿಭಾಗ ಹರ್ಷಿತಾ ಪ್ರಥಮ. ಭವಿತಾ ಬಿ ದ್ವಿತೀಯ. ಮೋಕ್ಷ ಎ ತೃತೀಯ. ಗುಂಡು ಎಸೆತ ಬಾಲಕರು ಅಹಿಜಿತ್ ಪ್ರಥಮ.
ಪ್ರಣಮ್ ದ್ವಿತೀಯ, ವಿನ್ಯಾಸ್ ತೃತೀಯ. ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡ್ಕೊಳ್ಳಿ. ಬಾಲಕಿಯರ ವಿಭಾಗ ಹರ್ಷಿತಾ ಪ್ರಥಮ, ಧನ್ಯ ದ್ವಿತೀಯ, ರಶ್ಮಿತಾ ತೃತೀಯ. ಬಾಟಲಿಗೆ ನೀರು ತುಂಬುವುದು ಅಹಿಜಿತ್ ಪ್ರಥಮ, ಹರ್ಷಿತ್ ದ್ವಿತೀಯ, ಪ್ರಣಮ್ ತೃತೀಯ. ಬಾಲಕಿಯರ ವಿಭಾಗ ಮೇಘ ಪ್ರಥಮ, ಧನ್ಯ ದ್ವಿತೀಯ, ಭವಿತಾ ತೃತೀಯ. ನೀರು ನಡಿಗೆ ಕೇಶವ ಕಟ್ಟತ್ತಾರು ಪ್ರಥಮ, ಹರೀಶ್ ದ್ವಿತೀಯ, ರಾಧಾಕೃಷ್ಣ ತೃತೀಯ. ಮಹಿಳೆಯರ ವಿಭಾಗ ಮಮತಾ ಪ್ರಥಮ, ಮಧುಶ್ರೀ ದ್ವಿತೀಯ, ಹರ್ಷಿತಾ ತೃತೀಯ. ಮೂರನೇ ವಿಭಾಗ ಪದವಿ ಮೇಲ್ಪಟ್ಟು 50 ವರ್ಷ ಒಳಗಿನ ವಯೋಮಾನದ ಹಿರಿಯ ವಿದ್ಯಾರ್ಥಿಗಳು. 100 ಮೀಟರ್ ಓಟ ಪುರುಷರು ಸುಜಿತ್ ಪ್ರಥಮ, ನಯನ್ ಕುಮಾರ್ ದ್ವಿತೀಯ, ದೀಕ್ಷಿತ್ ತೃತೀಯ. ಮಹಿಳೆಯರ ವಿಭಾಗ ಪ್ರಿಯಾ ಪ್ರಥಮ, ಚಿತ್ರ ದ್ವಿತೀಯ, ಯಶಕಲಾ ತೃತೀಯ. ಗುಂಡು ಎಸೆತ ಬಾಲಕರ ವಿಭಾಗ ಸುಜಿತ್ ಪ್ರಥಮ, ದೀಕ್ಷಿತ್ ದ್ವಿತೀಯ, ನಯನ್ ಕುಮಾರ್ ತೃತೀಯ. ಮಹಿಳೆಯರ ವಿಭಾಗ ಅಶ್ವಿನಿ ಪ್ರಥಮ, ಮಧುಶ್ರೀ ದ್ವಿತೀಯ, ದೇವಕಿ ತೃತೀಯ. ಬಾಟಲಿಗೆ ನೀರು ತುಂಬುವುದು ಪ್ರವೀಣ್ ಪ್ರಥಮ, ಕೇಶವ್ ದ್ವಿತೀಯ, ದೀಕ್ಷಿತ್ ತೃತೀಯ.
ವಿಭಾಗ ಮಧುಶ್ರೀ ಪ್ರಥಮ, ಪ್ರಿಯ ದ್ವಿತೀಯ, ಮಮತಾ ನಾಣಿಲ ತೃತೀಯ. ಮಹಿಳೆಯರ ವಿಭಾಗದ ಬಹುಮಾನವನ್ನು ಶ್ರೀಯುತ ಡಾಕ್ಟರ್ ಉದಯ್ ಕುಮಾರ್ ಇವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು ಮೇಡಮ್. ಮುಂದೆ 50 ವರ್ಷ ಮೇಲ್ಪಟ್ಟ ಹಿರಿಯ ವಿದ್ಯಾರ್ಥಿಗಳು 100 ಮೀಟರ್ ಓಟ ರಾಮಣ್ಣಗೌಡ ಮುಗರಂಜ ಪ್ರಥಮ, ಬಾಲಕೃಷ್ಣ ಕರಂದ್ಲಾಜೆ ದ್ವಿತೀಯ, ನೀಲಪ್ಪ ಗೌಡ ತೃತೀಯ. ಗುಂಡು ಎಸೆತ ರಾಮಣ್ಣಗೌಡ ಮುಗರಂಜ ಪ್ರಥಮ, ಪುಟ್ಟಣ್ಣಗೌಡ ಮುಗರಂಜ ದ್ವಿತೀಯ, ನೀಲಪ್ಪ ಗೌಡ ತೃತೀಯ. ಬಾಟಲಿಗೆ ನೀರು ತುಂಬುವುದು ನೀಲಪ್ಪ ಗೌಡ ಪ್ರಥಮ, ರಾಮಣ್ಣ ಮಠತ್ತಾರು ದ್ವಿತೀಯ, ಲಕ್ಷ್ಮಣ ಮುಗರಂಜ ತೃತೀಯ. ಮುಂದೆ ನಮ್ಮ ಶಾಲಾ ಪೋಷಕರಿಗಾಗಿ ಏರ್ಪಟ್ಟ ಸ್ಪರ್ಧೆಗಳಲ್ಲಿ ವಿಜೇತರಾದವರು: ಮೊದಲನೇ ವಿಭಾಗ 50 ವರ್ಷಕ್ಕಿಂತ ಕೆಳಗಿನ ವಯೋಮಾನದ ಪೋಷಕರು, ಪುರುಷರ ವಿಭಾಗದಲ್ಲಿ 100 ಮೀಟರ್ ಓಟ ತೇಜಪ್ರಸಾದ್ ಪ್ರಥಮ, ವಸಂತ ಕಂಡೂರು ದ್ವಿತೀಯ, ಜಯಂತ ವೈ ಮತ್ತು ಸುಂದರ ಇಬ್ಬರು ಹಂಚಿಕೊಂಡಿದ್ದಾರೆ ತೃತೀಯ ಬಹುಮಾನ. ಮಹಿಳೆಯರ ವಿಭಾಗ ಜಯಶ್ರೀ ಪ್ರಥಮ, ವನಿತಾ ದ್ವಿತೀಯ, ರಮ್ಯಾ ತೃತೀಯ. ನೂರು ಮೀಟರ್ ಓಟದವರು ಅಷ್ಟೇ ಫಾಸ್ಟ್ ಆಗಿ ಒಂದು ಬಹುಮಾನವನ್ನು ಪಡ್ಕೊಳ್ಬೇಕು. ಗುಂಡು ಎಸೆತ ಪುರುಷರ ವಿಭಾಗ ವಸಂತ ಕಂಡೂರು ಪ್ರಥಮ, ಜಯಂತ ವೈ ದ್ವಿತೀಯ, ಭಾಸ್ಕರ ತೃತೀಯ. ಮಹಿಳೆಯರ ವಿಭಾಗ ಗುಂಡೆಸೆತದ ವಿಜೇತರು. ವಂದನೆಗಳು ಸರ್. ಮುಂದಿನ ಬಹುಮಾನವನ್ನು ಶ್ರೀಯುತ ಗಣೇಶ್ ಉದನಡ್ಕ ಇವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಜಯಮಾಲಾ ಪ್ರಥಮ, ನಂದಿತಾ ದ್ವಿತೀಯ, ಗುಣವತಿ ತೃತೀಯ. ಬಾಟಲಿಗೆ ನೀರು ತುಂಬುವುದು ಪುರುಷರ ವಿಭಾಗ ವಸಂತ ಅಜಿರಂಗಳ ಪ್ರಥಮ, ತೇಜಪ್ರಸಾದ್ ದ್ವಿತೀಯ, ಚಂದ್ರಶೇಖರ ಕಾನಾವು ತೃತೀಯ.
ಮಹಿಳೆಯರ ವಿಭಾಗ ಆಶಾ ಕಟ್ಟತ್ತಾರು ಪ್ರಥಮ, ಚಿತ್ರ ದ್ವಿತೀಯ, ಪ್ರಮೀತಾ ತೃತೀಯ. ನೀರು ನಡಿಗೆ ಪುರುಷರ ವಿಭಾಗ ಸುರೇಶ್ ಓಡಬಾಯಿ ಪ್ರಥಮ, ರಮೇಶ್ ಮಾದೋಡಿ ದ್ವಿತೀಯ, ಸೀತಾರಾಮ ಮಿತ್ತಮೂಲೆ ತೃತೀಯ. ಮಹಿಳೆಯರ ವಿಭಾಗ ಸೀಮಾ ಪ್ರಥಮ, ದಿವ್ಯಮಣಿ ದ್ವಿತೀಯ, ಸುಮಲತಾ ತೃತೀಯ. ವಂದನೆಗಳು ಸರ್ ತಮಗೆ. ಮುಂದಿನ ಬಹುಮಾನವನ್ನು ಶ್ರೀಯುತ ವಸಂತ ಪೆರ್ಲೋಡಿ ಇವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಫನ್ನಿ ಗೇಮ್ ಪುರುಷರ ವಿಭಾಗ ವಸಂತ ಕಂಡೂರು ಪ್ರಥಮ, ಸೀತಾರಾಮ ಮಿತ್ತಮೂಲೆ ದ್ವಿತೀಯ, ರಾಮಣ್ಣ ಮಠತ್ತಾರು ತೃತೀಯ. ಮಹಿಳೆಯರ ವಿಭಾಗ ಕವಿತಾ ಬೈತಡ್ಕ ಪ್ರಥಮ, ಶಶಿಕಲಾ ಪುಂಚತ್ತಾರು ದ್ವಿತೀಯ, ಗುಣವತಿ ಗುಂಡಿಗದ್ದೆ ತೃತೀಯ. ಮುಂದೆ 50 ವರ್ಷ ಮೇಲ್ಪಟ್ಟ ಪೋಷಕರು ಗುಂಡೆಸೆತ ಮಂದಣ್ಣ ಪ್ರಥಮ, ರಾಮಣ್ಣಗೌಡ ಮಠತ್ತಾರು ದ್ವಿತೀಯ, ಕೇಶವ ಕಟ್ಟತ್ತಾರು ತೃತೀಯ. ಮುಂದೆ ಹಿರಿಯ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗಾಗಿ ನಡೆದಂತಹ ಗುಂಪಾಟದಲ್ಲಿ ವಿಜೇತರಾದವರು ತಂಡದ ನಾಯಕರು ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡ್ಕೊಳ್ಬೇಕು. ಪುರುಷರ ವಿಭಾಗ ಹಗ್ಗ ಜಗ್ಗಾಟ ಪ್ರಶಾಂತ್ ವೈ ಮತ್ತು ತಂಡ ಪ್ರಥಮ, ರವಿ ಅನಿಲ ಮತ್ತು ತಂಡ ದ್ವಿತೀಯ. ಪುರುಷರ ವಿಭಾಗದ ವಾಲಿಬಾಲ್ ವಿಜೇತರು ಸುಜಿತ್ ಮತ್ತು ತಂಡ. ಹರೀಶ್ ಓಡಬಾಯಿ ಮತ್ತು ತಂಡ ದ್ವಿತೀಯ. ಮಹಿಳೆಯರ ವಿಭಾಗ ಹಗ್ಗ ಜಗ್ಗಾಟದ ವಿಜೇತರು ಮೇಘ ಮತ್ತು ತಂಡ. ರಶ್ಮಿತಾ ಮತ್ತು ತಂಡ ದ್ವಿತೀಯ. ಡಾಡ್ಜ್ ಬಾಲ್ ರಶ್ಮಿತಾ ಮತ್ತು ತಂಡ ಪ್ರಥಮ, ಮಧುಶ್ರೀ ಮತ್ತು ತಂಡ ದ್ವಿತೀಯ. ಅವಕಾಶಕ್ಕಾಗಿ ಧನ್ಯವಾದಗಳು.
ವಂದನೆಗಳು ಸರ್. ಮುಂದಕ್ಕೆ ಶಿಕ್ಷಕರಿಗೆ ನಡೆಸಿದಂತಹ ಸ್ಪರ್ಧೆಗಳ ಪಟ್ಟಿಯನ್ನು ವಾಚಿಸ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಶಿಕ್ಷಕರ ವಿಭಾಗದ ವಿವಿಧ ಆಟೋಟ ಸ್ಪರ್ಧೆಗಳ ವಿಜೇತರಾದ ವಿವರ ಈ ರೀತಿ ಇದೆ. ಗುಂಡು ಎಸೆತ ಪ್ರಥಮ ಸ್ಥಾನ ಮೋಹಿನಿ ಎನ್. ಈ ಬಹುಮಾನವನ್ನು ಚಂದ್ರಶೇಖರ ಗೌಡ, ರಾಶಿ ಕಾಂಪ್ಲೆಕ್ಸ್ ಇವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಸ್ಥಾನ ದಿವ್ಯಾ ಪಿ. ತೃತೀಯ ಸ್ಥಾನ ವೀಕ್ಷಿತ. ಹಾಗೆಯೇ ಬಾಟಲಿಗೆ ನೀರು ತುಂಬಿಸುವ ಸ್ಪರ್ಧೆ ಪ್ರಥಮ ದಿವ್ಯಾ ಪಿ. ದ್ವಿತೀಯ ಮೋಹಿನಿಯನ್. ತೃತೀಯ ಸುಜಯ. ಲಕ್ಕಿ ಗೇಮ್ ಅದೃಷ್ಟದ ಆಟದಲ್ಲಿ ವಿಜೇತರಾದವರು ಪ್ರಥಮ ಸುಜಯ, ದ್ವಿತೀಯ ನಯನ, ತೃತೀಯ ಸ್ಥಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ, ಪೂರ್ಣಿಮಾ ಮತ್ತು ದಿವ್ಯಾ ಪಿ. ಗ್ಲಾಸ್ ಬ್ಯಾಲೆನ್ಸ್ ದಿವ್ಯಾ ಪಿ ಪ್ರಥಮ, ನಯನ ದ್ವಿತೀಯ, ದೇವಕಿ ಪಿ ತೃತೀಯ. ಗುಂಪಾಟ ಸ್ಪರ್ಧೆ ಡಾಜ್ ಬಾಲ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ದಿವ್ಯಾ ಪಿ ಮತ್ತು ಬಳಗದವರು ಪಡ್ಕೊಂಡಿದ್ದಾರೆ. ಡಾಜ್ ಬಾಲ್ ಪ್ರಥಮ ಸ್ಥಾನ ದಿವ್ಯಾ ಪಿ ಮತ್ತು ಬಳಗ. ದಿವ್ಯಾ, ಸುಜಯ, ಮೋಹಿನಿಯನ್, ದೇವಕಿ ಪಿ ಮತ್ತು ವೀಕ್ಷಿತ. ದ್ವಿತೀಯ ಸ್ಥಾನವನ್ನು ಚೈತನ್ಯ ಮತ್ತು ಬಳಗ, ಭಾರತಿ, ಪೂರ್ಣಿಮಾ, ಶಿರೀನಾ ಮತ್ತು ನಯನ. ಬಹುಮಾನವನ್ನು ವಿತರಿಸಿದ ಚಂದ್ರಶೇಖರ್ ರಾಷ್ಟ್ರೀಯ ಕಾಂಪ್ಲೆಕ್ಸ್ ಅವರಿಗೆ ವಂದನೆಗಳು. ಹಾಗೆಯೇ ಬಹುಮಾನವನ್ನು ಪಡ್ಕೊಂಡ ಎಲ್ಲ ಶಿಕ್ಷಕರಿಗೂ ವಂದನೆಗಳು. ವಂದನೆಗಳು ಸರ್ ತಮಗೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಶಾಲೆಗೆ ಹಲವಾರು ವಿಧದಲ್ಲಿ ವಸ್ತು ರೂಪದಲ್ಲಿ ಹಾಗೂ ಧನ ಸಹಾಯ ಇತ್ಯಾದಿಗಳನ್ನು ನೀಡಿದಂತಹ ಮಹನೀಯರಿಗೆ ಈಗ ಗುರುತಿಸುವ ಕಾರ್ಯಕ್ರಮ ನಡೆಯುತ್ತಿದೆ. ಇದೀಗ ಒಂದು ಸಣ್ಣ ಬದಲಾವಣೆ. ನಮ್ಮ ಶಾಲೆಯಲ್ಲಿ ಈ ಹಿಂದೆ STMC ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸಿದಂತಹ ನಿಕಟಪೂರ್ವ ಅಧ್ಯಕ್ಷರುಗಳನ್ನು ಈಗ ಗೌರವಿಸಲಿಕ್ಕಿದ್ದೇವೆ. ಇವರಲ್ಲಿ ಮೊದಲನೇದಾಗಿ ಪದ್ಮೇಗೌಡ ಅನಿಲ, ಶ್ರೀ ನಾರಾಯಣ್ ಭಟ್, ಶ್ರೀ ಧರ್ಮೇಂದ್ರ ಗೌಡ ಕಟ್ಟತಾರು, ಶ್ರೀ ಪದ್ಮನಾಭ ಗುಂಡಿಗದ್ದೆ, ಶ್ರೀ ಬಾಲಕೃಷ್ಣ ಕರಂದ್ಲಾಜೆ ಇವರೆಲ್ಲರೂ ವೇದಿಕೆಗೆ ಬಂದು ಆಸನಗಳಲ್ಲಿ ಆಸೀನರಾಗಿ ಶಾಲಾ ವಾರ್ಷಿಕೋತ್ಸವದ ವತಿಯಿಂದ ನಡೆಯುತ್ತಿರುವಂಥ ಈ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಶ್ರೀ ಪದ್ಮಯ್ಯಗೌಡ ಅನಿಲ ದಿನಾಂಕ 10/7/2011ರಿಂದ 11/1/2013ರವರೆಗೆ ನಮ್ಮ ಶಾಲಾ SDMC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀ ನಾರಾಯಣ್ ಭಟ್ ದಿನಾಂಕ 12/1/2013ರಿಂದ ದಿನಾಂಕ 28/8/2015 ತನಕ ನಮ್ಮ ಶಾಲಾ SDMC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀ ಧರ್ಮೇಂದ್ರ ಗೌಡ ಕಟ್ಟತಾರು ದಿನಾಂಕ 22/8/2015ರಿಂದ 25/9/2018ರವರೆಗೆ ನಮ್ಮ ಶಾಲಾ SDMC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀ ಪದ್ಮನಾಭಗೌಡ ಗುಂಡಿಗದ್ದೆ ದಿನಾಂಕ 26/9/2018ರಿಂದ ದಿನಾಂಕ 18/2/2021ರವರೆಗೆ ನಮ್ಮ ಶಾಲಾ SDMC ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ಬಾಲಕೃಷ್ಣಗೌಡ ಕರಂದ್ಲಾಜೆ ದಿನಾಂಕ 19/2/2021ರಿಂದ 26/10/2021 ತನಕ ನಮ್ಮ ಶಾಲಾ SDMC ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಈ ಅವಧಿಯಲ್ಲಿ ತಾವು ತಮ್ಮ ಶಾಲೆಗೆ ನೀಡಿದಂತಹ ಅಪೂರ್ವ ಕೊಡುಗೆಗಳನ್ನು ಸ್ಮರಿಸುತ್ತಾ ಈ ಸಂದರ್ಭದಲ್ಲಿ ತಮ್ಮನ್ನು ಅಭಿನಂದಿಸಲಿದ್ದೇವೆ. ಎಲ್ಲರನ್ನು ಕೊಡ್ಲಿಕ್ಕೆ ಕರೆಯಿರಿ. ಸನ್ಮಾನಿಸಲ್ಪಟ್ಟಂತಹ ಎಲ್ಲ ಗೌರವಾನ್ವಿತರು ಮತ್ತು ಸನ್ಮಾನಿಸಿದಂತಹ ಎಲ್ಲ ಮಹನೀಯರಿಗೆ ಶಾಲಾ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇದೀಗ ವೇದಿಕೆಯಿಂದ ತೆರವುಗೊಳ್ಳಲಿರುವ ಶ್ರೀಯುತ ನಿರಂಜನ ಆಚಾರ್, ಮ್ಯಾನೇಜರ್, ಕಾನಿಯೂರು ಮಠ, ಇವರಿಗೆ ಸ್ಮರಣಿಕೆ ನೀಡಿ ಬೀಳ್ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ನಮ್ಮ ಶಾಲಾ ನಿವೃತ್ತ ಮುಖ್ಯ ಶಿಕ್ಷಕರು ಶ್ರೀಮತಿ ಲೀಲಾವತಿ ರಾಘವಗೌಡ ಇವರಿಗೆ ಶಾಲಾ ಪರವಾಗಿ ತಾವು ಕೊಟ್ಟಂಥ ಅಪೂರ್ವ ಕೊಡುಗೆಗಾಗಿ ಶಾಲಾ ಪರವಾಗಿ ನಾವು ಅಭಿನಂದಿಸಲಿದ್ದೇವೆ.
ಮೇಡಮ್ ತಾವು ವೇದಿಕೆಗೆ ಬರಬೇಕು. ಶ್ರೀಮತಿ ಲೀಲಾವತಿ ಮೇಡಮ್ ಇವರು ನಮ್ಮ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಅವರು ನಮ್ಮ ಶಾಲೆಗೆ ಹೊಸದಾಗಿ ಒಂದು ಡಯಾಸ್ ಕೊಡುಗೆಯಾಗಿ ನೀಡಿರುತ್ತಾರೆ. ಅವರಿಗೆ ಶಾಲಾ ಪರವಾಗಿ ನಾವು ಎಲ್ಲರೂ ಸೇರಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾರು ಕೊಟ್ರ ಹೇಳ್ಬೇಕಾ? ಶ್ರೀ ನಿರಂಜನ ಆಚಾರ್ ಮಾನ್ಯ ಅಧ್ಯಕ್ಷ, ಮಾನ್ಯ ಮ್ಯಾನೇಜರ್ ಕಾಣಿಯೂರು ಮಠ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಕಳೆದ 2022-23 ಸಾಲಿ SLC ಪರೀಕ್ಷೆಯಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿಯಾಗಿದ್ದು ಇದ್ದ ಉತ್ತಮ್ ಜಿ ಇವರು ರಾಜ್ಯ ಮಟ್ಟಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. 625ರಲ್ಲಿ 624 ಅಂಕಗಳನ್ನು ಪಡೆದುಕೊಂಡು ರಾಜ್ಯ ಮಟ್ಟದಲ್ಲಿ ಕಾಣಿಯೂರನ್ನು ಎತ್ತಿ ಹಿಡಿದಿದ್ದಾರೆ ಅಂತ ಹೇಳುವುದಕ್ಕೆ ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಯನ್ನು ನಾವು ಎಲ್ಲ ಹಿರಿಯ ಗಣ್ಯಮಾನ್ಯರ ಮುಂದೆ ಸನ್ಮಾನಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸೇರಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಮುಂದಕ್ಕೆ ನಮ್ಮ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ ಅತಿಥಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿದ ಶ್ರೀಮತಿ ಪೂರ್ಣಿಮಾ ಇವರಿಗೆ ನಮ್ಮ ಶಾಲಾ ವತಿಯಿಂದ ಒಂದು ಗೌರವ ಅರ್ಪಣೆ. ಪೂರ್ಣಿಮಾ ಮೇಡಮ್. ನಮ್ಮ ಶಾಲೆಯಲ್ಲಿ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಕಲಿಕೆಯಲ್ಲಿ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಗುರುತಿಸಿದ್ದು, ಈ ಒಂದು ಬಹುಮಾನವನ್ನು ನಮ್ಮ ಶಾಲಾ STMCಯ ಉಪಾಧ್ಯಕ್ಷರಾದ ಶ್ರೀಮತಿ ಯಶೋಧ ನೇರಳ್ ತಡ್ಕ ಹಾಗೂ ರವಿಕುಮಾರ್ ಇವರು ನೀಡಿರುತ್ತಾರೆ. ಈ ಬಹುಮಾನವನ್ನು ನಮ್ಮ ಶಾಲಾ STMC ಉಪಾಧ್ಯಕ್ಷರಾದ ಯಶೋಧ ಇವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರನ್ನು ವೇದಿಕೆಗೆ ಕರೀತಾ ಇದ್ದೇನೆ. ಪಟ್ಟಿಯನ್ನು ವಾಚಿಸ್ತಾ ಇದ್ದಾರೆ ನಮ್ಮ ಚೈತನ್ಯ ಮೇಡಮ್. ಎರಡು 2022-23 ಸಾಲಿನಲ್ಲಿ ಕಲಿಕೆಯಲ್ಲಿ ಮುಂದುವರಿದ ವಿದ್ಯಾರ್ಥಿಗಳು. ಮೊದಲನೆಯದಾಗಿ 2ನೇ ತರಗತಿ ವಿದ್ಯಾರ್ಥಿಗಳು ಕಿಶನ್ ಓ ಪ್ರಥಮ, ವರ್ಷಕುಮಾರಿ ದ್ವಿತೀಯ, ಕೀರ್ತಿ ತೃತೀಯ. ಕಿಶನ್ ಓ ಪ್ರಥಮ, ವರ್ಷಕುಮಾರಿ ದ್ವಿತೀಯ, ಕೀರ್ತಿ ತೃತೀಯ. ವಿದ್ಯಾರ್ಥಿಗಳು ಶ್ರಾವ್ಯ ಎಂ ಪ್ರಥಮ, ಅದಿತಿ ಎಂ ಪ್ರಥಮ. ಶ್ರಾವ್ಯ ಎಂ, ಅದಿತಿ ಎಂ ಪ್ರಥಮ. ತೃಷಾ NM ದ್ವಿತೀಯ, ಚಂಪಿಕಾ MS ತೃತೀಯ. ಅದಿತಿ ಎಂ ಪ್ರಥಮ. ತೃಷಾ NM ದ್ವಿತೀಯ.
ಚಂಪಿಕಾ MS ತೃತೀಯ. ಐದನೇ ತರಗತಿ ವಿದ್ಯಾರ್ಥಿಗಳು ನಿನಾದ MP ಪ್ರಥಮ, ಗೌತಮ್ ದ್ವಿತೀಯ, ಚರಣ್ ತೃತೀಯ. ನಿನಾದ MP ಪ್ರಥಮ, ಗೌತಮ್ ದ್ವಿತೀಯ. ಚರಣ್ ತೃತೀಯ. ಚರಣ್. ನಾಲ್ಕನೇ ತರಗತಿ ಆಂಗ್ಲ ಮಾಧ್ಯಮ ವಂದನ್ D ಪ್ರಥಮ, K ಮನಸ್ವಿ ದ್ವಿತೀಯ, ವಂಶಿ PB ತೃತೀಯ. ವಂಶಿ PB. ನಾಲ್ಕನೇ ತರಗತಿ ಕನ್ನಡ ಮಾಧ್ಯಮ ಚೈತ್ರ D ಪ್ರಥಮ, ಜನನಿ ದ್ವಿತೀಯ, ಲಿಖಿತ್ ತೃತೀಯ. ಚೈತ್ರ D ಪ್ರಥಮ, ಜನನಿ ದ್ವಿತೀಯ, ಲಿಖಿತ್ ತೃತೀಯ. ಮುಂದೆ ಮೂರನೇ ತರಗತಿ ಆಂಗ್ಲ ಮಾಧ್ಯಮ ಸಮರ್ಥ್ ಪ್ರಥಮ, ಸಮರ್ಥ್, ಫಾತಿಮತ್ ಆಸ್ಪಾನಾ ದ್ವಿತೀಯ, CK ರುಜ್ಞಾ ತೃತೀಯ. ಸಮರ್ಥ್ ಪ್ರಥಮ, ಫಾತಿಮತ್ ಅಶ್ಪಾನಾ ದ್ವಿತೀಯ, CK ರುಜ್ಞಾ ತೃತೀಯ. ಮೂರನೇ ತರಗತಿ ಕನ್ನಡ ಮಾಧ್ಯಮ ಮೌನಿಕಾ MP ಪ್ರಥಮ, ಅಕ್ಷಿತಾ ದ್ವಿತೀಯ. ಮೌನಿಕಾ MP ಪ್ರಥಮ, ಅಕ್ಷಿತಾ ದ್ವಿತೀಯ. ಎರಡನೇ ತರಗತಿ ಆಂಗ್ಲ ಮಾಧ್ಯಮ ಹಿತೇಶ್ A ಪ್ರಥಮ, ಹಿತೇಶ್ A ಪ್ರಥಮ, ಸಾನಿಧ್ಯ PB ದ್ವಿತೀಯ, ಸಾನಿಧ್ಯ PB ದ್ವಿತೀಯ, ಆರಾಧ್ಯ ತೃತೀಯ, ಆರಾಧ್ಯ ತೃತೀಯ. ಎರಡನೇ ತರಗತಿ ಕನ್ನಡ ಮಾಧ್ಯಮ ತೇಜಸ್ವಿ ಪ್ರಥಮ, ತೇಜಸ್ವಿ ಪ್ರಥಮ, ಪ್ರೇಕ್ಷಾ K ದ್ವಿತೀಯ, ಲವೀಶ್ ತೃತೀಯ. ತೇಜಸ್ವಿ, ಪ್ರೇಕ್ಷಾ K, ಲವೀಶ್. ಒಂದನೇ ತರಗತಿ ಆಂಗ್ಲ ಮಾಧ್ಯಮ ಪ್ರಣಮ್ಯ ಅಭಿಕಾರ ಪ್ರಥಮ, ಪ್ರಣಮ್ಯ ಅಭಿಕಾರ ಪ್ರಥಮ, ಸುಜನ್ ದ್ವಿತೀಯ,
ಸ್ನೇಹ ತೃತೀಯ. ಪ್ರಣಮ್ಯ ಅಭಿಕಾರ ಪ್ರಥಮ, ಸುಜನ್ ದ್ವಿತೀಯ, ಸ್ನೇಹ ತೃತೀಯ. ಸ್ನೇಹ ತೃತೀಯ. ಒಂದನೇ ತರಗತಿ ಕನ್ನಡ ಮಾಧ್ಯಮ, ಸುಜನ್ ದ್ವಿತೀಯ. ಒಂದನೇ ತರಗತಿ ಕನ್ನಡ ಮಾಧ್ಯಮ, ಮೋಕ್ಷ ಪ್ರಥಮ, ಯಕ್ಷಿತಾ ದ್ವಿತೀಯ. ಮೋಕ್ಷ ಪ್ರಥಮ, ಯಕ್ಷಿತಾ ದ್ವಿತೀಯ. ಯಕ್ಷಿತಾ. ಬಹುಮಾನವನ್ನು ವಿತರಿಸಿದ ನಮ್ಮ ಶಾಲಾ STMC ಉಪಾಧ್ಯಕ್ಷರಾದ ಯಶೋಧ ನೇರ್ವಳ್ತಡ್ಕಿಯವರಿಗೆ ಧನ್ಯವಾದಗಳು. ಹಾಗೆ ಬಹುಮಾನ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮುಂದಕ್ಕೆ ಧರ್ನಪ್ಪ ಗೌಡ ಅಂಬುಳ ಇವರು ಸಭೆಯಲ್ಲಿದ್ದರೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವರು ನಮ್ಮ ಶಾಲೆಯಲ್ಲಿ 2022-23ನೇ ಸಾಲಿನಲ್ಲಿ 7ನೇ ತರಗತಿಯಲ್ಲಿ ಗಣಿತದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಿರುತ್ತಾರೆ. ಧರ್ನಪ್ಪ ಗೌಡ ಅಂಬುಳ ಇವರು ಇದರ ವೇದಿಕೆಗೆ ಬರಬೇಕು ಅಂತ ಆಹ್ವಾನಿಸ್ತಾ ಇದ್ದೇವೆ. ಪ್ರಥಮ ಕಿಶನ್. ಕಿಶನ್ ಪ್ರಥಮ. 22-23ನೇ ಸಾಲಿನಲ್ಲಿ 7ನೇ ತರಗತಿಯಲ್ಲಿ ಗಣಿತ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿ ಕಿಶನ್. ದ್ವಿತೀಯ ವರ್ಷಕುಮಾರಿ. ವರ್ಷಕುಮಾರಿ. ಅಭಿನಂದನೆಗಳು ಮಕ್ಕಳೇ, ವಿದ್ಯಾರ್ಥಿಗಳು ಮತ್ತು ಬಹುಮಾನವನ್ನು ಪ್ರೋತ್ಸಾಹಧನವನ್ನು ವಿತರಿಸಿದಂಥ ಶ್ರೀ ಧರ್ನಪ್ಪಗೌಡ ಅಂಬುಲ ಅಭಿನಂದನೆಗಳು ಸರ್ ನಿಮಗೆ. ಮುಂದಿನ ಅಂಗವಾಗಿ ದಿವಂಗತ ಶ್ರೀಮತಿ ದೇವಕಿ ವಾಸುದೇವಗೌಡ ಬಂಡಾಜೆ ನಿವೃತ್ತ ಮುಖ್ಯ ಶಿಕ್ಷಕಿ ಇವರ ಸ್ಮರಣಾರ್ಥ ಇವರ ಪುತ್ರಿ ಶ್ರೀಮತಿ ವಿದ್ಯಾ ಚೆನ್ನಪ್ಪಗೌಡ ಇವರು 2023-24ನೇ ಸಾಲಿನ ಪ್ರಥಮ ಸೆಮಿಸ್ಟರ್ನಲ್ಲಿ 5, 6, 7ನೇ ತರಗತಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಿರುತ್ತಾರೆ. ವಿದ್ಯಾರ್ಥಿಗಳ ವಿವರ: 7ನೇ ತರಗತಿಯಲ್ಲಿ ಚಂಪಿಕಾ MS ಪ್ರಥಮ, ಶ್ರಾವ್ಯ M ದ್ವಿತೀಯ. ಚಂಪಿಕಾ MS ಪ್ರಥಮ, ಶ್ರಾವ್ಯ ದ್ವಿತೀಯ. ಈ ಬಹುಮಾನವನ್ನು ನಮ್ಮ CRP ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 6ನೇ ತರಗತಿ ಫಾತಿಮಾ ಸಹೀಲಾ ಪ್ರಥಮ, ಚರಣ್ ದ್ವಿತೀಯ. 6ನೇ ತರಗತಿ ಫಾತಿಮಾ ಸಹೀಲಾ ಪ್ರಥಮ, ಚರಣ್ ದ್ವಿತೀಯ. ಬಂದ್ರ ಇಲ್ಲ ಚರಣ್. 6ನೇ ತರಗತಿ ಚರಣ್ ದ್ವಿತೀಯ. 5ನೇ ತರಗತಿಯಲ್ಲಿ ವಂಶಿ PB ಪ್ರಥಮ, ಮನಸ್ವಿ K ದ್ವಿತೀಯ. 5ನೇ ತರಗತಿ ವಂಶಿ PB, ಮನಸ್ವಿ K ದ್ವಿತೀಯ. ಇದೇಳ ಮನಸ್ವಿ K, ಶ್ರೀ ಚಂದ್ರಶೇಖರ್
ಗೌಡ ರಾಶಿ ಕಾಂಪ್ಲೆಕ್ಸ್ ಕಾಣಿಯೂರು. ನಮ್ಮ ಶಾಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ 7ನೇ ತರಗತಿಯ 2 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಿ ಪ್ರೋತ್ಸಾಹಿಸುತ್ತಾರೆ. ಈ ಬಹುಮಾನಗಳನ್ನು ಶ್ರೀ ಚಂದ್ರಶೇಖರ್ ಗೌಡ ರಾಶಿ ಕಾಂಪ್ಲೆಕ್ಸ್ ಇವರೇ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 7ನೇ ತರಗತಿಯಲ್ಲಿ ಚರಣ್ ತ್ರಿಷಾ MN ಚರಣ್ ಆಯ್ತಾ, ತ್ರಿಷಾ MN. ಅಭಿನಂದನೆಗಳು ಸರ್ ವಿದ್ಯಾರ್ಥಿಗಳಿಗೆ ಮತ್ತು ಬಹುಮಾನಗಳನ್ನು ವಿತರಿಸಿದಂತ ನಿಮಗೆ. ಮುಂದುವರಿಸುತ್ತಾ ವಿಶೇಷವಾಗಿ ಶಾಲೆಗೆ ಸಹಕಾರವನ್ನು ನೀಡಿದಂತಹ ಅವರಿಗೆ ಈಗ ಸ್ಮರಣಿಕೆಯನ್ನು ನೀಡಿ ಗೌರವಿಸುವುದು. ಈ ಕಾರ್ಯಕ್ರಮವನ್ನು ನಮ್ಮ ಶಾಲಾ STMC ಅಧ್ಯಕ್ಷರು ನಿರ್ವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಪುಷ್ಪಾ ರಾಜೇಶ್ ಪುತ್ತೂರು. ಇವರು ನಮ್ಮ ಶಾಲೆಗೆ ಸುಮಾರು 5,000 ರೂಪಾಯಿ ಮೌಲ್ಯದ ವಸ್ತುರೂಪದ ಕೊಡುಗೆಗಳನ್ನು ನೀಡಿರುತ್ತಾರೆ. ಶ್ರೀಮತಿ ಪುಷ್ಪಾ ರಾಜೇಶ್ ಪುತ್ತೂರು. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ನಮ್ಮ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹ ಇದೇ ರೀತಿ ನಮ್ಮ ಶಾಲೆಗೆ ಇರಲಿ. ಸ್ವಸ್ತಿ ಕಲ್ಪಡ ನಮ್ಮ ಶಾಲಾ ವಿದ್ಯಾರ್ಥಿಗಳ ನೃತ್ಯ ಸಂಯೋಜಕ ಸ್ವಸ್ತಿ ಕಲ್ಪಡ. ಮುಂದಿನ ಹಂತವಾಗಿ ಸುಧಾಕರ್ ಆಚಾರ್ಯ ವರದಿಗಾರರ ಸುದ್ದಿ ಪತ್ರಿಕೆ. ಸುಧಾಕರ್ ಆಚಾರ್ಯ ವರದಿಗಾರರು ಸುದ್ದಿಪತ್ರಿಕೆ ಪುತ್ತೂರು. ಶ್ರೀ ಚಂದ್ರಶೇಖರ ರಾಶಿ ಕಾಂಪ್ಲೆಕ್ಸ್ ಕಾಣಿಯೂರು. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿರುತ್ತಾರೆ. ಶ್ರೀ ರವಿಕುಮಾರ್ ನೇರೋಳ್ ತಡ್ಕ 2022-23ನೇ ಸಾಲಿನಲ್ಲಿ ಕಲಿಕೆಯಲ್ಲಿ ಸಾಧನೆ ಮಾಡಿದ 1ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ನೀಡಿ ಪ್ರೋತ್ಸಾಹ ನೀಡಿರುತ್ತಾರೆ. ಶ್ರೀ ರವಿಕುಮಾರ್ ನೇರೋಳ್ ತಡ್ಕ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಲಕ್ಷ್ಮೀನರಸಿಂಹ ಭಜನಾ ಮಂಡಳಿ. ನಮ್ಮ ಶಾಲೆಯ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಕೂಡ ಸ್ಥಳಾವಕಾಶವನ್ನು ಮತ್ತು ಮನಸಾರೆ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ಸಂಘ ಇದೊಂದು ಸಂಸ್ಥೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಲಕ್ಷ್ಮೀನರಸಿಂಹ ಭಜನಾ ಮಂಡಳಿ. ಶ್ರೀ ಧರ್ಣಪ್ಪಗೌಡ ಅಂಬುಲ ವ್ಯಾಪಾರಸ್ಥರು ಶ್ರೀ ವೈಷ್ಣವ್ ಟ್ರೇಡರ್ಸ್ ಕಾಣಿಯೂರು. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ನೀಡಿ ಗೌರವಿಸಿರುತ್ತಾರೆ. ಶ್ರೀಮತಿ ದೇವಕಿ ವಾಸುದೇವಗೌಡ ಇವರ ಸ್ಮರಣಾರ್ಥ ಶ್ರೀಮತಿ ವಿದ್ಯಾ ಚೆನ್ನಪ್ಪಗೌಡ. ಶ್ರೀಮತಿ ವಿದ್ಯಾ ಚೆನ್ನಪ್ಪಗೌಡ ಬಂಡಾಜೆ. ಶ್ರೀ ಚೇತನ್ ನಾವೂರು. ಈ ದಿನದ ನಮ್ಮ ಭೋಜನದ ವ್ಯವಸ್ಥೆಯನ್ನು ಮಾಡಿದಂತಹ ಶ್ರೀ ಚೇತನ್ ನಾವೂರು ಇವರಿಗೆ ಕೂಡ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚೇತನ್ ನಾವೂರು ಈ ದಿನದ ಭೋಜನದ ವ್ಯವಸ್ಥೆಯನ್ನು ಮಾಡಿದಂಥವರು. ಹಿರಿಯ ವಿದ್ಯಾರ್ಥಿಗಳ ಬಹುಮಾನಗಳ ಪ್ರಾಯೋಜಕರಾದ ಶ್ರೀ ಕಿರಣ್ ಮಲೆಕೆರ್ಚಿ. ಅಧ್ಯಕ್ಷರು ಸ್ಪೋರ್ಟ್ಸ್ ಕ್ಲಬ್ ಕೂಡು ರಸ್ತೆ ಕಾಣಿಯೂರು. ಕಿರಣ್ ಮಲೆಕೆರ್ಚಿ. ಕುಮಾರಿ ಹರ್ಷಿತಾ ವೆಯ್ಟ್ ಲಿಫ್ಟರ್. ಕುಮಾರಿ ಹರ್ಷಿತಾ.
ರಾಷ್ಟ್ರ ಮಟ್ಟದ ಗೊತ್ತಿಲ್ಲದ ಕುಮಾರಿ ಹರ್ಷಿತಾ ಎಲುವೆ, ಶ್ರೀ ಸುರೇಶ್ ಓಡಾಬಾಯ್, ಸುರೇಶ್ ಓಡಾಬಾಯ್ ಸ್ಟೇಜಿಗೆ ಸ್ಕ್ರೀನ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಇವರ ಸಹಕಾರವನ್ನು ನಾವು ಇನ್ನು ಮುಂದೆ ಕೂಡ ಬಯಸ್ತಾ ಇದ್ದೇವೆ. ಶ್ರೀಮತಿ ರತಿ ಎಂ ಶೆಟ್ಟಿ, ಶ್ರೀಮತಿ ರತಿ ಎಂ ಶೆಟ್ಟಿ ಬಟ್ಟಲ್ ಸ್ಟ್ಯಾಂಡ್ ಮತ್ತು ವಾಚನಾಲಯ ಕಪಾಟನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಸ್ವತಃ ಅವರೇ ಮುಂದೆ ಬಂದು ನಮ್ಮಲ್ಲಿ ಒಳ್ಳೆಯ ಮನಸ್ಸಿನಿಂದ, ಉದಾರವಾದ ಮನಸ್ಸಿನಿಂದ ನೀಡಿರುತ್ತಾರೆ. ಶ್ರೀ ಪದ್ಮನಾಭಾಚಾರ್ಯ ಮಠತ್ತಾರು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ, ಶಾಲೆಗೆ ಗ್ರೀನ್ ಬೋರ್ಡ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಇನ್ನು ಮುಂದೆ ಕೂಡ ಇವರ ಸಹಕಾರ ನಮಗೆ ಬೇಕಾಗಿದೆ. ಪದ್ಮನಾಭಾಚಾರ್ಯ ಮಠತ್ತಾರು. ಬಹುಮಾನವನ್ನು ಸ್ಮರಣೆಗೆ ನೀಡಿದಂಥ ನಮ್ಮ ಶಾಲಾ STMC ಅಧ್ಯಕ್ಷರು ಮತ್ತು ಗೌರವಿಸಲ್ಪಟ್ಟಂಥ ಎಲ್ಲ ಮಹನೀಯರಿಗೆ ಶಾಲಾ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಪದ್ಮನಾಭ ಆಚಾರ್ಯ. ವಂದನೆಗಳು. ಸಭೆಯನ್ನು ಮುಂದುವರಿಸುತ್ತಾ ಮುಂದಕ್ಕೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಜಯಂತ ಅಬೀರ, ಮಾನ್ಯ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಬೆಲಂದೂರು, ಇವರು ಈ ಕಾರ್ಯಕ್ರಮದ ಬಗ್ಗೆ ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರು ಇದರ ಈ ಶಾಲಾ ವಾರ್ಷಿಕೋತ್ಸವದ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕಾಣಿಯೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವಂಥ ಶ್ರೀ ವಿಶ್ವನಾಥ ಕೊಪ್ಪರವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯರ್ಥಿಯರೇ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ವಿದ್ಯಾಭಿಮಾನಿಗಳೇ, ನಿಜವಾಗಿಯೂ ನನಗೆ ಸಂತೋಷವಾಗುತ್ತಿದೆ. ಯಾಕೆಂದರೆ ನಾನು ಕಲಿತಂತಹ ಶಾಲೆಯ ಈ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸುವುದಕ್ಕೆ ತುಂಬ ಸಂತೋಷವಾಗುತ್ತದೆ. ಇಂದು ಇಲ್ಲಿ ಎಲ್ಲರಿಗೂ ಒಂದು ರೀತಿಯ ಹಬ್ಬ, ಮಕ್ಕಳಿಗೂ ಒಂದು ಹಬ್ಬ, ಅದರ ಜೊತೆಗೆ ಪೋಷಕರಿಗೂ ಒಂದು ಹಬ್ಬ. ನಮ್ಮ ಜೀವನದ ಮೊದಲ ಹಂತ ಅಂದರೆ ಪ್ರಾಥಮಿಕ ಹಂತ ಆರಂಭವಾಗುವುದು ಪ್ರಾಥಮಿಕ ಶಾಲೆಯಲ್ಲಿ. ಈ ಶಾಲೆಯಲ್ಲಿಯೇ ನಾವು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆದರೆ ಮುಂದಿನ ಜೀವನದಲ್ಲಿ ನಾವು ಉತ್ತಮ ಸ್ಥಾನವನ್ನು ಪಡೆಯಲು ಸಾಧ್ಯ ಅನ್ನುವ ಮನೋಭಾವನೆಯನ್ನು ಇಟ್ಟುಕೊಳ್ಳಬೇಕು ಅನ್ನುತ್ತಾ, ಅದೇ ರೀತಿ ಈ ಶಾಲೆಯ ಯಶಸ್ಸಿಗೆ ಪ್ರತಿಯೊಬ್ಬರೂ ಕಾರಣರಾಗಬೇಕು ಅನ್ನುವಂಥ ಶುಭ ನುಡಿಯನ್ನು ನುಡಿಯುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ವಂದನೆಗಳು ಸರ್. ಶಾಲೆಗಾಗಿ ಸಹಕಾರ ಮನೋಭಾವವನ್ನು ನೀಡಬೇಕು ಎನ್ನುವಂಥ ಕಿವಿ ಮಾತನ್ನು ತಾವು ನೀಡಿದ್ದೀರಿ. ವಂದನೆಗಳು ನಿಮಗೆ. ಮುಂದಕ್ಕೆ ವೇದಿಕೆ ಶ್ರೀ ರಾಮಣ್ಣಗೌಡ ಮುಗರಂಜ, ಮಾನ್ಯ ಸದಸ್ಯರು, ಗ್ರಾಮ ಪಂಚಾಯತ್ ಕಾಣಿಯೂರು ಇವರಿಗೆ. ಮೊದಲಾಗಿ ಕಾನೇರಿನ ಆರಾಧ್ಯ ದೇವರು ಶ್ರೀ ಲಕ್ಷ್ಮೀ ನರಸಿಂಹ ದೇವರನ್ನು ಮನಸಾರೆ ಸ್ಮರಿಸಿಕೊಂಡು, ಕಾನೇರಿನ ಹೃದಯ ಭಾಗದಲ್ಲಿ ಶೋಭಿಸುತ್ತಿರತಕ್ಕಂತಹ ಕಾನೇರಿನ ಹೆಮ್ಮೆಯ ವಿದ್ಯಾಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಾನೇರು, ಇದೀಗ ಈ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರತಕ್ಕಂತಹ ಕಾನೇರು ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಗೌರವಾನ್ವಿತ ಶ್ರೀ ವಿಶ್ವನಾಥ ಕೊಪ್ಪ ಅವರೇ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಿರತಕ್ಕಂತಹ ಬೆಲಂದೂರು ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ಗೌರವಾನ್ವಿತ ಜಯಂತ್ ಅಬೀರರವರೇ, ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಕಾಣಿಯೂರು ಗ್ರಾಮ ಪಂಚಾಯತಿನ ಸದಸ್ಯರಾಗಿ ಈಗಾಗಲೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣಿಯೂರು ಇದರ ಅಧ್ಯಕ್ಷರಾಗಿ ಆಯ್ಕೆಯಾಗಿರತಕ್ಕಂತಹ ಗೌರವಾನ್ವಿತ ಶ್ರೀ ಗಣೇಶ್ ಉದ್ನಡ್ಕರವರೇ, ಹಾಗೆಯೇ ಕಾಣಿಯೂರಿನ ಜನಪ್ರಿಯ ವೈದ್ಯರು ಗೌರವಾನ್ವಿತ ಶ್ರೀ ಡಾಕ್ಟರ್ ಉದಯ್ ಕುಮಾರ್ ಅವರೇ, ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿಯ ಗೌರವಾಧ್ಯಕ್ಷರು ಚಿದಾನಂದ ಉಪಾಧ್ಯಾಯರವರೇ,
ಹಾಗೆಯೇ ಈ ಶಾಲೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಹೊಂದಿದಂತಹ ಗೌರವಾನ್ವಿತರಾಗಿರತಕ್ಕಂತಹ ಶ್ರೀಮತಿ PR ಲೀಲಾವತಿ ರಾಘವಗೌಡರವರೇ, ಹಾಗೆಯೇ CRP ಅವರೇ, ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರೇ, ವಿದ್ಯಾರ್ಥಿ ನಾಯಕರೇ, ಅದೇ ರೀತಿ SGMCಯ ಅಧ್ಯಕ್ಷರೇ ಮತ್ತು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ಹಾಗೆಯೇ ರಾಶಿ ಕಾಂಪ್ಲೆಕ್ಸಿನ ಮಾಲಕರು ಗೌರವಾನ್ವಿತ ಚಂದ್ರಶೇಖರ್ ಅವರೇ, ಈ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂತಹ ಗೌರವಾನ್ವಿತ ಪುಂಡಲಿಕ ಪೂಜಾರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವೇದಿಕೇತರ ಗಣ್ಯರೇ, ವಿದ್ಯಾಭಿಮಾನಿಗಳೇ, ಅಧ್ಯಾಪಕ ಬಂಧುಗಳೇ, ವಿದ್ಯಾರ್ಥಿಗಳೇ, ಹಾಗೆಯೇ ಎಲ್ಲ ಹಿರಿಯ ವಿದ್ಯಾರ್ಥಿಗಳೇ, 1959ರಲ್ಲಿ ಉದ್ಘಾಟನೆಗೊಂಡಂಥ ಈ ವಿದ್ಯಾಸಂಸ್ಥೆ ಇದೀಗ 64 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿ 65ನೇ ವರ್ಷಕ್ಕೆ ಮುಂದುವರಿಯುತ್ತಾ ಇದೆ. ಈ ಸಂದರ್ಭದಲ್ಲಿ 2-3 ವರ್ಷಗಳಿಂದ ನಿಂತು ಹೋಗಿದಂತಹ ಈ ಒಂದು ವಾರ್ಷಿಕೋತ್ಸವವನ್ನು ನಾವು ಇಲ್ಲಿ ಒಂದು ಸರಳ ರೀತಿಯಲ್ಲಿ ಬಹಳ ಸಂತೋಷದಿಂದ ಇಲ್ಲಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ವಾರ್ಷಿಕೋತ್ಸವ ಅಂತ ಹೇಳಿದರೆ ಅದೊಂದು ಮಕ್ಕಳಿಗೆ ಚೈತನ್ಯವನ್ನು ತುಂಬುವ ಮತ್ತು ಪ್ರತಿಭೆಯನ್ನು ಗುರುತಿಸುವಂಥ ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ನಾನಾದರೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ದಿನ ಮಕ್ಕಳಿಗೆ ಬಹಳ ಸಡಗರ ಸಂತೋಷದ ದಿನ ಅಂತೇಳಿ ಹೇಳ್ಬೋದು. ಇವತ್ತು ಬೆಳಗಿನಿಂದಲೇ ಇಲ್ಲಿ ಒಳ್ಳೆಯ ಹಬ್ಬದ ಒಂದು ವಾತಾವರಣ ಇದೆ. ಮಕ್ಕಳು ಆಟ ಓಟ ಪಾಠಗಳಲ್ಲಿ ಬಹುಮಾನವನ್ನು ಪಡೆದು ಸಂತೋಷ ಪಡುವಂಥ ಒಂದು ಒಳ್ಳೆಯ ಸುದಿನ. ನನಗೂ ಕೂಡ ಇಂದಿನ ನನ್ನ ಶಾಲಾ ಜೀವನದ ನೆನಪಾಗ್ತಾ ಇದೆ. ಇವತ್ತು ಕೂಡ 60ರ ಮೇಲಿನ ಒಂದು ಹಿರಿಯ ವಿದ್ಯಾರ್ಥಿಗಳ ವಿಭಾಗದಲ್ಲಿ ನಾನು 100 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಮತ್ತು ಶಾರ್ಟ್ ಪುಟ್ನಲ್ಲಿ ಪ್ರಥಮ ಸ್ಥಾನ ಪಡೆದಂಥ ಸಂದರ್ಭ ನನಗೂ ಕೂಡ ಬಹಳ ಖುಷಿಯಾಗುವಂಥ ಸಂದರ್ಭ. ಅದೇ ರೀತಿ ಈ ಒಂದು ಇವತ್ತು ಸೋತವರು ಕೆಲವರು ಇರ್ಬೋದು, ಅವರಿಗೆ ಸ್ವಲ್ಪ ಬೇಸರ ಪಡುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕಂತೇಳಿದ್ರೆ ಸೋಲೆ ಗೆಲುವಿನ ಸೋಪಾನ. ಅದೇ ರೀತಿ ಈ ಪ್ರತಿಭೆ ಎನ್ನುವಂಥದ್ದು ಅದು ಯಾರೊಬ್ಬನ ಸೊತ್ತು ಅಲ್ಲ, ಅದು ಬಹುಶಃ ದೈವದತ್ತವಾಗಿ ಮತ್ತು ರಕ್ತಗತವಾಗಿ ಬರುವಂಥದ್ದು. ಅದಕ್ಕೆ ಇಂಥ ಒಂದು ಒಳ್ಳೆಯ ವೇದಿಕೆಯ ಅಗತ್ಯ ಇದೆ ಅಂತೇಳಿ ನಾನಾದರೂ ಹೇಳಬಲ್ಲೆ. ವಿದ್ಯಾರ್ಥಿಗಳಿಗೆ ಈ ಪ್ರಾಥಮಿಕ ಹಂತ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಘಟ್ಟ. ಇದೊಂದು ಫೌಂಡೇಶನ್. ಇಲ್ಲಿ ನಾವು ಎಲ್ಲಿಯಾದರೂ ಎಡವಿದರೆ ಮುಂದೆ ಏನು ಪಶ್ಚಾತ್ತಾಪ ಪಟ್ಟರು ಏನೋ ಪ್ರಯೋಜನ ಇಲ್ಲ. ಒಳ್ಳೆಯ ಕಾಣೀರಿನ ಒಳ್ಳೆಯ ಅಧ್ಯಾಪಕರ ತಂಡ ಇದೆ, ಒಳ್ಳೆಯ SGMC ಇದೆ, ಹಿರಿಯ ವಿದ್ಯಾರ್ಥಿಗಳ ಪ್ರೋತ್ಸಾಹ ಸದಾ ಇರುವಂಥ ಇಂಥ ಶಾಲೆಯಲ್ಲಿ ಒಳ್ಳೆಯ ನೀವು ವಿದ್ಯಾಭ್ಯಾಸವನ್ನು ಮಾಡಿದರೆ ಮುಂದೊಂದು ದಿನ ಒಳ್ಳೆಯ ವ್ಯಕ್ತಿಗಳಾಗಿ ಮೂಡಿಬರ್ಬೋದು ಅಂತೇಳಿ ನಾನು ಆದರೂ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಾವು ಮಕ್ಕಳಿಗೆ ಆಸ್ತಿ ಮಾಡುವುದು ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕಂತೇಳಿ ಹೇಳ್ತೇವೆ. ಆದರೆ ಕೆಲವೊಬ್ಬರು ಹೆತ್ತವರು ಕೂಲಿ ಕೆಲಸ ಮಾಡಿ ಬೀಡಿ ಕಟ್ಟಿ ಅದೇ ರೀತಿ ಆಸ್ತಿಯನ್ನು ಅಡವಿಟ್ಟು ವಿದ್ಯಾಭ್ಯಾಸವನ್ನು ಕಳಿಸ್ತಾರೆ. ಆದರೆ ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಿದ ಕೂಡಲೇ ಎಲ್ಲರೂ ಒಳ್ಳೆಯವರು ಅಂತೇಳಿ ಹೇಳಲಿಕ್ಕೆ ಬರುವುದಿಲ್ಲ. ಊರಿನ ಬಡವರಲ್ಲಿ ಕೂಡ ಹೃದಯ ಶ್ರೀಮಂತಿಕೆಯನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅಂಥ ಹೃದಯ ಶ್ರೀಮಂತ ಹೆತ್ತವರನ್ನು ನಾವು ಮಕ್ಕಳು ಗೌರವ ಕೊಡದಿದ್ದರೆ ಅಂಥ ಮಕ್ಕಳಿಗೆ ಈ ಸಮಾಜ ಕೂಡ ಯಾವತ್ತೂ ಗೌರವವನ್ನು ಕೊಡುವುದಿಲ್ಲ. ಅದೇ ರೀತಿ ನಾವು ಹೇಳ್ತೇವೆ, ನಮ್ಮ ವಿದ್ಯೆ ಕಲಿಸಿದ ಗುರುಗಳು ದೇವರಿಗೆ ಸಮಾನ ಶ್ರೇಷ್ಠರು ಅಂತೇಳಿ ಸತ್ಯ. ಆದರೆ 10 ಅಧ್ಯಾಪಕರ ಗುರುಗಳಿಗಿಂತ ನಮ್ಮ ಹೆತ್ತ ತಂದೆ ತಾಯಿಗಳೇ ಶ್ರೇಷ್ಠ ಅಂತೇಳಿ ಹೇಳ್ಬೋದು. ಅದೇ ರೀತಿ ನಮ್ಮ ಹೆತ್ತವರಿಗೆ ತುಂಬ ಆಸೆ ಇರ್ತದೆ, ನನ್ನ ಮಕ್ಕಳು ಉನ್ನತ ಶಿಕ್ಷಣ ಪಡಿಬೇಕು, ಒಬ್ಬ ಡಾಕ್ಟರ್ ಆಗಬೇಕು, ಒಬ್ಬರು ಒಳ್ಳೆಯ ಇಂಜಿನಿಯರ್ ಆಗಬೇಕು, ಒಳ್ಳೆ ಆಫೀಸರ್ ಆಗಿ ಕೈ ತುಂಬ ಸಂಪಾದನೆ ಮಾಡಬೇಕೆನ್ನುವಂಥ ಆಸೆ ಇರ್ತದೆ, ಅದು ಸ್ವಾಭಾವಿಕ. ಆದರೆ ನಮ್ಮ ಮಗ ಕೂಡ ಒಬ್ಬ ಹಲ್ಲಿಯ ಮೇಷ್ಟ್ರು ಆಗಬೇಕು ಅಥವಾ ಗಡಿ ಕಾಯುವ ಒಬ್ಬ ಸೈನಿಕನಾಗಬೇಕಂತೇಳಿ ಹೇಳುವವರು ಬಹಳ ಕಡಿಮೆ. ಆದರೆ ಏನೇ ಇರಲಿ, ನೀವು ವಿದ್ಯಾರ್ಥಿಗಳಿದ್ದೀರಿ, ನೀವು ಬಹುಶಃ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ, ಗುರುಗಳಿಗೆ ಒಳ್ಳೆಯ ಶಿಷ್ಯರಾಗಿ, ಈ ದೇಶದ ಸತ್ಪ್ರಜೆಗಳಾಗಿ ಒಳ್ಳೆಯ ನಾಗರಿಕರಾಗಿ ಬಾಲಿ ಅನ್ನುವಂಥ ಒಂದು ಕಿವಿಮಾತನ್ನು ಹೇಳುತ್ತಾ, ಇವತ್ತು ಈ
ಶಾಲೆಯಲ್ಲಿ ನಾವು ಈಗ ಈ ಒಂದು ವೇದಿಕೆಯಲ್ಲಿ ಹಲವರನ್ನು ಗೌರವಿಸಿದ್ದೇವೆ. ಮುಖ್ಯವಾಗಿ ಈ ಶಾಲೆಯಲ್ಲಿ 8 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಸ್ವಯಂ ನಿವೃತ್ತಿಯನ್ನು ಪಡೆದಂಥ ಒಬ್ಬ ಸರಳ ಸಜ್ಜನಿಕೆಯ ಗುರುಗಳು ಶ್ರೀಮತಿ ಲೀಲಾವತಿ PUTTUR. ಬಹುಶಃ ಅವರು ಎಷ್ಟು ಸಜ್ಜನರು ಅಂತ ಹೇಳಿದರೆ ಅವರ ಮಾತುಗಳು ಯಾವಾಗಲೂ ಹೃದಯದಿಂದ ಬರ್ತದೆ, ಹೃದಯದಿಂದ. ಅಂಥ ಒಬ್ಬ ಗುರುಗಳನ್ನು ನಾವು ಗೌರವಿಸಿದ್ದೇವೆ. ನಮಗೆ ಸಂತೋಷವನ್ನು ಕೊಡುವಂಥ ವಿಚಾರ ಅಂತೇಳಿ ನಾನು ಅಂದುಕೊಂಡಿದ್ದೇನೆ. ಅದೇ ರೀತಿ ಇನ್ನೊಬ್ಬರು ಈ ಶಾಲೆಯಲ್ಲಿ ಸತತವಾಗಿ 7 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಮಾಡಿ 1ರಿಂದ 7ನೇ ತರಗತಿಯವರೆಗೆ ಬಹುಶಃ ಯಾವುದೇ ಟ್ಯೂಷನ್ಗೆ ಹೋಗದೆ, ಸ್ಪೆಷಲ್ ಕ್ಲಾಸಿಗೆ ಹೋಗದೆ ಇಡೀ ನಮ್ಮ ತಾಲೂಕಿನಲ್ಲಿ ಪ್ರಥಮ, ಜಿಲ್ಲೆಯಲ್ಲಿ ಪ್ರಥಮ, ರಾಜ್ಯದಲ್ಲಿ 625ರಲ್ಲಿ 624 ಅಂಕ ಗಳಿಸುವ ಮೂಲಕ ಅವರ ಹೆತ್ತವರಿಗೆ, ಈ ಶಾಲೆಗೆ, ಈ ಊರಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅದಕ್ಕೆ ಹೇಳುವಂಥದ್ದು ಪ್ರತಿಭೆ ಎನ್ನುವಂಥದ್ದು ಯಾರೊಬ್ಬನ ಸೊತ್ತು ಅಲ್ಲ ಅಂತೇಳಿ. ಅದೇ ರೀತಿ ಇಲ್ಲಿ ವರದಿಯಲ್ಲಿ ಉಲ್ಲೇಖ ಮಾಡಿದರು ನಮ್ಮ ಪಂಚಾಯತಿಯಲ್ಲಿ ಅನುದಾನಗಳ ಬಗ್ಗೆ. ನಾವು ಯಾವತ್ತೂ ಈ ಶಾಲೆಗೆ ಯಾವ ಬೇಡಿಕೆ ಕೊಟ್ಟಾಗಲೂ ನಮ್ಮ ಖಂಡಿತ ಇಲ್ಲ ಅಂತ ಹೇಳುವಂಥ ಮಾತನ್ನು ನಾವು ಹೇಳಲಿಲ್ಲ. ಸದಾ ನಾವು ಸ್ಪಂದಿಸಿದ್ದೇವೆ. ಅದೇ ರೀತಿ ಇಲ್ಲಿ ಕಳೆದ ನನ್ನ ಅವಧಿಯಲ್ಲಿ ಈ ಶಾಲೆಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಶಾಲಾ ಆವರಣಗೋಡೆ, ಶಾಲಾ ಕಾಂಪೌಂಡು 3,80,000 ಅನುದಾನದಲ್ಲಿ ಅದನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಆ ಒಂದು ಖುಷಿ ನಮಗೆ ಈಗಲೂ ಇದೆ. ಅದೇ ರೀತಿ ಇವತ್ತು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಹಲವಾರು ಜನ ಸನ್ಮಾನವನ್ನು ಸ್ವೀಕರಿಸಿದ್ದೀರಿ, ಹಲವರು ಬಹುಮಾನವನ್ನು ಪಡೆದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ, ಇನ್ನು ಮುಂದಿನ ಅಂಗ ಮನೋರಂಜನಾ ಕಾರ್ಯಕ್ರಮ, ಇದು ಕೂಡ ಒಳ್ಳೆಯ ರೀತಿಯಲ್ಲಿ ನಿರ್ವಿಘ್ನವಾಗಿ ನಡೆಯಲಿ ಅನ್ನುವಂಥ ಅದರಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿ ಬರುವ 2024ನೇ ವರ್ಷದ ಈ ಒಂದು ವರ್ಷಕ್ಕೆ ನಾವು ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ಹೊಸ ವರ್ಷದ ಶುಭಾಶಯಗಳು. ಅದಕ್ಕೆ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಜೈ ಹಿಂದ್. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿಸಿ ಎನ್ನುವಂಥ ಕಿವಿ ಮಾತನ್ನು ನುಡಿದಂಥ ಶ್ರೀಯುತ ರಾಮಣ್ಣಗೌಡ ಇವರಿಗೆ ಹಾರ್ದಿಕವಾದ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಡಾಕ್ಟರ್ ಉದಯಕುಮಾರ್ ಸರ್ ತಮಗೆ ವೇದಿಕೆ. ವೇದಿಕೆಯಲ್ಲಿರುವ ಇಂದಿನ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷರೇ ಹಾಗೂ ಎಲ್ಲ ಆತ್ಮೀಯ ಗಣ್ಯ ಅತಿಥಿಗಳೇ ಹಾಗೂ ಶಿಕ್ಷಕರೇ, ಪೋಷಕರೇ, ಮಕ್ಕಳೇ, ಶಾಲೆ ಅಂತ ಹೇಳೋದು ಒಂದು ದೇವಾಲಯ ಇದ್ದಂತೆ. ಈ ಶಾಲೆಯಲ್ಲಿ ಪೋಷಕರ ಮಹತ್ವ ಅತ್ಯಂತ ಮುಖ್ಯ. ಪೋಷಕರು ಶಾಲೆಯೊಂದಿಗೆ ಸಂಬಂಧ ಇಟ್ಟುಕೊಂಡು ಶಾಲೆಯ ಬೆಳವಣಿಗೆಯಲ್ಲಿ ಸಹಕರಿಸ್ತಾ ಇದ್ದರೆ ಶಾಲೆ ಯಾವಾಗಲೂ ಮುಂದುವರಿಯುತ್ತದೆ. ನಾವು ಪೋಷಕರು ಏನು ಮಾಡಬೇಕು ಅಂತ ಹೇಳಿದರೆ, ಮಕ್ಕಳಿಗೆ ನಾವು ಮಾರ್ಗದರ್ಶಕರಾಗಿರಬೇಕು, ಮಕ್ಕಳಿಗೆ ಮಾಡಿ ತೋರಿಸಬೇಕು. ನಾವು ಒಳ್ಳೆಯ ಕೆಲಸ ಮಾಡಿದರೆ, ನಾವು ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದ್ದರೆ ಮಕ್ಕಳು ನಮ್ಮನ್ನು ಅನುಕರಿಸ್ತಾರೆ. ಹಾಗೆ ಮಕ್ಕಳಿಗೆ ಒಳ್ಳೊಳ್ಳೆ ಅಭ್ಯಾಸಗಳನ್ನು ಬೆಳೆಸುವ, ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸುವ, ಮಕ್ಕಳನ್ನು ಪಠ್ಯೇತರ ಚಟುವಟಿಕೆಗಳಲ್ಲಿ, ಉದಾಹರಣೆಗೆ ಕೆಲವು ವಿದ್ಯಾರ್ಥಿಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇರ್ಬೋದು, ಕೆಲವು ವಿದ್ಯಾರ್ಥಿಗೆ ಸಂಗೀತದಲ್ಲಿ ಆಸಕ್ತಿ ಇರ್ಬೋದು, ಕೆಲವು ವಿದ್ಯಾರ್ಥಿಗೆ ನಾಟಕದಲ್ಲಿ ಆಸಕ್ತಿ ಇರ್ಬೋದು. ಅಂತಹ ಆಸಕ್ತಿ ಇರುವ ಮಕ್ಕಳಿಗೆ ಆ ಪ್ರತಿಭೆಗಳನ್ನು ಗುರುತಿಸಿ ನಾವು ಅವರನ್ನು ಅದರಲ್ಲಿ ಬೆಳಗಿಸಿದರೆ ಅವರು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಷ್ಟು ಅವರು ಪಾಠಗಳಲ್ಲಿ ಅತ್ಯಂತ ಜಾಸ್ತಿ ಅಂಕ ತೆಗಿತಾರೆ ಅಂತ ಹೇಳೋ ನನ್ನ ಅನುಭವ. ಇಂತಹ ಮಕ್ಕಳನ್ನು ಆದಷ್ಟು ಮೊಬೈಲು, TV ಓದುವುದನ್ನು ಬಿಟ್ಟು ಮಕ್ಕಳಲ್ಲಿ ಪೇಪರ್ ಓದಿಸಲಿಕ್ಕೆ ಅಭ್ಯಾಸ ಮಾಡಿಸಬೇಕು, ಒಳ್ಳೊಳ್ಳೆ ಪುಸ್ತಕ ಓದಿಸಲಿಕ್ಕೆ ಅಭ್ಯಾಸ ಮಾಡಬೇಕು. ಆದರೆ ಅಷ್ಟೆಲ್ಲ ಮಾಡಬೇಕಾದ್ರೆ ನಾವು ಬದಲಾಗಬೇಕು. ಮಕ್ಕಳನ್ನು ಪೇಪರ್ ಓದಿ ಅಂತ ಹೇಳಿ ನಾವು TV ಎದುರು ಕೂತ್ಕೊಂಡ್ರೆ ಆಗಲಿಕ್ಕಿಲ್ಲ. ನಾವು ಸಹ ಪೇಪರ್ ಓದಬೇಕು, ನಾವು ಸಹ TV, ಮೊಬೈಲು ಕಡಿಮೆ ಮಾಡಬೇಕು. ಹಾಗೆ ಒಬ್ಬ ವೈದ್ಯನಾಗಿ ನಮ್ಮ ಮಕ್ಕಳನ್ನು ಆರೋಗ್ಯವಂತರಾಗಿ ನಾವು ಉಳಿಸಿಕೊಳ್ಬೇಕು. ಒಂದು ಒಳ್ಳೆಯ ನೀರು, ಶುದ್ಧ ಗಾಳಿ, ಶುದ್ಧ ಆಹಾರ, ಪೌಷ್ಟಿಕ ಆಹಾರಗಳನ್ನು ಕೊಟ್ಟು ನಮ್ಮ ಮಕ್ಕಳನ್ನು
ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಈ ಶಾಲೆ, ಕಾಣಿಯೂರಿನ ಶಾಲೆ ಇನ್ನೂ ಹಲವು ಮಕ್ಕಳಿಗೆ ದಾರಿದೀಪವಾಗಲಿ. ಇಲ್ಲಿಂದ ಈ ಶಾಲೆಯಿಂದ ಮಾಧ್ಯಮ ಮುಖ್ಯ ಅಲ್ಲ, ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲೀಷ್ ಮಾಧ್ಯಮ ಇರ್ಬೋದು, ಅದು ಅವರವರ ಐಚ್ಛಿಕ ವಿಷಯ. ಮಕ್ಕಳು ಇಲ್ಲಿ ಕಲಿತ ಮಕ್ಕಳು ಉತ್ತಮವಾಗಿ ಬೆಳಗಲಿ, ಮುಂದೆ ಭಾರತದ ಭವ್ಯ ಪ್ರಜೆಗಳಾಗಲಿ ಅಂತೇಳಿ ಹಾರೈಸ್ತಾ ಈ ಶಾಲೆಗೆ ಉತ್ತಮ ಭವಿಷ್ಯವನ್ನು ಹಾರೈಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ವಂದನೆಗಳು ಸರ್. ಪೋಷಕರಿಗೆ ಕಿವಿ ಮಾತನ್ನುಂಡು, ಶಿಕ್ಷಕರಿಗೆ ಉಪದೇಶಗಳನ್ನು ನೀಡಿ, ವಿದ್ಯಾರ್ಥಿಗಳಿಗೆ ಸಲಹೆಯನ್ನು ನೀಡಿದ ತಮಗೆ ಕಾರ್ಯಕ್ರಮದ ಅಂಗವಾಗಿ ವಂದನೆಯನ್ನು ಸಲ್ಲಿಸ್ತಾ ಮುಂದಕ್ಕೆ ಶ್ರೀ ಚಿದಾನಂದ ಉಪಾಧ್ಯಾಯ ಕಲ್ಪಡ, ಮಾನ್ಯ ಗೌರವ ಅಧ್ಯಕ್ಷರು ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಕಾಣಿಯೂರು ಇವರಿಗೆ ವೇದಿಕೆ. ಪ್ರಾರಂಭದಲ್ಲಿ ಸ್ಥಳ ದೇವರನ್ನು ಹೊಂದಿಸ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವದ ಈ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಅದೇ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಹನೀಯರೇ, ಮಕ್ಕಳೇ, ಅಧ್ಯಾಪಕರೊಂದವರೇ, ಇಂದು ಶಾಲೆಯ ವಾರ್ಷಿಕೋತ್ಸವ ಅಂತ ನಾವು ಮಾಡಿದ್ದೇವೆ. ಈ ಶಾಲೆಯ ವಾರ್ಷಿಕೋತ್ಸವದಲ್ಲಿ ತುಂಬ ಕಾರ್ಯಕ್ರಮಗಳನ್ನು ನಾವು ಈ ಸಭಾ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆಯಿಂದ ಉದ್ಘಾಟನೆ ಆಗಿದೆ, ಸಂಜೆ ಸಮಾರಂಭ, ಇನ್ನು ಮಕ್ಕಳ ವಿವಿಧ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದೆ. ಎಲ್ಲರೂ ಕೂಡ ಅದಕ್ಕೆ ಮಕ್ಕಳು ಅದಕ್ಕೆ ಉತ್ಸಾಹ ಆಗಿದ್ದಾರೆ. ನಾವಿಲ್ಲಿ ಮಾತಾಡ್ತಾ ಇದ್ದೇವೆ, ಅವರ ಗಮನ ಬೇರೆ ಕಡೆ ಇದೆ. ಆದ ಕಾರಣ ನಾವು ಹೆಚ್ಚು ಮಾತಾಡಲಿಕ್ಕಿಲ್ಲ. ಈ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮ ಆಗಿದೆ. ಎಲ್ಲರನ್ನ ಗುರುತಿಸಿ ಹಿರಿಯ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲ ವಿದ್ಯಾರ್ಥಿಗಳಿಗೂ, ಹಿರಿಯ ವಿದ್ಯಾರ್ಥಿಗಳಿಗೂ, ಅದೇ ರೀತಿ ಎಲ್ಲ ಪೋಷಕರಿಗೂ ಕೂಡ ಒಂದು ಸ್ಪರ್ಧೆಯನ್ನು ಬಿಟ್ಟುಕೊಂಡು ಒಳ್ಳೆಯ ಒಂದು ಮಾದರಿ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮಗಳಲ್ಲಿ ಒಂದು ಮಾದರಿ ಕಾರ್ಯಕ್ರಮ ಆಗಿದೆ. ಅದರ ಹಿಂದೆ ಒಂದು ಒಳ್ಳೆಯ ಪಂಗಡ ಇದ್ದರೆ ಮಾತ್ರ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ. ಒಂದು ಆಡಳಿತ ಸಮಿತಿ ಇರ್ಬೋದು ಅಥವಾ ಅಧ್ಯಾಪಕ ವೃಂದ, ಇವರಿಗೆ ಈ ಆಡಳಿತ ಸಮಿತಿ ಮತ್ತು ಅಧ್ಯಾಪಕ ವೃಂದಕ್ಕೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಈ ಶಾಲೆ ಇನ್ನು ಮುಂದೆ ಕೂಡ ಬೆಳಗಲಿ ಅಂತ ನಾನು ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಬಗ್ಗೆ ಶುಭ ನುಡಿಗಳನ್ನಾಡಿದ ಸರ್ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯಲ್ಲಿ ನಿವೃತ್ತಿಗೊಂಡಂತಹ ಶ್ರೀಮತಿ PR ಲೀಲಾವತಿ ರಾಘವಗೌಡ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರು ಶಾಲಾ ವಾರ್ಷಿಕೋತ್ಸವದ ವೇದಿಕೆಯಲ್ಲಿರುವ ಅಧ್ಯಕ್ಷರೇ, ಎಲ್ಲ ಗಣ್ಯರೇ, ಶಾಲಾ ಮುಖ್ಯ ಗುರುಗಳೇ, ಸಹಶಿಕ್ಷಕರೇ, SMC ಅಧ್ಯಕ್ಷರೇ, ಸದಸ್ಯರೇ ಹಾಗೂ ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ವಿದ್ಯಾಭಿಮಾನಿ ಬಂಧುಗಳೇ ಮತ್ತು ಪುಟಾಣಿ ಮಕ್ಕಳೇ, ನನಗೆ ಹೆಡ್ ಮಾಸ್ಟ್ರು ಮತ್ತು STMC ಅಧ್ಯಕ್ಷರು ಮನೆಗೆ ಬಂದು ನಮ್ಮದು ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಉಂಟು, ನೀವು ಬರಬೇಕು ಅಂತ ಹೇಳಿದರು. ನಂಗೆ ಆಗ ಅತ್ಯಂತ ಖುಷಿಯಾಯಿತು, ಭಾರಿ ಖುಷಿಯಾಯಿತು. 8 ವರ್ಷ ನನಗೆ ಅನ್ನ ಕೊಟ್ಟಂಥ ಈ ಶಾಲೆಯನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾನು ಮತ್ತೆ ಸ್ವನಿವೃತ್ತಿ ತಗೊಂಡೆ. ಮನೆಯಲ್ಲಿ ನಮಗೆ ಫ್ಯಾಕ್ಟ್ರಿಯ ಕೆಲಸ, ಭಾರಿ ಮನೆಯಲ್ಲೆಲ್ಲ ಕೆಲಸ ಕಾರ್ಯಗಳಿಗೆ ಒತ್ತಡ ಆಗ್ತಿತ್ತು. ಹಾಗೆ ನಾನು ಸ್ವಇಚ್ಛಾ ನಿವೃತ್ತಿಯನ್ನು ತಗೊಂಡೆ. ಈ ವಾರ್ಷಿಕೋತ್ಸವದ ಶಾಲೆಯಲ್ಲಿ ನಾವು ಮಕ್ಕಳಿಗೆ ಒಂದು ವಾರ್ಷಿಕೋತ್ಸವ ಇಡೀ ವರ್ಷದಲ್ಲಿ ಪಾಠ ಪ್ರವಚನವನ್ನೇ ಕೇಳುವುದಾಗ್ತದೆ. ಒಂದು ವಾರ್ಷಿಕೋತ್ಸವ ಅಂತ ಮಾಡಿದರೆ ಮಕ್ಕಳಿಗೆ ವಿವಿಧ ರೀತಿಯ ಪ್ರತಿಭೆಗಳನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿದ್ದಾರೆ. ಆ ಎಲ್ಲ ಪ್ರತಿಭೆಗಳಿಗೆ ವಾರ್ಷಿಕೋತ್ಸವದಂದು ಒಂದು ವೇದಿಕೆ ಸಿಕ್ಕಿದಂತಾಗ್ತದೆ. ಅಲ್ಲದೆ ಮಕ್ಕಳ ಹೆತ್ತವರಿಗೆ, ಊರಿನ ಪೋಷಕರಿಗೆ, ಈ ಶಾಲೆಯಲ್ಲಿ ಓದಿದಂಥ ಹಿರಿಯ ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ ಒಂದು ಸಂಭ್ರಮದ ದಿನ ಆಗ್ತದೆ. ಇಂಥ ಒಂದು
ಸಮಾರಂಭವನ್ನು ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸ್ತಾ ಇರುವುದನ್ನು ಕಂಡು ನನಗೆ ಇನ್ನೂ ಸಂತೋಷವಾಯಿತು. ಈ ಊರಿನವರ ಸಹಕಾರ ಮತ್ತು ಹಲವು ಸಂಘ ಸಂಸ್ಥೆಗಳ ಸೇರಿ ಅವರ ಸಹಕಾರ, ಮುಖ್ಯವಾಗಿ ಶಾಲಾ ಮುಖ್ಯ ಗುರುಗಳು, ಸಹ ಶಿಕ್ಷಕರು, ಅಧ್ಯಕ್ಷರು, STMC ಸದಸ್ಯರು ಇವರ ಪ್ರಯತ್ನದಿಂದ ಮತ್ತು ಊರವರ ಸಹಾಯದಿಂದ ಈ ಕಾರ್ಯಕ್ರಮವು ಒಂದು ಬಹಳ ಸಡಗರದಿಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಆಮೇಲೆ ವಿದ್ಯಾರ್ಥಿಗಳೆಲ್ಲರೂ ವಿದ್ಯೆಯನ್ನು ಚೆನ್ನಾಗಿ ಕಲಿಬೇಕು. ನಿಮಗೆ ಕಲಿಯುವ ಪ್ರಾಯ, ಯಾರೂ ಸಹ ವಿದ್ಯಾಭ್ಯಾಸವನ್ನು ಕುಂಠಿತ ಮಾಡದೆ, ಅಂದರೆ ಫೈಲಾದರೂ ಅಂತ ನಿಲ್ಲಿಸದೆ ವಿದ್ಯಾಭ್ಯಾಸವನ್ನು ಮುಂದುವರಿಸಿ. ಹೆತ್ತವರು ಕೂಡ ಈಗ ನಮಗೆ ಸಮಾಜದಲ್ಲಿ ದುಡ್ಡೇ ದೊಡ್ಡಪ್ಪ ಅಂತಾಗಿದೆ, ಆದರೆ ವಿದ್ಯೆಯು ಆ ದುಡ್ಡಿಗಿಂತಲೂ ದೊಡ್ಡದಾದ ಅಪ್ಪ ಆಗಿದೆ ವಿದ್ಯೆ. ಈ ವಿದ್ಯೆ ನಾವು ಸ್ವಂತ ಪ್ರಯತ್ನದಿಂದ ವಿದ್ಯಾರ್ಥಿಗಳು ಕಲಿಬೇಕು. ಹಿರಿಯರ ಆಶೀರ್ವಾದ ಬೇಕು, ಸ್ವಪ್ರಯತ್ನ ಬೇಕು, ಮತ್ತೊಂದು ದೈವೇಚ್ಛೆ ಅಂತ ಉಂಟು, ಅದು ಸಹ ಅದೃಷ್ಟವು ಬೇಕಾಗ್ತದೆ. ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕಲಿತು ಇನ್ನು ಮುಂದೆ ನೀವು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲಿತು ಉನ್ನತ ಹುದ್ದೆಯನ್ನು ಸೇರಬೇಕು. ಅಲ್ಲದೆ ಬರೀ ಉದ್ಯೋಗ ಮಾತ್ರ ಅಲ್ಲ, ಇದು ಮನೆಯಲ್ಲಿ ಒಳ್ಳೆ ಕೃಷಿಯನ್ನು ಮಾಡ್ಬೋದು. ಯಾವ ಬದುಕುವ ದಾರಿ ಹಲವು ಇವೆ. ನಾವು ಯಾವುದೇ ಕೆಲಸದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸವನ್ನು ಮಾಡಿದರೆ ನಮಗೆ ಖಂಡಿತ ಅದರಲ್ಲಿ ಜಯ ಸಿಗುವುದು. ಮತ್ತು ಸಮಯವೆಂಬುದು ಬಹಳ ಅಮೂಲ್ಯವಾಗಿದೆ. ಸಮಯದ ಬೆಲೆಯನ್ನು, 1 ವರ್ಷದ ಬೆಲೆಯನ್ನು ಒಬ್ಬ ಪರೀಕ್ಷೆಯಲ್ಲಿ ಫೈಲಾದ ವಿದ್ಯಾರ್ಥಿಯನ್ನು ಕೇಳಿ, ಅದೇ ರೀತಿ 1 ತಿಂಗಳ ಬೆಲೆಯನ್ನು ಪ್ರಿಮ್ಯೂಚರ್ ಹೆರಿಗೆ ಆದ ಒಂದು ಜನ್ಮವಿತ್ತ ಮಗುವಿನ ತಾಯಿಯಲ್ಲಿ ಕೇಳಿ, 1 ವಾರದ ಬೆಲೆಯನ್ನು ವಾರಪತ್ರಿಕೆಯ ಸಂಪಾದಕನನ್ನು ಕೇಳಿ, ಹಾಗೆ 1 ದಿನದ ಬೆಲೆಯನ್ನು ದಿನಗೂಲಿ ನೌಕರನನ್ನು ಕೇಳಿ, 1 ಗಂಟೆಯ ಬೆಲೆಯನ್ನು ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಬರೆದಂತಹ ಒಬ್ಬ ವಿದ್ಯಾರ್ಥಿಯನ್ನು ಕೇಳಿ, 1 ನಿಮಿಷದ ಬೆಲೆಯನ್ನು ಅಪಘಾತದಲ್ಲಿ ಬದುಕುಳಿದಂಥ ವಿದ್ಯಾರ್ಥಿಯನ್ನು ಕೇಳಿ, 1 ಸೆಕೆಂಡಿನ ಸಮಯವನ್ನು ರೈಲು ತಪ್ಪಿಸಿಕೊಂಡ ವ್ಯಕ್ತಿಯನ್ನು ಕೇಳಿ, 1 ಮಿಲಿ ಸೆಕೆಂಡನ್ನು ಒಲಿಂಪಿಕ್ ಆಟದಲ್ಲಿ ಬೆಳ್ಳಿ ಪದಕ ಸಿಕ್ಕಿದವನನ್ನು ಕೇಳಿ. ಹೀಗೆ ಸಮಯವೆಂಬುದು ಬಹಳ ಅಮೂಲ್ಯವಾಗಿದೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸವನ್ನು ಕಲಿತು ಒಳ್ಳೆ ಹುದ್ದೆಯನ್ನು ಏರಿ ಕೆಲವರು ವಿದೇಶಕ್ಕೆ ಹೋಗ್ಬೋದು, ದೊಡ್ಡ ಸಂಬಳ ಸಿಗ್ಬೋದು, ಆದರೆ ಖಾಸಗಿ ಜೀವನವೇ ಅವರಿಗೆ ಅದು ಸಂತೋಷ ಅಂತ ಕಾಣ್ಬೋದು. ಆದರೆ ವೃದ್ಧಾಪ್ಯದಲ್ಲಿ ನಿಮ್ಮ ತಂದೆ ತಾಯಿಯನ್ನು ನೀವು ಎಂದೂ ಮರೆಯದಿರಿ. ಕೊನೆಯ ಕಾಲಕ್ಕಾದರೂ ಅವರ ಹತ್ತಿರ ಬಂದು ಅವರ ಸೇವೆ ಮಾಡುವಂಥ ವಿದ್ಯಾರ್ಥಿಗಳಾಗಿ. ಹಾಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಇದು ಒಂದು ನೀವು ನನಗೆ ಇದು ಸನ್ಮಾನ ಮಾಡಿದ್ದೀರಿ. ನಾನೇನು ಒಂದು 8 ವರ್ಷ ಇಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಆಗ ನನ್ನ ಮನೆಯಲ್ಲಿ ಸಹ ನನಗಿಬ್ಬರು ಮಗಳಂದಿರು ಅಳಿಯಂದಿರು ಎಲ್ಲ ಹೇಳಿದ್ದೀರು, ನೀವು 8 ವರ್ಷ ಅಲ್ಲಿ ಸರ್ವಿಸ್ ಮಾಡಿದ್ದೀರಲ್ಲ, ನಾವು ಏನಾದರೂ ಒಂದು ಕೊಡಬೇಕು ಶಾಲೆಗೆ ಅಂತ. ಹಾಗೆ ನಮ್ಮ ಫ್ಯಾಕ್ಟ್ರಿಯಲ್ಲೇ ತಯಾರಾದ್ದು ಭಾಷಣ ಪೀಠ ಡಯಾಸ್. ಹಾಗೆ ಅದೇನು ನನ್ನ ಇದಕ್ಕೇನು ಹೆಚ್ಚು ಅಂತ ಆಗುವುದಿಲ್ಲ, ಒಂದು ಸಣ್ಣ ಕೊಡುಗೆಯನ್ನು ನಾನು ಶಾಲೆಗೆ ಕೊಟ್ಟಿದ್ದೇನೆ. ನನ್ನ ಎಲ್ಲ ಮಕ್ಕಳ ಅಳಿಯಂದಿರ ಸಹಕಾರದಿಂದ ಅದನ್ನು ನಾವು ಒದಗಿಸಿಕೊಟ್ಟಿದ್ದೇವೆ. ಹಾಗೆ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿದ ಈ ಎಲ್ಲ ಶಾಲಾ ಮುಖ್ಯ ಗುರುಗಳು ಹಾಗೂ STMC ಅಧ್ಯಕ್ಷರು ಹಾಗೂ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.
ಮೇಡಮ್ ನಮಗೆ ತುಂಬ ಕಿವಿ ಮಾತುಗಳನ್ನು ಆಡಿದ್ದೀರಿ. ಅದೇ ರೀತಿ ಉದಾರ ಮನಸ್ಸಿನಿಂದ ಶಾಲೆಗೆ ಅತ್ಯಂತ ಅಗತ್ಯವಿರುವಂಥ ಡಯಾಸನ್ನು ನೀಡಿದ್ದೀರಿ. ಮೇಡಮ್ ತಮಗೆ ಈ ಕಾರ್ಯಕ್ರಮದ ಅಂಗವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ವೇದಿಕೆ ಶ್ರೀಯುತ ಚಂದ್ರಶೇಖರ ಗೌಡ ರಾಶಿ ಕಾಂಪ್ಲೆಕ್ಸ್ ಇವರಿಗೆ. ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗಲಿರುವ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಾರ್ಷಿಕೋತ್ಸವ ಎಲ್ಲ ಮಕ್ಕಳಿಗೂ ಒಂದು ಸಡಗರದೋತ್ಸವ ಆಗಿರುತ್ತದೆ. ಯಾಕಂತ ಹೇಳಿದರೆ ಒಂದು ಶಾಲೆಯಲ್ಲಿ ಒಂದು ವರ್ಷದಲ್ಲಿ ಆಗುವಂಥ ವಾರ್ಷಿಕೋತ್ಸವವನ್ನು ನಾವು ಆಚರಣೆ ಮಾಡೋದು, ಅದು ನಮ್ಮ ಮನೆಯಲ್ಲಿ ಯಾವುದೇ ಒಂದು ಪೂಜಾ ಸಮಾರಂಭ ಆಗುವಂಥದ್ದಾಗಿ ಅಥವಾ ಯಾವುದೇ ಸಮಾರಂಭದ ದೊಡ್ಡ ಇದಾಗುವಂತಾಗಿ ಈ ಮಕ್ಕಳಿಗೂ ಕೂಡ ಇದೇ ವಾರ್ಷಿಕೋತ್ಸವ ಒಂದು ದೊಡ್ಡ ಸಡಗರದ ಉತ್ಸವವಾಗಿರುತ್ತದೆ. ಇದಕ್ಕಾಗಿ ಮಕ್ಕಳು ಈ ವಿದ್ಯಾರ್ಥಿ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡು ಮುಂದಿನ ಜೀವನವನ್ನು ನೀವು ತುಂಬ ಒಂದು ಉತ್ತಮವಾಗಿ ಬೆಳೆಸಿಕೊಂಡು ಬರಬೇಕು. ಹಾಗೂ ಶಾಲೆಯ ಒಂದು ನೆನಪನ್ನು ಮತ್ತು ಶಾಲೆಯಲ್ಲಿ ಕಲಿಸುವಂಥ ಗುರುಗಳಿಗೆ ನೀವೊಂದು ಯಾವ ರೀತಿಯಲ್ಲಿ ಅವರಿಗೆ ಇದು ಕೊಡಬೇಕಂತ ಹೇಳಿದರೆ ಅವರನ್ನು ಗುರುಗಳನ್ನು ಯಾವಾಗಲೂ ಮೆಟ್ಟಿ ಹೋಗಬಾರದು. ಗುರುಗಳಿಗೆ ನೀವು ತುಂಬ ಒಂದು ಹೃದಯವಂತಿಕೆಯಿಂದ ಪ್ರೋತ್ಸಾಹ ಅಥವಾ ಅವರಿಗೆ ಕೊಡುವಂಥ ಗುರುಕಾಣಿಕೆಯನ್ನು ನೀವು ಎಲ್ಲ ರೀತಿಯಲ್ಲಿ ಸಹಕರಿಸಿ ಒಂದು ಗುರುಗಳನ್ನು ನೀವು ಮಕ್ಕಳು ಹೇಗೆ ಈ ಸ್ಕೂಲಲ್ಲಿ ಕಲಿಯುತ್ತೀರಿ ಹಾಗೆ ಗುರುಗಳಿಗೂ ವಂದನೆಯನ್ನು ಕೊಡಬೇಕು ಅಂತ ನಾನು ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ಶುಭವನ್ನು ನುಡಿದಂಥ ಸರ್ ತಮಗೆ ವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಶುಭ ಕಾರ್ಯದಲ್ಲಿ ನಮ್ಮ ನೆರೆಯ ಪಲ್ಲತ್ತಾರು ಶಾಲೆಯ ಮುಖ್ಯ ಗುರುಗಳಾದ ಸೀತಾರಾಮ ಕೆ.ಜಿ. ಸರ್ ಉಪಸ್ಥಿತರಿದ್ದೀರಿ. ನಿಮ್ಮ ಉಪಸ್ಥಿತಿಯನ್ನು ಗುರುತಿಸ್ತೇನೆ. ಅದೇ ರೀತಿ ಬೊಬ್ಬೆಕೇರಿ ಶಾಲೆಯ ಜನಾರ್ದನ ಸರ್, ದೋಲ್ಪಾಡಿ ಪ್ರೌಢಶಾಲೆಯ ಸಹಶಿಕ್ಷಕರಾದ ಪ್ರಕಾಶ್ ಸರ್, ಅದೇ ರೀತಿ ಪೆರುವಾಜೆ ಪಂಚಾಯತ್ನ PDO ಜಯಪ್ರಕಾಶ್ ಸರ್, ಅದೇ ರೀತಿ ಕೊಂಡಾಡಿಕೊಪ್ಪ ಶಾಲೆಯ ಜಯಂತ ಸರ್, ಇವರೆಲ್ಲರನ್ನ ಈ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಳ್ಳುತ್ತಾ ಮುಂದಕ್ಕೆ ವೇದಿಕೆ ಶ್ರೀಯುತ ಪದ್ಮೇಗೌಡ ಅನಿಲ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಇವರಿಗೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರು ಇದರ 2023-24 ಸಾಲಿನ ವಾರ್ಷಿಕೋತ್ಸವದ ಈ ಒಂದು ಸಂಜೆಯ ಸಭಾ ಕಾರ್ಯಕ್ರಮದ ಅಧ್ಯಕ್ಷರನ್ನು ವಹಿಸಿದಂಥ ನಮ್ಮ ಕಾಣಿಯೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ವಿಶ್ವನಾಥ್ ಕೊಪ್ಪರವರೇ, ಹಾಗೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಹಾಗೆಯೇ ಈ ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ, ಹಾಗೆಯೇ STMC ಅಧ್ಯಕ್ಷರೇ, STMCಯ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ, ಹಾಗೆಯೇ ಎಲ್ಲ ಹಿರಿಯ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರು ಬಂಧುಗಳೇ, ಹಾಗೆಯೇ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಹಾಗೆಯೇ ಎಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿ ಸದಸ್ಯರುಗಳೇ, ಹಾಗೆಯೇ ಮಾಜಿ ಅಧ್ಯಕ್ಷರುಗಳೇ, ಹಾಗೆ ಈ ಶಾಲೆಯ STMCಯ ಮಾಜಿ ಅಧ್ಯಕ್ಷರುಗಳೇ, ಬಹುಶಃ ಬಹಳ ಸಂಭ್ರಮದ ವಾತಾವರಣ ನಿರ್ಮಾಣಗೊಂಡಿದೆ. 2-3 ವರ್ಷಗಳಿಂದ ಕೊರೋನಾ ಎನ್ನುವಂಥ ಮಹಾಮಾರಿ ಬಂದ ನಂತರ ನಮ್ಮ ಶಾಲೆಯ ಅಥವಾ ಪಕ್ಕಪಕ್ಕದ ಎಲ್ಲ ಶಾಲೆಗಳಲ್ಲಿ ಈ ಒಂದು ಸಂಭ್ರಮದ ವಾತಾವರಣ ನಿಂತೋಗಿತ್ತು. ಆನಂತರದ ದಿವಸಗಳಲ್ಲಿ ಈ ಒಂದು ವರ್ಷದಲ್ಲಿ ಎಲ್ಲ ಶಾಲೆಗಳಲ್ಲಿ ನಮ್ಮ DJ ದಿನೇಶರವರ ಆರ್ಭಟ ಕೇಳಲಿಕ್ಕೆ ಶುರುವಾಗಿದೆ. ಎಲ್ಲ ರಾತ್ರಿ ಯಾವತ್ತೂ ನಮಗೆ ನೋಡುವಾಗ ರಾತ್ರಿಯ ದಿವಸಗಳಲ್ಲಿ ಮನೆಗೆ ಸಮೇತ ಸದ್ದು ಕೇಳಿಸ್ತಾ ಇದೆ. ಏಕೆಂದರೆ ಎಲ್ಲ ಶಾಲೆಗಳಲ್ಲಿ ಇವಾಗ ಚಾರೋಕ ಇರ್ಬೋದು, ಬೇರೆ ಬೇರೆ ಶಾಲೆಗಳಲ್ಲಿ ಈ ಒಂದು ಹಬ್ಬದ ವಾತಾವರಣ ನಿರ್ಮಾಣಗೊಂಡಿದೆ. ಅಂದರೆ ಈ ಒಂದು ಅವಕಾಶ ಸಿಕ್ಕಿದ್ದನ್ನು ಸದುಪಯೋಗಪಡಿಸಬೇಕು ಮಾತ್ರವಲ್ಲ, ಇನ್ನು ಇದೇ ಈ ಒಂದು ಡಿಸೆಂಬರ್ನಲ್ಲಿಗೆ ಮುಗಿಸುವಂಥ ಒಂದು ಸರ್ಕಾರದ ನಿಯಮ ಸಮೇತ ಇದೆ. ಆದ್ದರಿಂದ ಎಲ್ಲ ಶಾಲೆಗಳಲ್ಲಿ ಒಂದು ದಿವಸ ಪುರುಸುವುದಿಲ್ಲದೆ ಈ ಒಂದು ಕಾರ್ಯಕ್ರಮ ನಡೀತಿದೆ. ಬಹುಶಃ ಒಂದು ಊರನ್ನು ಯಾರೋ ಪರ ಊರಿನಿಂದ ಬಂದವರು ನೋಡುವುದೇನೆಂದರೆ ಈ ಊರಿನ ವ್ಯವಸ್ಥೆ ಹೇಗಿದೆ ಅಂತ ಹೇಳಬೇಕಿದ್ರೆ ಅವರು ಪರೀಕ್ಷೆ ಮಾಡುವುದು ಏನೆಂದರೆ ಒಂದು ಊರಿನಲ್ಲಿ ಒಂದು ಶಾಲೆ ಮತ್ತು ಒಂದು ದೇವಸ್ಥಾನ ಯಾವ ರೀತಿ ಇದೆ ಅಂತ ಮೊದಲು ಅವರನ್ನು ಯೋಚನೆ ಮಾಡ್ತಾರೆ. ಯಾಕೆಂದರೆ ಒಂದು ಊರಿನಲ್ಲಿ ಇರುವಂಥ ಶಾಲೆ ಒಂದು ರೀತಿಯ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ಹಂತದಲ್ಲಿ ಬೆಳೆಯುತ್ತಾ ಇರ್ತಿದ್ರೆ ಆ ಊರಿನಲ್ಲಿ ಒಳ್ಳೆಯ ಸಂಸ್ಕಾರಯುತ ಸಂಸ್ಕೃತಿಯ ಇರುವಂಥ ವ್ಯಕ್ತಿಗಳಿದ್ದಾರೆ ಅಥವಾ ಅಂಥ ಜನರು ಅಲ್ಲಿ
ವಾಸ್ತವ್ಯ ಇದ್ದಾರೆ ಅಥವಾ ಜನರಿಗೆ ಆ ರೀತಿಯ ಒಂದು ವ್ಯವಸ್ಥೆ ಆ ಶಾಲೆಯಿಂದ ಸಿಕ್ಕಿದೆ ಅಂತ ಯೋಚನೆ ಮಾಡ್ತಾರೆ. ಒಂದು ದೇವಸ್ಥಾನ ಒಳ್ಳೆದಿರಬೇಕಿದ್ರೆ ಅಲ್ಲಿ ಆಸ್ತಿಕ ಬಂಧುಗಳಿದ್ದಾರೆ ಅನ್ನುವಂಥ ಆ ಒಂದು ಯೋಚನೆಯನ್ನು ಆ ಜನರು ತೀರ್ಮಾನ ಮಾಡ್ತಾರೆ. ಆದ್ದರಿಂದ ಊರಿನ ಜನರಿಗೆ, ನಮ್ಮ ಊರಿಗೆ 2 ಕಣ್ಣುಗಳಿದ್ದಂತೆ, ಶಾಲೆ ಮತ್ತು ದೇವಸ್ಥಾನ. ಬಹುಶಃ ದೇವಸ್ಥಾನದಲ್ಲಿ ನಮಗೆ ಕಾಣಲಿಕ್ಕೆ ಒಬ್ಬರು ಮೂರ್ತಿಯ ರೂಪದಲ್ಲಿ ದೇವರಿದ್ದಾರೆ, ಆದರೆ ಈ ಶಾಲೆಗಳಲ್ಲಿ ಮಾತನಾಡುವ ದೇವರಿದ್ದಾರೆ. ಮಾತನಾಡುವ ದೇವರನ್ನು ನಾವು ಆದಷ್ಟು ಅವರಿಗೆ ಬೇಕಾದ ರೀತಿಯಲ್ಲಿ ನಾವು ವ್ಯವಸ್ಥೆಗಳನ್ನು ಸಲ್ಲಿಸುವಂಥ ಕೆಲಸ ಮಾಡಬೇಕು. ದೇವಸ್ಥಾನಕ್ಕೆ ನಾವು ಹರಿಕೆಯನ್ನು ಸಮರ್ಪಿಸ್ತೇವೆ. ಯಾಕೆಂತ ಹೇಳಿದ್ರೆ ನಮ್ಮ ಸ್ವಾರ್ಥಕ್ಕಾಗಿ, ನಾನೇನಾದರೂ ಒಳ್ಳೆಯ ಆಗಬೇಕು, ನನಗೇನಾದರೂ ನಾನು ನೆನೆಸಿದ ಕಾರ್ಯ ಆಗಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಹೆಚ್ಚಿನ ಜನರು ಅವರ ಸ್ವಾರ್ಥಕ್ಕಾಗಿ ಹರಕೆಯನ್ನು ಸಲ್ಲಿಸುವಂಥದ್ದು ಅಭ್ಯಾಸವಾಗಿಬಿಟ್ಟಿದೆ. ಆದರೆ ಶಾಲೆಗೆ ದೇಣಿಗೆಯನ್ನು ಕೇಳಬೇಕಿದ್ರೆ ಕೇಳುವಾಗ ಅದು ಶಾಲೆಗಾಗಿ ಅಥವಾ ನಾವೇನೋ STMC ಅವ್ರಿಗಾಗ್ಯ ಅಥವಾ ನಾವೇನೋ ಹಿರಿಯ ವಿದ್ಯಾರ್ಥಿ ಸಂಘಕ್ಕಾಗ್ಯ ಎನ್ನುವಂಥ ಭಾವನೆ ಮೂಡುತ್ತದೆ. ಬಂಧುಗಳೇ, ತಮ್ಮೆಲ್ಲರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾನೊಬ್ಬ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಶಾಲೆಯ ಸಂಭ್ರಮ ಸಡಗರ ಈ ರೀತಿ ಆಗಬೇಕಿದ್ರೆ ಮೊನ್ನೆಯಿಂದ ಎಲ್ಲ ಮೀಟಿಂಗ್ಗಳು ನಡೀತಾ ಇತ್ತು. ಆ ಮೀಟಿಂಗಲ್ಲಿ ನಾವು ಕೆಲವು ತೀರ್ಮಾನಗಳನ್ನು ತಗೊಂಡು ಆನಂತರ ನಾವು ವಾಟ್ಸಪ್ ಗ್ರೂಪನ್ನು ಸೃಷ್ಟಿ ಮಾಡಿದ್ದೇವೆ. ವಾಟ್ಸಪ್ ಗ್ರೂಪ್ನಲ್ಲಿ ಕೆಲವರು ಕೊಟ್ಟಿರತಕ್ಕಂಥ ಮೊತ್ತವನ್ನು ಅದರಲ್ಲಿ ನಮೂದಿಸಿದ್ದೇವೆ. ಆದರೆ ಇನ್ನೆಷ್ಟೋ ಜನರು ನಮಗೆ ಸಾಧಾರಣ 1959 ಇಸವಿಯಲ್ಲಿ ಶಾಲೆ ಪ್ರಾರಂಭವಾಗಿದೆ. 50ನೇ ವರ್ಷವನ್ನು, ಸುವರ್ಣ ಮಹೋತ್ಸವವನ್ನು ನಾನು STMC ಅಧ್ಯಕ್ಷನಿರುವಾಗ ಸನ್ಮಾನ್ಯ ಶ್ರೀಮತಿ ಲೀಲಾವತಿ ಪಿ ಅವರ ಮುಖ್ಯ ಗುರುಗಳಾಗಿರುವ ಸಂದರ್ಭದಲ್ಲಿ ಅಂದಿನ ಒಂದು ಟೀಮ್, ಕೆಲವು ಟೀಚರ್ಸ್ ಈಗಲೂ ಇದ್ದಾರೆ. ಅದನ್ನು ಹೇಳಲಿಕ್ಕೆ ನೆನೆಸುವಾಗ ನನಗೆ ಬಹಳ ಒಂದು ಸಂತೋಷ ಆಗ್ತದೆ. ಯಾಕೆಂತ ಹೇಳಿದ್ರೆ ಕೊನೆಯ ಕ್ಷಣದಲ್ಲಿ ನಮ್ಮ ಟೀಚರ್ಗಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರೇ ಸಿಕ್ಕಿದಂಥ ಸನ್ಮಾನದ ಎಲ್ಲ ಸಾಲುಗಳನ್ನು ಸಮೇತ ವಾಪಸ್ ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಕೆಲವರು ಬಂದವರನ್ನು ಸುಧಾರಿಸಬೇಕೆನ್ನುವಂಥ ಆ ಕಾರಣದಿಂದಾಗಿ ಅವರು ಯಾವುದನ್ನು ಉಳಿಸಿಕೊಳ್ಳದೆ ಅವರಿಗೆ ಸಿಕ್ಕಿದನ್ನು ಕೊಟ್ಟು ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಆ ಸಂದರ್ಭ ಈಗ ಮರುಕಳಿಸ್ತಿದೆ. ಆ ಸಂದರ್ಭ ಈ ದಿವಸ ನನ್ನ ಕಣ್ಣೆದುರಿಗೆ ಕಾಣ್ತಾ ಇದೆ. ಅದಕ್ಕಾಗಿ ಎಲ್ಲ ಹಳೆ ವಿದ್ಯಾರ್ಥಿ ಅಂದರೆ ಹಿರಿಯ ವಿದ್ಯಾರ್ಥಿಗಳು, ಬಹುಶಃ ನಾವು ಈ ಶಾಲೆಯಲ್ಲಿ ಕಲಿತಂಥ ಋಣ ನಮ್ಮ ಮೇಲಿದೆ. ನಾವೇನಾದರೂ ಒಂದು ಈ ವೇದಿಕೆಯಲ್ಲಿ ನಾನು ಇವತ್ತು ಮಾತಾಡಬೇಕಿದ್ರೆ ನನಗೆ ಈ ಕಲಿಸಿದಂಥ ಶಾಲೆ, ಈ ಶಾಲೆಯಿಂದಾಗಿ ನಾನು ಇವತ್ತು ಇಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ಬಹುಶಃ ನಾನು ಬೇರೆ ಶಾಲೆಗೆ ಹೋಗಲಿಲ್ಲ, ಕೇವಲ 7ನೇ ಕ್ಲಾಸ್ ಮಾತ್ರ ಕಲಿತದ್ದು. ಆದರೆ ಭಗವಂತ ನನಗೆ ಈ ಶಾಲೆಯಲ್ಲಿ ಕಲಿಸಿದಂಥ ಆ ಶಿಕ್ಷಕರ ಒಂದು ಮಾರ್ಗದರ್ಶನದಿಂದಾಗಿ ನಾನು ಈ ವೇದಿಕೆಯಲ್ಲಿ ಇಂಥ ಗಣ್ಯಾತಿ ಗಣ್ಯರ ಮುಂದೆ ಮಾತಾಡುವಂಥ ಒಂದು ಶಕ್ತಿಯನ್ನು ಆ ಭಗವಂತ ಮತ್ತು ಆ ಗುರುಗಳು ನೀಡಿದ್ದಾರೆ. ಆದ್ದರಿಂದ ತಾವುಗಳೆಲ್ಲರೂ ತಮ್ಮ ಏನೇನೋ ದೊಡ್ಡ ಉದ್ಯೋಗದಲ್ಲಿ ಇರ್ಬೋದು ಅಥವಾ ನಾವು ಏನು ಜೀವನದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇರ್ಬೋದು, ರಾಜಕೀಯ ಸ್ಥಾನ ಇರ್ಬೋದು ಅಥವಾ ಬೇರೆ ಬೇರೆ ಸ್ಥಾನಗಳಲ್ಲಿ ಇರ್ಬೋದು. ಆದರೆ ಅದಕ್ಕೆ ಮೂಲ ಕಾರಣ ಈ ಶಾಲೆ. ಆಗ ನಮ್ಮ ಬೆಳಿಗ್ಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಶಾಸಕಿ ಭಾಗೀರಥಿ ಮುರಳಿಯರವರು ಹೇಳಿದರು, ನಮಗೆ ಫೌಂಡೇಶನ್ ಕಟ್ಟಿದರೆ ಮಾತ್ರ ಎಲ್ಲ ವ್ಯವಸ್ಥೆಗಳು ಸರಿಯಾಗ್ತದೆ. ಫೌಂಡೇಶನ್ ಕಟ್ಟಿದರೆ ದೊಡ್ಡ ದೊಡ್ಡ ಮಾಳಿಗೆಯನ್ನು ಕಟ್ಬೋದು, ಅದಕ್ಕೆ 4-5 10 ಮಾಳಿಗೆಯನ್ನು ಕಟ್ಬೋದು. ಆದರೆ ಫೌಂಡೇಶನ್ ಸರಿ ಇದ್ದರೆ ಆ ಕಟ್ಟಡ ಬೀಳ್ಬೋದು. ಅದಕ್ಕಾಗಿ ಈ ಒಂದು ಹಂತದಲ್ಲಿ, ಪ್ರಾಥಮಿಕ ಹಂತದಲ್ಲಿ ಇರುವಂಥ ಈ ಒಂದು ಶಾಲೆ ಪ್ರಾಥಮಿಕ ಹಂತದಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದರಿಂದ ನಾವು ಈಗ ಈ ಹಂತದಲ್ಲಿ ನಾವು ಇದ್ದೇವೆ. ಆದ್ದರಿಂದ ನೀವೆಲ್ಲರೂ ಯೋಚನೆ ಮಾಡಿ, ನಿಮ್ಮೆಲ್ಲರಲ್ಲಿ ನಾನು ಕೈ ಮುಗಿದೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲ ಹಿರಿಯ ವಿದ್ಯಾರ್ಥಿಗಳಲ್ಲಿ ಮತ್ತು ಈ ಶಾಲೆಯಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಹೇಳ್ತಾ ಇದ್ದೇನೆ, ಎಲ್ಲರೂ ತಮ್ಮಿಂದಾದ ನೀವು ಸದಸ್ಯತ್ವ ಶುಲ್ಕವನ್ನು ಕೊಡಬೇಕು. ಅದರ ಒಟ್ಟಿಗೆ ಈ ಶಾಲೆಯ ಕಾರ್ಯಕ್ರಮಗಳಿಗೆ ದೇಣಿಗೆಯನ್ನು ಕೊಟ್ಟು ಸಹಕರಿಸಬೇಕು. ನಾವೊಂದು ಕನಸನ್ನು ಕಂಡಿದ್ದೇವೆ, 200 ಮೀಟರ್ ಟ್ರ್ಯಾಕನ್ನು ಮಾಡುವಂಥ ಯೋಚನೆಯನ್ನು ಅವತ್ತು ಮಾಡಿದ್ದೇವೆ. ಆದರೆ ನಮ್ಮಿಂದ ಅದು ಆಗಲಿಲ್ಲ. ಆದರೆ ನಿಮ್ಮೆಲ್ಲರ ಸಹಕಾರ ಇಲ್ಲದಿದ್ದರೆ ಖಂಡಿತವಾಗಿ ನೆರವೇರಿಸಲಿಕ್ಕೆ ಕಷ್ಟ. ಯಾಕೆಂತ ಹೇಳಿದ್ರೆ ಅದಕ್ಕೆ ಅನುದಾನದ ಕೊರತೆ ಇರ್ತದೆ. ಈಗ ಮಣ್ಣು ಅಂಗಳಕ್ಕೆ ಮಣ್ಣು ಹಾಸಬೇಕಾಗ್ತದೆ, ಹಾಸದೆ ಕೆಲಸ ಮಾಡಲಿಕ್ಕೆ ಗೊತ್ತಿಲ್ಲ. ಆ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ, ಅದನ್ನು ಪೂರ್ಣಗೊಳಿಸಬೇಕಾದ್ರೆ ಅದಕ್ಕೆ ತುಂಬ ಅನುದಾನದ ಕೊರತೆ ಇದೆ. ಆದ್ದರಿಂದ ನಿಮ್ಮಲ್ಲಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳಲ್ಲಿ ಹಾಗೂ ದಾನಿಗಳಲ್ಲಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತೇನೆ, ಎಲ್ಲರೂ ತಮ್ಮಿಂದಾದಂಥ ಆ ಒಂದು ದೇಣಿಗೆಯನ್ನು ನೀಡಿ ಸಹಕರಿಸಬೇಕು. ಈ ಒಂದು ಶಾಲೆಯನ್ನು ಉದ್ಧಾರ ಮಾಡುವಂಥ ಕೆಲಸ ನಮ್ಮಿಂದೆಲ್ಲರಲ್ಲಿ ಆಗ್ತಾ ಒಟ್ಟಿಗೆ ನಾವು ಉದ್ಧಾರ ಆಗುವಂಥ ಆ ಯೋಚನೆಯನ್ನು ನಾವೆಲ್ಲರೂ ಮಾಡೋಣ. ಭಗವಂತ ಆ ವಿದ್ಯಾ ಮಾತೆ ಸರಸ್ವತಿ ಹಾಗೇನೆ
ಕಾನೂರು ಕ್ಷೇತ್ರದಲ್ಲಿ ನೆಲೆ ನಿಂತ ಆ ಅಮ್ಮನವರು ಉಳ್ಳಾಕಲು ದೈವಗಳು ಮುಖ್ಯ ಲಕ್ಷ್ಮೀನರಸಿಂಹ ದೇವರು ಮುಖ್ಯ ಪ್ರಾಣದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಬರುವ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸಿದ್ದೇನೆ. ಜೈ ಹಿಂದ್ ಜೈ ಭಾರತ್. ಹಿರಿಯ ವಿದ್ಯಾರ್ಥಿಗಳು ಶಾಲೆಯ ಹಿರಿಯ ಸೊತ್ತುಗಳು ಎನ್ನುವಂಥ ನೆನಪನ್ನು ಮೂಡಿಸಿದ್ದೀರಿ ಸರ್. ತಮಗೆ ಈ ಕಾರ್ಯಕ್ರಮದ ಅಂಗವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಶ್ರೀ ವಿಶ್ವನಾಥ ಕೊಪ್ಪ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಾನೂರು ಇವರಿಗೆ ವೇದಿಕೆ. ಸ್ಥಳ ದೇವರನ್ನು ನೆನೆಸುತ್ತಾ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಪೋಷಕರೇ, ವಿದ್ಯಾಭಿಮಾನಿಗಳೇ ಹಾಗೂ ಪುಟಾಣಿ ಮಕ್ಕಳೇ, ಇಂದಿನ ದಿನ ಉಲ್ಲಾಸದ ನಗುವಿನ ಹರ್ಷದ ದಿನವಾಗಿದೆ. ಮಕ್ಕಳಿಗೆ ಪ್ರತಿಭೆ, ಪಠ್ಯಕ್ರಮ ಎಷ್ಟು ಮುಖ್ಯವೋ ಅಷ್ಟೇ ಪಠ್ಯೇತರ ಚಟುವಟಿಕೆಯೂ ಮುಖ್ಯವಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಉತ್ತಮ ಶಿಕ್ಷಣದೊಂದಿಗೆ ಪ್ರತಿಯೊಬ್ಬ ಶಿಕ್ಷಕನಲ್ಲೂ ಪ್ರಾಮಾಣಿಕತೆ ಇದ್ದಾಗ ವಿದ್ಯಾರ್ಥಿಗಳು ಮಾದರಿಯಾಗಿ ಬೆಳೆಯಲು ಸಾಧ್ಯ. ಸಂಸ್ಥೆಯು ಪ್ರತಿಯೊಬ್ಬರು ಮಕ್ಕಳು ಸೇವೆಯಲ್ಲಿ ತೊಡಗಿರುವುದು ಶ್ಲಾಘನೀಯ ಎಂದು ಹೇಳುತ್ತಾ ಅವಕಾಶಕ್ಕೆ ವಂದನೆಗಳು. ಮಕ್ಕಳಲ್ಲಿರುವ ಸೃಜನಶೀಲತೆಯನ್ನು ಹೊರಹೊಮ್ಮಬೇಕು ಎನ್ನುವಂಥ ಮಾತನ್ನು ಹೇಳಿದ್ದೀರಿ ಸರ್. ತಮಗೆ ಈ ಕಾರ್ಯಕ್ರಮದ ಅಂಗವಾಗಿ ವಂದನೆಗಳು. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವಿದ್ಯಾಭಿಮಾನಿಗಳಲ್ಲಿ ಒಂದು ಪ್ರಕಟಣೆ. ಯಕ್ಷ ಮಿತ್ರ ಬಳಗ ಕಾಣಿಯೂರು, ಅಂಚೆ ಕಾಣಿಯೂರು, ಕಡಬ ತಾಲೂಕು, ದಕ್ಷಿಣ ಕನ್ನಡ ಇವರ ಆಶ್ರಯದಲ್ಲಿ ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ, ಶ್ರೀ ಹನುಮಗಿರಿ ಮೇಳ ಇವರಿಂದ ಶ್ರೀದೇವಿ ಲಲಿತೋಪಾಖ್ಯಾನ ಯಕ್ಷಗಾನ ಬಯಲಾಟ ದಿನಾಂಕ 2/1/2024 ಮಂಗಳವಾರ, ಸಮಯ ಸಂಜೆ 6:30, ಸ್ಥಳ ಕಾಣಿಯೂರು ಜಾತ್ರಾ ಗದ್ದೆಯಲ್ಲಿ ನಡೆಯುತ್ತಿದೆ. ಎಲ್ಲ ಅಭಿಮಾನಿಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಇದನ್ನು ಹಮ್ಮಿಕೊಂಡಂತ ಯಕ್ಷ ಮಿತ್ರ ಬಳಗದವರು. ಮುಂದಕ್ಕೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ ನಮ್ಮ ಶಾಲಾ ಮುಖ್ಯ ಗುರುಗಳು. ಸಮಾರಂಭ ಪ್ರಾರಂಭ ಆದಮೇಲೆ ಕೊನೆ ಅನ್ನುವಂಥದ್ದಿರ್ತದೆ. ಆ ನೆಲೆಯಲ್ಲಿ ಈ ಒಂದು ಸಮಾರಂಭದ ಕೊನೆ ಹಂತ ವಂದನಾರ್ಪಣೆ. ಇವತ್ತಿನ ಈ ಸಭಾ ಕಾರ್ಯಕ್ರಮವನ್ನು ವಹಿಸಿಕೊಂಡು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಶ್ರೀಯುತ ವಿಶ್ವನಾಥ ಕೊಪ್ಪ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂಥ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಜಯಂತ್ ಅಭಿರಾವ್ ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಗಣೇಶ್ ಉದನಾಟಕ ಗ್ರಾಮ ಪಂಚಾಯತ್ ಸದಸ್ಯ ಕಾಣಿಯೂರು ಇವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವಸಂತ್ ಪರ್ಲೋಡಿ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಿರಂಜನ ಆಚಾರ್ಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿ ನಿರ್ಗಮಿಸಿದಂಥ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಉದಯ್ ಕುಮಾರ್ ಸರ್ ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಹಾಗೂ ನಮ್ಮ SDMC ನಾಮಂತ್ರ ಸದಸ್ಯರಾಗಿರುವಂಥ ಶ್ರೀಯುತ ರಾಮಣ್ಣಗೌಡ ಬುಗ್ರಂಜ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಚಿದಾನಂದ ಉಪಾಧ್ಯಾಯ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ನಿವೃತ್ತ ಮುಖ್ಯ ಶಿಕ್ಷಕಿಯಾಗಿರುವಂಥ ಶ್ರೀಮತಿ PR ಲೀಲಾವತಿ ರಾಘವಗೌಡ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪದ್ಮಯ್ಯಗೌಡ ಅನಿಲ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಚಂದ್ರಶೇಖರ್ ಗೌಡ ರಾಶಿ ಕಾಂಪ್ಲೆಕ್ಸ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ನಾಯಕ ಚರಣ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ SDMC ಅಧ್ಯಕ್ಷರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತೇನೆ. ಹಾಗೆ ನಮ್ಮ ವೇದಿಕೆ ಮುಂಭಾಗದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಎಲ್ಲ ಗೌರವಾನ್ವಿತ ನಿಕಟಪೂರ್ವ ಅಧ್ಯಕ್ಷರಿಗೂ ಕೂಡ ನಾನು ಪ್ರೀತಿಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ನೆರೆಯ ಶಾಲೆಯಿಂದ ಆಗಮಿಸಿದಂಥ ಎಲ್ಲ ಶಿಕ್ಷಕ ಬಂಧುಗಳಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪತ್ರಕರ್ತರಾಗಿರುವಂಥ ಸುಧಾಕರ್ ಆಚಾರ್ಯ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಈ ಪ್ರೀತಿಪೂರ್ವಕವಾದಂಥ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಆಗಮಿಸಿದಂತಹ ಎಲ್ಲ ವಿದ್ಯಾಭಿಮಾನಿಗಳಿಗೆ, ಪೋಷಕರಿಗೆ, ಪೋಷಕ ಬಂಧುಗಳಿಗೆ ಹಾಗೂ ನೆರೆದಂಥ ಈ ಸಮಾರಂಭದಲ್ಲಿ ಬಂದಂಥ ಪರ ಊರ ಎಲ್ಲ ವಿದ್ಯಾಭಿಮಾನಿಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಈ ನಮ್ಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದವನ್ನು ಸಲ್ಲಿಸಿದ ಸರ್ ತಮಿಗೂ ಕೂಡ ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸ್ತೇವೆ. ಇದರೊಂದಿಗೆ ಇಂದು ನಮ್ಮೊಂದಿಗೆ ಸಹಕರಿಸುವ ಸಂಘ ಸಂಸ್ಥೆಗಳು, ಗ್ರಾಮ ಪಂಚಾಯತ್ ಕಾಣಿಯೂರು ಅಧ್ಯಕ್ಷರು ಮತ್ತು ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ, ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ರಿಜಿಸ್ಟರ್ ಕಾಣಿಯೂರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ B ಒಕ್ಕೂಟ, ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಾಣಿಯೂರು, ಹಾಲು ಉತ್ಪಾದಕ ಸಹಕಾರ ಸಂಘ ನಿಯಮಿತ ಕಾಣಿಯೂರು, ಶ್ರೀ ಲಕ್ಷ್ಮೀ ನರಸಿಂಹ ಯುವಕ ಮಂಡಲ ರಿಜಿಸ್ಟರ್ ಕಾಣಿಯೂರು, ವಿಶ್ವಜ್ಞ ಯುವಕ ಮಂಡಲ ರಿಜಿಸ್ಟರ್ ಕಾಣಿಯೂರು, ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಕೂಡು ರಸ್ತೆ ಕಾಣಿಯೂರು, ಜಾತ್ರೋತ್ಸವ ಸೇವಾ ಸಮಿತಿ ಕಾಣಿಯೂರು, ಗೆಳೆಯರ ಬಳಗ ಕೊಡಿಮಾರು ರಿಜಿಸ್ಟರ್ ಅಬೀರ, ಶ್ರೀ ಕನ್ನಶ್ರೀ ಮಹಿಳಾ ಮಂಡಲ ಕಾಣಿಯೂರು, ಸ್ತ್ರೀ ಶಕ್ತಿ ಸಂಘಗಳು ಕಾಣಿಯೂರು, ಕನ್ವಶ್ರೀ ರಿಕ್ಷಾ ಮಾಲಕ ಚಾಲಕರ ಸಂಘ ಕಾಣಿಯೂರು, ಶ್ರೀ ಒಡಿಯೂರು ಗ್ರಾಮ ವಿಕಾಸ ಯೋಜನೆ ಕಾಣಿಯೂರು ಗ್ರಾಮ, ಶ್ರೀ ಶಿರಾಡಿ ರಾಜನ್ ದೈವಸ್ಥಾನ ಏಳಡ್ಕ ಕಾಣಿಯೂರು, ಯಕ್ಷಮಿತ್ರ ಬಳಗ ಕಾಣಿಯೂರು, ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಕಾಣಿಯೂರು, ಇವರೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಹಾರ್ದಿಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಬಾಲಕೃಷ್ಣ ಗೌಡ ಇಡ್ಯಡ್ಕ ಇವರು ಉಪಸ್ಥಿತರಿದ್ದಾರೆ. ಸರ್ ತಮ್ಮ ಇರುವಿಕೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಗಮನಿಸಿ, ನಮ್ಮ ನೆರೆಯ ಅಂಗನವಾಡಿಯ ಶಿಕ್ಷಕಿಯವರು ಒಮ್ಮೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕಾಣಿಯೂರು ಅಂಗನವಾಡಿಯ ಶಿಕ್ಷಕಿ, ಅಬೀರ ಅಂಗನವಾಡಿಯ ಶಿಕ್ಷಕಿ, ಮರಕ್ಕಡ ಅಂಗನವಾಡಿಯ ಶಿಕ್ಷಕಿ ಹಾಗೂ ಬಂಡಾಜೆ ಅಂಗನವಾಡಿಯ ಶಿಕ್ಷಕಿ. ಭೋಜನದ ವ್ಯವಸ್ಥೆ ನಮ್ಮ ನೆರೆಯ ಭಜನಾ ಮಂದಿರದಲ್ಲಿ ನಡೆಯುತ್ತಾ ಉಂಟು. ಎಲ್ಲ ವಿದ್ಯಾಭಿಮಾನಿಗಳು ಈ ಭೋಜನದ ವ್ಯವಸ್ಥೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ರೆಡಿಯಾಗಬೇಕು. ಅಂಗನವಾಡಿಯ ಶಿಕ್ಷಕಿಯವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಕಾಣಿಯೂರು ಮತ್ತು ಅಬೀರ ಅಂಗನವಾಡಿಯ ಶಿಕ್ಷಕಿಯವರು ವೇದಿಕೆ ಎತ್ತ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಬಂಡಾಜೆ ಅಂಗನವಾಡಿಯ ಶಿಕ್ಷಕಿ ಇವರಿಗೆ ಸ್ಮರಣಿಕೆ ನೀಡಿ ಶಾಲಾ ಮುಖ್ಯ ಗುರುಗಳು ಗೌರವಿಸ್ತಾ ಇದ್ದಾರೆ. ಮೇಡಮ್, ತಮ್ಮ ಸಹಕಾರವನ್ನು ಯಾವಾಗಲೂ ಬಯಸ್ತೇವೆ. ಅದೇ ರೀತಿ ಮರಕ್ಕಡ ಅಂಗನವಾಡಿಯ ಶಿಕ್ಷಕಿಯವರು ಮೇಡಮ್ ಅಭಿನಂದನೆಗಳು. ತಮ್ಮ ಸಹಕಾರ ನಮಗೆ ಸದಾ ಇರಲಿ ಅಂತ ಆಶಿಸ್ತೇವೆ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿ ಸಾಕ್ಷಾತ್ ಮತ್ತು ಬಳಗದವರಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಾದ ತಕ್ಷಣ ನಮ್ಮ ಶಾಲಾ ವಿದ್ಯಾರ್ಥಿಗಳ ನೃತ್ಯ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಮ್ಮ ಈ ಒಂದು ಸಮಾರಂಭಕ್ಕೆ ಶ್ರೀಯುತ ಕುಶಲಪ್ಪಗೌಡ ಸರ್, ಮುಖ್ಯ ಗುರುಗಳು, ಕುದ್ಮಾರು ಶಾಲೆ ಹಾಗೂ CRP ಕರ್ತವ್ಯವನ್ನು ಕೂಡ ನಿರ್ವಹಿಸ್ತಾರೆ. ಅದೇ ರೀತಿ ಬೊಬ್ಬೆಕೇರಿ ಶಾಲೆಯ ಸಹಶಿಕ್ಷಕಿ ಶ್ರೀಮತಿ ಗೀತಾ ಕುಶಲಪ್ಪಗೌಡ ಮೇಡಮ್. ಸರ್, ತಮ್ಮ ಇರುವಿಕೆಯನ್ನು ನಾವಿಲ್ಲಿ ಗುರುತಿಸ್ತಾ ಇದ್ದೇವೆ. ಎಲ್ಲ ಮಕ್ಕಳ ಪೋಷಕರು ಹಾಗೂ ಎಲ್ಲ ವಿದ್ಯಾರ್ಥಿನಿಯಂತೆ ಭೋಜನಕ್ಕೆ ಯಾವುದೇ ವಿರಾಮ ನೀಡಿರುವುದಿಲ್ಲ. ಭೋಜನ ಸ್ವೀಕರಿಸಲು ಬಾಕಿ ಇರುವ ಎಲ್ಲ ಕಲಾಭಿಮಾನಿಗಳು, ವಿದ್ಯಾಭಿಮಾನಿಗಳು, ಪೋಷಕರು ಭಜನಾ ಮಂದಿರಕ್ಕೆ ತೆರಳಿ ತಮ್ಮ ಭೋಜನವನ್ನು ಸ್ವೀಕರಿಸಬೇಕಾಗಿ ಶಾಲಾ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ವಿದ್ಯಾಭಿಮಾನಿಗಳಿಗೆ ಹಾಗೂ ಕಲಾಭಿಮಾನಿಗಳಿಗೆ ಪ್ರಕಟಣೆ. ಹಲ್ 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 ಆತ್ಮೀಯ ಕಲಾಭಿಮಾನಿಗಳೇ ಹಾಗೂ ವಿದ್ಯಾಭಿಮಾನಿಗಳೇ, ಶ್ರೀಕೃಷ್ಣ ಕಲಾ ಕೇಂದ್ರ ಕಾಣಿಯೂರು ಇದರ ವತಿಯಿಂದ ನಾಳೆ ದಿನಾಂಕ ಅಂದರೆ 31/12/2023 ಭಾನುವಾರ ಸಂಜೆ ಗಂಟೆ 5ರಿಂದ ನಮ್ಮ ಸ್ಥಳೀಯ ಲಕ್ಷ್ಮೀ ನರಸಿಂಹ ಭಜನಾ ಮಂದಿರದ ಸಭಾಂಗಣದಲ್ಲಿ ವಿಶೇಷವಾಗಿ ನೃತ್ಯಾರ್ಚನೆ ಕಾರ್ಯಕ್ರಮ ಮೂಡಿಬರಲಿದೆ. ಭರತನಾಟ್ಯ ಜಾನಪದ ನೃತ್ಯಗಳು ಈ ವೇದಿಕೆಯಲ್ಲಿ ಭಜನಾ ಮಂದಿರದ ವೇದಿಕೆಯಲ್ಲಿ ನಡೆಯಲಿದೆ. ಈ ಸಮಾರಂಭದ ಉದ್ಘಾಟನೆಯನ್ನು ಭಜನಾ ಮಂಡಳಿಯ ಗೌರವಾಧ್ಯಕ್ಷ ಚಿದಾನಂದ ಉಪಾಧ್ಯಾಯ ಕಲ್ಪಡ ಇವರು ನೆರವೇರಿಸಲಿದ್ದಾರೆ. ಹಾಗೆಯೇ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಚಂದ್ರಶೇಖರ ಬಡಿ ಉದ್ಯಮ ರಾಷ್ಟ್ರೀಯ ಕಾಂಪ್ಲೆಕ್ಸ್ ಕಾಣಿಯೂರು, ಜೊತೆಗೆ ಲಕ್ಷ್ಮೀ ನರಸಿಂಹ ಅಧ್ಯಕ್ಷ ರಾಜೇಶ್ ಪಿಜೆ ಇವರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಜೊತೆಗೆ ಮುಖ್ಯ ಅತಿಥಿಗಳಿಗೆ ಶ್ರೀಮತಿ ರೇವತಿ ಕುದ್ಮವರು, ನಿವೃತ್ತ ದೈಹಿಕ ಶಿಕ್ಷಕರು, ಕಾಣಿಯೂರು ಶಾಲೆ ಇವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ನಾಳೆಯ ನೃತ್ಯಾರ್ಚನಾ ಕಾರ್ಯಕ್ರಮದಲ್ಲಿ ಸಂಜೆ ಗಂಟೆ 7ರಿಂದ ತುಳು ನೃತ್ಯ ರೂಪಕ ಭಜನಾ ಮಂದಿರದ ವೇದಿಕೆಯಲ್ಲಿ ಮೂಡಿಬರಲಿದೆ ಕಾರಣಿಕೋದ ಕಾಳಮ್ಮ. ಎಲ್ಲ ವಿದ್ಯಾಭಿಮಾನಿಗಳು, ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಲಕ್ಷ್ಮೀ ಭಜನಾ ಮಂದಿರದ ಸಭಾಂಗಣಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಸಂಘಟಕರ ಪರವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಲೋ 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 ಶಾಲೆ ಕಾಣಿಯೂರು ಶ್ರೀ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ಇಲ್ಲಿ ಸಂಗೀತ ಕಚೇರಿಯನ್ನು ನಡೆಸುತ್ತಿದ್ದೇವೆ. ಎಲ್ಲರೂ ನಮಗೆ ಚಪ್ಪಾಳೆಯ ಮೂಲಕ ಬರಮಾಡಿಕೊಂಡು ನಮ್ಮ ಸಂಗೀತವನ್ನು ಕೇಳಬೇಕೆಂದು ವಿನಂತಿ ಮಾಡುತ್ತೇನೆ. Sri
ಶಿಕ್ಷಣ ಶರೀಫರ ಒಂದು ಹಾಡು ಕೊಡಗನ ಕೋಳಿ ನಂಗೀತ. 1 2 3 ಸ್ಟಾರ್ಟ್.
ಹಲ್ 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 ಅದ್ಭುತವಾದ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಶಿವಜಿತ್ ವೈಜೆ ಹಾಗೂ ನಮ್ಮ ಶಾಲೆಯಲ್ಲಿ ಈಗ ಶಿಕ್ಷಣವನ್ನು ಪಡೆಯುತ್ತಿರುವಂಥ ಸಾಕ್ಷಾತ್ ಧನ್ವಿ, ಚಾರ್ವಿ ಹಾಗೂ ಶಮಿಕಾ ಎಲ್ಲರಿಗೂ ಶಾಲಾ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಊಟ ಮಾಡಲು ಬಾಕಿ ಇರುವ ಎಲ್ಲ ವಿದ್ಯಾಭಿಮಾನಿಗಳು ಹಾಗೂ ಪೋಷಕರು ಆದಷ್ಟು ಬೇಗನೆ ಭಜನಾ ಮಂದಿರಕ್ಕೆ ತೆರಳಿ ತಮ್ಮ ಭೋಜನವನ್ನು ಮುಗಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಹಿರಿಯ ವಿದ್ಯಾರ್ಥಿಗಳ ಗಮನಕ್ಕೆ ಯಾರಾದರೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವುದಿದ್ದಲ್ಲಿ ಇಲ್ಲಿ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. Open mind. Let's begin by getting comfortable. Find an easy, relaxed position, either seated or laying down, and allow your eyes to close.
ಮುಂದಕ್ಕೆ ಸಾಂಸ್ಕೃತಿಕ ವೇದಿಕೆ ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಕಡಲಮಗೆ ಎಂಬ ಹಾಡಿಗೆ ಕುಣಿದಾಡ್ತಾ ಬರ್ತಾ ಇದ್ದಾರೆ ನಮ್ಮ 3 ಮತ್ತು 4ನೇ ತರಗತಿಯ ವಿದ್ಯಾರ್ಥಿಗಳು. மகனுக்கு உடல்தா சொல் மெலும் மூடாயுத வானொடு மூடியே சூரியல கடலுத மகனுக்கு உடல்தா சொல் மெலும் மூடாயுத வானொடு மூடியே சூரியல கசபுக்கு போல் பாயே வாழ்வெடுத்தல் பாயே கசபுக்கு போல் பாயே வாழ்வெடுத்தல் பாயே ஜீவ தோற்பி கருணையனா கடலப்பே மகே பல்தனா மூக்கித சிலையாது பதுக்குது கண்ணாயே மூக்கித சிலையாது பதுக்குது கண்ணாயே தேவ தோற்பி கருணையனா கடலப்பே மகே பல்தனா சிங்கார சிரிகந்தே என்னை குருநாட மல்லாயே கடலுத மகனுக்கு உடல்த சொல் மெலும் மூடாயுத வானொடு மூடியே சூரியனா ಬಂಗನು ಬದುಕೇನೆ ಸುಖನು ಪಟ್ಟು ತಿನ್ನುವೆ ಬೇನೆನೆ ನಿಂಗೊಂದು ಬಡವುಲ್ಲ ಮದಪೆ ಬಂಗನು ಬದುಕೇನೆ ಸುಖನು ಪಟ್ಟು ತಿನ್ನುವೆ ಬೇನೆನೆ ನಿಂಗೊಂದು ಬಡವುಲ್ಲ ಮದಪೆ ಬಡವಗೆ ಪುಗೆಲ ಕೋರ್ಪಿ ಮಗೆ ಬದ್ದೆಯೇ ಹಾ ಬಡವಗೆ ಪುಗೆಲ ಕೋರ್ಪಿ ಮಗೆ ಬದ್ದೆಯೇ மூக்கித சிலையாது பதுக்குது கண்ணாயே மூக்கித சிலையாது பதுக்குது கண்ணாயே தேவ தோற்பி கருணையனா கடலப்பே மகே பல்தனா சிங்கார சிரிகந்தே என்னை குருநாட மல்லாயே கடலுத மகனுக்கு உடலுத சொல் மெலும் மூடாயுத வானொடு மூடியே சூரியலா ಬಂಗುಡೆ ಭೂತಾಯಿ ಮಾಂಜಿ ಮೂಲುಂಡು ಬಟ್ಟಲು ಗಂಜಿಗೆ ಸಾಲಿ ತೆಗೆದಾಂಡು ಬಂಗುಡೆ ಭೂತಾಯಿ ಮಾಂಜಿ ಮೂಲುಂಡು ಬಟ್ಟಲು ಗಂಜಿಗೆ ಸಾಲಿ ತೆಗೆದಾಂಡು ಕಡಲುಗೆ ಬೆರಿಪಾಡಿನ ಪೆಗುಂಡೊಡುಲ್ಲೆರು ಹಾ ಕಡಲುಗೆ ಬೆರಿಪಾಡಿನ ಪೆಗುಂಡೊಡುಲ್ಲೆರು மூக்கிடாரு நமனு குண்டிடு தர கொண்டு மூக்கிடாரு நமனு குண்டிடு தர கொண்டு தேவ தோற்பி கருணையனா கடலப்பே மகே பல்தனா மனசு மல்லாவோடு அப்பேனா ஜக்கெலடு நம பொருடோடு
அடுத்த மகானுக்கு உடல்த சொல் மேலும் மூடாயுத வானோடு மூடியே சூரியலா கசபுக்கு போல் பாயே வாழ்வெடுத்தல் பாயே கசபுக்கு போல் பாயே வாழ்வெடுத்தல் பாயே ஜீவ ಕೊರ್ಪಿ ಕರ್ಣೆಯೇನಾ ಅಡಲಪ್ಪೆ ಮಗೆ ಬಲ್ದೆನಾ ಮೂಕೆದ ಅಣೆಯಾದೆ ಬದುಕದು ಕಣ್ಣಾಯೆ ಮೂಕೆದ ಅಣೆಯಾದೆ ಬದುಕದು ಕಣ್ಣಾಯೆ ಜೀವ ಕೊರ್ಪಿ ಕರ್ಣೆಯೇನಾ ಅಡಲಪ್ಪೆ ಮಗೆ ಬಲ್ದೆನಾ ಸಿಂಗಾರ ಸಿರಿದಂಡೆಗೆ ಎನ್ನಂಡೆ ತುಳುನಾಡ ಬಂಗಾರಿ ವಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದಕ್ಕೆ ಜಾತ್ರೆ ಬಂದಿದೆ, ಜೇಬಲ್ಲಿ ಹಣ ಇದ್ರೆ ಎಷ್ಟೊಂದು ಗಮ್ಮತ್ತು ಎನ್ನುತ್ತಾ ಕುಣಿದಾಡ್ತಾ ಇದ್ದಾರೆ ನಮ್ಮ 6ನೇ ತರಗತಿಯ ವಿದ್ಯಾರ್ಥಿಗಳು.
ವಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದೆ ಒಂದು ಪ್ರಕಟಣೆ. ಅಬೀರ ಅಂಗನವಾಡಿಯ ಶಿಕ್ಷಕಿಯವರು ಮತ್ತು ಕಾಣೀರು ಅಂಗನವಾಡಿಯ ಶಿಕ್ಷಕಿ ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶಾಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ ನಮ್ಮ STMC ಅಧ್ಯಕ್ಷರು. Welcome to 2016. ಮುಂದಕ್ಕೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮಳೆಯ ಮಜವೇ ಬೇರೆ, ಮಳೆಗೆ ನೆನೆಯುತ್ತಾ ಹಾಡುತ್ತಾ ಕುಣಿದಾಡುತ್ತಾ ಬರುತ್ತಾ ಇದ್ದಾರೆ ನಮ್ಮ 3 ಮತ್ತು 4ನೇ ತರಗತಿಯ ವಿದ್ಯಾರ್ಥಿಗಳು.
ವಂದನೆಗಳು ವಿದ್ಯಾರ್ಥಿನಿಯರಿಗೆ. ಮುಂದಕ್ಕೆ ಮೂಡಾಯಿ ಬಾನುಡು ಉದಿತೊಂದುಳ್ಳೇರು ಸೂರ್ಯದೇವೇರು ಎನ್ನುವ ಹಾಡಿಗೆ ನೃತ್ಯ ಮಾಡ್ತಾ ಇದ್ದಾರೆ 6ನೇ ತರಗತಿಯ ವಿದ್ಯಾರ್ಥಿನಿಯರು. ಪಚ್ಚೆ
ಪುಲ್ಲನು ತೂಗರ್ಯರಪ್ಪ ನಮ್ಮ ತುಳುವಪ್ಪೆ ಬರ್ತಿನ ಪುಲ್ಲನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ರಿತುಂಜಿ ಪುರ್ಲು ಏನವನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬರ್ತಿನ ಪುಲ್ಲನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ರಿತುಂಜಿ ಪುರ್ಲು ಏನವನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ. ವಂದನೆಗಳು ವಿದ್ಯಾರ್ಥಿನಿಯರಿಗೆ. ಮುಂದಕ್ಕೆ 1 2 3 ಲಲ್ಲೆ ಹೊಡಿ ಹೇಗೆ ಬದುಕಬೇಕು ಎಂದು ಮಕ್ಕಳು ರಿಮಿಕ್ಸ್ ಡ್ಯಾನ್ಸ್ನೊಂದಿಗೆ 3 ಮತ್ತು 4ನೇ ತರಗತಿಯ ವಿದ್ಯಾರ್ಥಿಗಳು. ಪ್ರೇಕ್ಷಕರೇ, ಇಂದು ಇದೇ ಒಳಾಂಗಣ ಘಟಕದಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಅದ್ದೂರಿಯಾದ ಗಾನ ಭಜಾನ ಕೇಳಲು ಮರೆಯದಿರಿ, ಮರೆತು ನಿರಾಶರಾಗದಿರಿ, ಕೊರಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ. ಬಾಸು ಬಾರ್ಸೋ. ಸಿಳ್ಳೆ ಹೊಡೆ ವೀರರಾಜ ಬಂದಾಯ್ತು ಡೊಳ್ಳು ಬಡೆ. ಬಿದ್ದವ್ರ ಕಂಡಾಗ ಕೈಯ ಹಿಡಿ, ಜೊತೆಯಾಗಿ ಬದುಕೋಣ ಮುಂದೆ ನಡೆ. 1 2 3 4 ಸಿಳ್ಳೆ ಹೊಡಿ ವೀರರಾಜ ಬಂದಾಯ್ತು ಡೊಳ್ಳು ಬಡಿ. ಬಿದ್ದವ್ರ ಕಂಡಾಗ ಕೈಯ ಹಿಡಿ, ಜೊತೆಯಾಗಿ ಬದುಕೋಣ ಮುಂದೆ ನಡೆ. ಆಗೋದು ತತ್ವಕ್ಕೆ ಆಗಲ್ಲ ಅನ್ನೋನೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಇರೋ ತನಕ ಖುಷಿಯಾಗಿ ಇದ್ಬಿಟ್ಟು ಹೋಗೋಣ, ನಗದಿದ್ರೆ ನಷ್ಟನೋ ಪುಣ್ಯಾತ್ಮ. ದಂಡನಕ ಡಣಕನಕ ಸ್ಟೆಪ್ ಬಿತ್ತು, ಸುಸ್ತು ಆದಾಗ ಹೊಡಿ ಸೋಡಾ ಶರ್ಬತ್ತು. ದಂಡನಕ ಡಣಕನಕ ಸ್ಟೆಪ್ ಬಿತ್ತು, ಸುಸ್ತು ಆದಾಗ ಹೊಡಿ ಸೋಡಾ ಶರ್ಬತ್ತು. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ. ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ. ನಗರ
மாசம் நிலைச்சிருக்க சாமி கிட்ட கேட்டிருக்கேன் ಪ್ರೇಕ್ಷಕರೇ ಇಂದು ಇದೇ ವಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದಕ್ಕೆ ಪಾಡಲೆ ಕಲರ್ ಕಲರ್ ರಂಗೋಲಿ ಪನ್ನೊಂದು ಡಾನ್ಸ್ ಮಂತಂತು ಬರೊಂದುಲ್ಲೇರು ಎಂಕಲಿನ ಆಜನೆ ಕ್ಲಾಸ್ ದ ಜೋಕುಳು. ರಂಗೋಲಿ ಕಲರ್ ಕಲರ್ ಓಕುಲಿ ಜಾಲಿಡು ಮೈ ಕೈನು ಪಂದಾಲೆಗೆ ಜೋಕುಲು ಬಾಲೆಲು ಅಂಜೋಲು ಪಂಜೋಲು ನಾಚಿಗೆ ಬರ್ದೋರ ಸೇರೊಲ್ಲೆಗೆ ಬಲೆ ಬಲೆ ನರ್ಗಾಡೆ ಅಂಜಿ ಇಂಜಿ ತಿರ್ಗಾಡೆ ಬುಂಜೆ ಬುಂಜಿ ಚಾನ್ಸ್ ಮಿಸ್ ಮಲ್ಪಾಡಿ ಪಾಡಲೆ ರಂಗೋಲಿ ಕಲರ್ ಕಲರ್ ಓಕುಲಿ ಜಾಲಿಡು ಮೈ ಕೈನೆ ಪಂದಾಲೆಗೆ ಜೋಕುಲು ಬಾಲೆಲು ಅಂಜೋಲು ಪಂಜೋಲು ನಾಚಿಗೆ ಬರ್ದೋರ ಸೇರೊಲ್ಲೆಗೆ ಚಂದನದ ಬೊಂಬೆಗಿನಿ ಬಂಧನದ ಸಡಗರ ಸಂಭ್ರಮದ ದಿನ ತಾನಿ ಲೇಲೆ ಪಾಡೆಗ ಬಂಜಾರ ಮನಸುಂಡು ಕಟ್ಟಾದ ಕೋರಿಯುಂಡು ಹೂವುಂಡು ಹೂವಿಜ್ಜಿ ಗೊತ್ತಾ ಪೂಜೆ ಸಿಂಗಾರನೇ ಬದುಕು ಬಂಗಾರನೇ ಅಲೆ ಅಲೆ ಮೋನೆ ತೂಲೆ ಐಸೀರನೆ ರಂಗಾಣಿಯೇ ಮೆನ್ಕಿಂಡಿಯೇ ಬಲೆ ಬಲೆ ಪೂರ ಸೇರ್ದು ಬೈಸಾಗಾಯೇ ರಂಗೋಲಿ ಕಲರ್ ಕಲರ್ ಓಕುಲಿ ಜಾಲಿಡು ಮೈ ಕೈನು ಪಂದಾಲೆಗೆ ಜೋಕುಲು ಬಾಲೆಲು ಅಂಜೋಲು ಪಂಜೋಲು ನಾಚಿಗೆ ಬರ್ದೋರ ಸೇರೊಲ್ಲೆಗೆ ಬಲೆ ಬಲೆ ನರ್ಗಾಡೆ ಅಂಜಿ ಇಂಜಿ ತಿರ್ಗಾಡೆ ಬುಂಜೆ ಬುಂಜಿ ಚಾನ್ಸ್ ಮಿಸ್ ಮಲ್ಪಾಡಿ ಪಾಡಲೆ ರಂಗೋಲಿ ಕಲರ್ ಕಲರ್ ಓಕುಲಿ ಜಾಲಿಡು ಮೈ ಕೈನು ಪಂದಾಲೆಗೆ ಜೋಕುಲು ಬಾಲೆಲು ಅಂಜೋಲು ಪಂಜೋಲು ನಾಚಿಗೆ ಬರ್ದೋರ ಸೇರೊಲ್ಲೆಗೆ
ವಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದಕ್ಕೆ ಹಿಸ್ಟರಿ ಗೊತ್ತಾ ಎನ್ನುತ್ತಾ ಹಾಡಿನ ನೃತ್ಯದೊಂದಿಗೆ ಬರ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು.
ಕಲಿಸು ಮಾತೃಭಾಷೆಯಲ್ಲಿ, ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ. ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ, ಗುರುವೇ ದೇವರನ್ನು ಜ್ಞಾನ ಮೊಳೆಯಿತಲ್ಲವೇ. ಅನ್ನ ಕೊಡೋ ರೈತರಿಗೆ ಜೈ ಜೈ, ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ, ನಮ್ಮನ್ನು ಕಾಯೋ ಯೋಧನೆ ಗ್ರೇಟು, ಮಲಗೋಕ್ಕೆ ಮುಂಚೆ ಹೊಡೆಯೋ ಸೆಲ್ಯೂಟು. ಭಯನಯ ವಿನಯದ ಶ್ರದ್ಧೆ ನಿಮಗಿದ್ದರೆ, ಸತ್ಯ ಜೊತೆಗಿದ್ದರೆ, ಅಳುಕನ್ನೊದ್ದರೆ, ಗುರು ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ, ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ, ಎಲ್ಲ ಒಗ್ಗಟ್ಟು ನಿಮ್ಮಲ್ಲಿ ತುಂಬಿದ್ದರೆ, ಈ ದೇಶಕ್ಕೆ ತೊಡೆ ತಟ್ಟಿ ನೀವೆದ್ದರೆ. We miss all the fun, we miss all the joy, we miss you. We miss all the fun, we miss all the joy, we miss you. We miss all the fun, we miss all the joy. ವಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದಕ್ಕೆ ತೆಲುಗು ಹಾಡಿಗೆ ನೃತ್ಯ ಮಾಡ್ತಾ ಇದ್ದಾರೆ 6ನೇ ತರಗತಿಯ ವಿದ್ಯಾರ್ಥಿನಿಯರು. సిగ్గులొలుకుతున్నాయే సింగారాలు, వలపులొలుకుతున్నాయే వయ్యారాలు, సిగ్గులొలుకుతున్నాయే సింగారాలు. చీర కట్టులోన ముద్ద మందారాలు, చీర కట్టులోన ముద్ద మందారాలు, ముగ్గులైపోయేనమ్మా చూసే కళ్ళు. వలపులొలుకుతున్నాయే వయ్యారాలు, సిగ్గులొలుకుతున్నాయే సింగారాలు. రంగు చీరలుగా మలిచి బంగారు మేనికి సొగసులు అద్దుకున్నరే, హంగులు దిద్దుకున్నరే. సీతకోక చిలుకలు ఆ చిన్ని లేడి పిల్లలు అందాల భామలయ్యే కను విందు చేసిరే, ముస్తాబు చూడరే. కంచి పట్టు చీర కట్టి కన్న పిల్లలు, అర్రే కంచి పట్టు చీర కట్టి కన్న పిల్లలు, అమ్మాడనమని తీరు ఆటలాడుతున్నారు. వలపులొలుకుతున్నాయే వయ్యారాలు, సిగ్గులొలుకుతున్నాయే సింగారాలు. వలపులొలుకుతున్నాయే వయ్యారాలు, సిగ్గులొలుకుతున్నాయే సింగారాలు. రాయి
ವಿದ್ಯಾರ್ಥಿನಿಯರಿಗೆ. ಮುಂದಕ್ಕೆ ಮಾಮಾ ಪಿತಾ ದೇ ಎನ್ನುವ ಹಾಡಿಗೆ ನೃತ್ಯವನ್ನ ಮಾಡ್ತಾ ಇದ್ದಾರೆ ನಮ್ಮ 3 ಮತ್ತು 4ನೇ ತರಗತಿಯ ವಿದ್ಯಾರ್ಥಿಗಳು.
ವಂದನೆಗಳು ವಿದ್ಯಾರ್ಥಿನಿಯರಿಗೆ. ರೈತರು ತೆನೆಗೆ ತೆನೆ ಸೇರಿ ಭತ್ತದ ರಾಶಿಯಾಗುತ್ತದೆ ಎನ್ನುತ್ತಾರೆ. ರೈತರು ನಮ್ಮ ದೇಶದ ಆಸ್ತಿ ಎನ್ನುತ್ತಾರೆ ನಮ್ಮ ವಿದ್ಯಾರ್ಥಿಗಳು. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು. ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು. ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಕಾಯ್ಗಳು. ನಮ್ಮ ಸಂತೋಷ ನಮ್ಮ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ. ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು. ನೆಲದಲೆ ಅಡಗಿದ ರೈತನಿಗೆ ಮಥುರೆ ಕಾಶಿಯು. ತೆನೆ ತೆನೆ ಹಿಡಿ ಹಿಡಿ ಕೊನೆ ಕೊನೆ ಕಡಿ ಕಡಿ ತಮಟೆಯ ಹೊಡಿ ಹೊಡಿ ಚಿಂತೆಯೆಲ್ಲ ಸುಡಿ ಸುಡಿ ದುಡಿದ ಕೈಗೆ ಕಡಗ ಹಾಕೋ ಭೂಮಿ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮದಿನ. ವಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದಕ್ಕೆ ಲೇಲೆ ಎಂದು ಹಾಡುತ್ತಾ ಕುಣಿದಾಡುತ್ತಾ ಬರ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. ವಿದ್ಯಾರ್ಥಿಗಳು 3 ಮತ್ತು 4ನೇ ತರಗತಿಯ ವಿದ್ಯಾರ್ಥಿಗಳು.
ಡೆಲ್ಲೋನು ಡೆನ್ನ ಡೆನ್ನಾನ ಐಸಿರೋ ಕೊರ್ಲೆ ಬಾ ಬೆರ್ಮೆ ದೇವೇರೆ ಕರೇಡ ಮಂಗೋಲು ದೂರ ಮೋನೆಡ ತೆಲ್ಕೆದ ಪೂ ಪಿಂಗಾರ ಒರಿ ಪಾಲೆ ಪೋಲಾ ದೇವಾ ಒಂಜೊಂಜಿ ಗಳಿಗೆಡ್ಲ ಪೊರ್ಲುಡೆ ಕಾಪುಲೆ ಬಾನೊಟ್ಲ ಭೂಮಿಡಲ ಹಿರೆ ಮಾಯಾ ತೋಜಾಲೆ ಮೂಡ ಈಡು ಉದಿತೊಂದುಪ್ಪಿ ಸೂರ್ಯ ದೇವೇರ ಮಾಯೋದೊಂಜಿ ಮೈಮೇನ ತೋಜಾ ಒಂದುಲ್ಲೆರ ಬಾನೋಡಿತ್ತಿ ಮೊಗಲ ಬಂದು ಮಾತಾ ವಚ್ಚಿದ ಲೋಕೋಗೆ ಕಾರ್ನಿಕೊದ ಬಲ್ಪು ಕನ ತಂದುಲ್ಲೆರ ಮಾಮಲ್ಲ ಅಣಿಸಿಂಗಾರೋ ಡೆನ್ನ 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 ಐತಾದ ಉದಿತ ಬತ್ತೆರು ಡೆನ್ನ ಡೆನ್ನಾನ ಪಕ್ಕಿಲನ ಪಾತೆರನೆ ದೇವೆರ ಗಗ್ಗರ ಕರೆಗಾಲಿ ಬೀಜುಂಡು ಪುಂಚಾಲ ಕೋಗಿಲದ ಕಂಠೋನೆ ಉರಲದ ಸ್ವರ ಬಂಗಾರದ ಛತ್ರೋನೆ ಮೂಗಲ ಕೇನೇರ ರಂಗೀತ ಉಲ್ಯೋದ ಸಂಗೀತ ಮೂಡೈದ ಸಿಂಗಾರ ಹೂಯೆರಲ ಪೊರ್ಲಕ್ಕ ಮೂಡ ಈಡ ಮುದಿತುಂದುಪ್ಪಿ ಸೂರ್ಯ ದೇವರ ಮಾಯೋದೊಂಜಿ ಮೈಮೇನ ತೋಜಾ ಒಂದುಲ್ಲೆರ ಬಾನೋಡಿತ್ತಿ ಮೊಗಲ ಬಂದು ಮಾತಾ ಒಚ್ಚಿದ ಲೋಕೋಗೆ ಕಾರ್ನಿಕೊದ ಬಲ್ಪು ಕನ ತಂದುಲ್ಲೆರ
ವಿಧಿ ಗುಮಿಸುಂದು ಕಮ್ಮೆನ ಪಸಿರಂದು ಊರೊರ್ ಮೇದನನ ಗುಮಿಸುಂದು ಕಮ್ಮೆನ ಪಸಿರಂದು ಊರೊರ್ ಮೇದನನ ವಂದನೆಗಳು ವಿದ್ಯಾರ್ಥಿನಿಯರಿಗೆ. ಮುಂದಕ್ಕೆ ರೈತರು ಹೇಗೆ ದೇಶದ ಆಸ್ತಿಯೋ ಹಾಗೆಯೇ ಸೈನಿಕರು ನಮ್ಮ ದೇಶದ ಬೆನ್ನೆಲುಬು. ಈಗ ನಮ್ಮ ಮುಂದೆ ಸೈನಿಕ ನೃತ್ಯವನ್ನ ಮಾಡ್ತಾರೆ. ಸೈನಿಕ ರಜೆಯಲ್ಲಿ ಮನೆಗೆ ಬಂದಿದ್ದಾಗ ಅವನಿಗೆ ಕರೆ ಬಂದಾಗ ಉಟ್ಟ ಉಡುಗೆಯಲ್ಲೇ ತಾನು ದೇಶದ ರಕ್ಷಣೆಗಾಗಿ ಓಡಿ ಹೋಗುತ್ತಾನೆ. ಅವನ ಚಿತ್ರಣವನ್ನ ನಮ್ಮ ಮುಂದೆ ಈಗ ವಿದ್ಯಾರ್ಥಿಗಳು ಪ್ರದರ್ಶಿಸುತ್ತಾರೆ. अरे माँ बस करो, कितना खिलाओगी? खा ले बेटा, वैसे भी मेरे हाथ का बना हुआ खाना पूरे साल में एक ही बार तो खाता है। भैया इस बार 2 राखी बनवा लो, पिछले रक्षाबंधन पे भी नहीं थे आप। मेरी प्यारी सी बहन को मेरी उम्र लग जाए। अल्ले अल्ले अल्ले, मेरी प्यारी गुड़िया। हेलो हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर, जय हिंद। तलवारों पे सरवार दिए, अंगारों में जिस्म जलाया है, अब जाके कहीं हमने सर पे ये केसरी रंग सजाया है। ऐ मेरी ज़मीं अफसोस नहीं जो तेरे लिए 100 दर्द से महफूज रहे तेरी आन सदा, चाहे जान मेरी ये रहे न रहे। मेरी ज़मीं महबूब मेरी, मेरी नस नस में तेरा इश्क बहे, फीका न पड़े कभी रंग तेरा जिस्मों से निकल के खून कहे। दुश्मनों ने हमला बोल दिया है। माँ ओ माई मेरी क्या फिक्र तुझे, क्यों आंख से दरिया बहता है। तू कहती थी तेरा चांद हूँ मैं और चांद हमेशा रहता है। तेरी मिट्टी में मिल जावा गुल बन के मैं खिल जावा, इतनी सी है दिल की आरज़ू। तेरी नदियों में बह जावा, तेरी फसलों में लहरावा, इतनी सी है दिल की आरज़ू। तेरी मिट्टी में मिल जावा गुल बन के मैं खिल जावा, इतनी सी है दिल की आरज़ू। केसरी ವಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದಕ್ಕೆ ನಮ್ಮ ಶಾಲಾ ಶಿಕ್ಷಕಿಯರಿಂದ ಒಂದು ನೃತ್ಯ.
ठुमक ठुमक जब हिट जाए तू पहाड़ी बटोमा छम छमे पायल घुंगरू बजन त्यारे खुटमा ठुमक ठुमक जब हिट जाए तू पहाड़ी बटोमा छम छमा पायल घुंगरू बजन त्यारे खुटमा लाल प्यार कंगन हाथ में चूड़ी छन हरा लाल प्यार कंगन हाथ में चूड़ी छन हरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा 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 गुलाबी शरारा गुलाबी शरारा പച്ചക്കിളിക്കൊരു കൂട് പച്ചക്കറി മഴയുള്ള കൂട് ആ പച്ചക്കിളിക്കൊരു കൂട് പച്ചക്കറി മഴയുള്ള കൂട് കണ്ണാളൻ കെട്ടുന്നുണ്ടല്ലോ അത് നിന്നെ പൂട്ടാനാണല്ലോ തുടക്കം മാംഗല്യം തന്തുനാനേന പിന്നെ ജീവിതം തുന്തനാനേന തുടക്കം മാംഗല്യം തന്തുനാനേന പിന്നെ ജീവിതം തുന്തനാനേന തുടക്കം മാംഗല്യം തന്തുനാനേന പിന്നെ ജീവിതം തുന്തനാനേന சிக்கி தவிக்கிது மால சம்பம் மஞ்சள சம்பம் மாத்து அடிக்க மங்கள சம்பம் ஓல சம்பம் ஒதுக்கு சம்பம் ஓங்கி தட்டிக்கும் முத்திக சம்பம் மால சம்பம் மஞ்சள சம்பம் மாத்து அடிக்க மங்கள சம்பம்
ವಂದನೆಗಳು ನಮ್ಮ ಗೌರವ ಶಿಕ್ಷಕಿಯರು ಹಾಗೂ ಅತಿಥಿ ಶಿಕ್ಷಕರಿಗೆ. ಮುಂದೆ ಹಿರಿಯ ವಿದ್ಯಾರ್ಥಿನಿಯರಾದ ಭವ್ಯ ಮತ್ತು ತಂಡದವರು ರೆಡಿಯಾಗಬೇಕು. ಅದರ ಮೊದಲು ನಮ್ಮ ಶಾಲಾ ವಿದ್ಯಾರ್ಥಿನಿಯರ ನೃತ್ಯ ಸಯ್ಯ ಸಯ್ಯ ಗುಜರಾತಿ ಹಾಡಿಗೆ ನೃತ್ಯ ಮಾಡ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. सैया सैया वे आयो मारो सैया, सैया सैया वे आयो मारो सैया, सैया सैया वे आयो मारो सैया, सैया सैया वे आयो मारो सैया. चोरी चोरी से किसी को पता ना चला, आंखों में जो तारे हैं करते इशारे हैं, तेरे लिए मैं हूँ बना. मुझ पे छाया जो नूर है तेरा, इश्क तू है मेरा. केसरियो रंग तने लाग्यो ल्या गरबा, केसरियो रंग तने लाग्यो रे लो, केसरियो रंग तने लाग्यो ल्या गरबा, केसरियो रंग तने लाग्यो रे लो. झीनी झीनी जाइयो मिलावी ल्या गरबा, केसरियो रंग तने लाग्यो रे लो. ವಂದನೆಗಳು ವಿದ್ಯಾರ್ಥಿನಿಯರಿಗೆ. ಹಿರಿಯ ವಿದ್ಯಾರ್ಥಿನಿಯರ ನೃತ್ಯದ ನಂತರ ಲೇಲೆ ಕಾಂತಾರದ ಹಾಡಿಗೆ ನೃತ್ಯ ಮಾಡಲಿಕ್ಕಿದ್ದಾರೆ 5ನೇ ತರಗತಿಯ ವಿದ್ಯಾರ್ಥಿನಿಯರು. ಮೊದಲಿಗೆ ಹಿರಿಯ ವಿದ್ಯಾರ್ಥಿನಿಯರಾದ ಭವ್ಯ ಮತ್ತು ತಂಡದವರು. ಒಂದು ಬದಲಾವಣೆ. ಇದೀಗ
ನಮ್ಮ ಶಾಲಾ 5ನೇ ತರಗತಿಯ ವಿದ್ಯಾರ್ಥಿಗಳಿಂದ ನೃತ್ಯ ಲೇಲೆ ಕಾಂತಾರದ ಪ್ರಸಿದ್ಧ ಚಿತ್ರದ ಒಂದು ಹಾಡಿಗೆ ಕುಣಿದಾಡುತ್ತಿದ್ದಾರೆ ನಮ್ಮ 5ನೇ ತರಗತಿಯ ವಿದ್ಯಾರ್ಥಿನಿಯರು. ಲೇ 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 ಲಾ ಲೇ 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 ಲಾ ಲೇ 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 ಲಾ ಲೇ 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 ಲಾ. ಆಕೆ ಗುಡ್ಡೆ ಈಕೆ ಗುಡ್ಡೆ ಸೇರೂರ ಗುಡ್ಡೆ ನಮ್ಮ ಕಂಡ ನೈಲ ಸಂಜೆ ಬಿದ್ದಿತು. ಲೇ 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 ಲಾ ಲೇ 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 ಲಾ. ಕೈಪಾಡೆ ಹೊಳೆಯಲ್ಲಿ ದೋಣಿ ಕಂತಿತು, ಅದಕ್ಕೊಂದು ಮೀನು ಬಂದು ಹತ್ತು ಕಂಡಿತು. ಲೇ 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 ಲಾ ಲೇ 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 ಲಾ. ಕೈಪಾಡೆ ಹೊಳೆಯಲ್ಲಿ ದೋಣಿ ಕಂತಿತು, ಅದಕ್ಕೊಂದು ಮೀನು ಬಂದು ಹತ್ತುಕೊಂಡಿತು. ಬೆಟ್ಟದ ಅಂಚಿನಲ್ಲಿ ಹುಲಿ ಹೊಂಚಿದೆ, ಕಟ್ಟಿ ನೋಡೋದ ಮೆಟ್ಟಿ ಬಿಡೋದ. ಗಾಯಗೊಂಡ ರಜಾ ಹುಲಿ ಗುಟ್ಟರು ಹಾಕ್ತಿದೆ, ಗೂಟಕ್ಕೆ ಕಟ್ಟೋದ ಬೇಟೆ ಆಡೋದ. ಓರೆ ಹಲ್ಲು ಇಲ್ಲ ಆಗ ಊರೆ ಕಾಣೋದಿಲ್ಲ, ಕಾಡು ಹುಲಿ ಅಲ್ಲ ಮಾರ ಕಾಡು ಬೇಕಿದು. ಕಳ್ಳ ಹೆಜ್ಜೆ ನೋಡು ನೀ ಹುಡುಕುವುದರ ಜಾಡು, ಕತ್ತಲಲ್ಲಿ ಬೀಳು ಕಣ್ಣು ಕಾಂಡವ ನೋಡು. ಲೇ 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 ಲಾ ಲೇ 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 ಲಾ ಲೇ 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 ಲಾ ಲೇ 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 ಲಾ. ಹತ್ತೂರ ಹುತ್ತದಲ್ಲಿ ಹಾವು ಮಲಗಿದೆ, ಕತ್ತಾದಿ ಬಡಿಯೋದ ಹಾಲು ಸುರಿಯೋದ. ಗಾಯಗೊಂಡ ರಜಾ ಹುಲಿ ಗುಟ್ಟರು ಹಾಕ್ತಿದೆ, ಗೂಟಕ್ಕೆ ಕಟ್ಟೋದ ಬೇಟೆ ಆಡೋದ. ಹಳ್ಳ ತೋಡಿನಲ್ಲಿ ಆ ಮಳ್ಳ ಮಹಾರಾಯ ಅಡಗಿ ಕೂತು ಮಸಲತ್ತು ಮಾಡ್ತದ ನೋಡು. ಹುಳ ರಪ ಸೊಂಪ ತೆಪ. ಆಕೆ ಗುಡ್ಡೆ ಈಕೆ ಗುಡ್ಡೆ ಸೇರೂರ ಗುಡ್ಡೆ ನಮ್ಮ ಕಂಡ ನೈಲ ಸಂಜೆ ದಿಕ್ಕಿತು. ಕೈಪಾಡೆ ಹೊಳೆಯಲ್ಲಿ ದೋಣಿ ಕಂತಿತು, ಅದಕ್ಕೊಂದು ಮೀನು ಬಂದು ಹತ್ತು ಕಂಡಿತು. ಲೇ 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 ಲಾ ಲೇ 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 ಲಾ ಲೇ 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 ಲಾ ಲೇ 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 ಲಾ. ವಂದನೆಗಳು ವಿದ್ಯಾರ್ಥಿನಿಯರಿಗೆ. ಮುಂದಕ್ಕೆ ಕರೆಂಟ್ ಲಗಾರೆ ಎನ್ನುವ ಹಾಡಿಗೆ ನೃತ್ಯವನ್ನ ಮಾಡ್ತಾ ಇದ್ದಾರೆ ನಮ್ಮ 5ನೇ ತರಗತಿಯ ವಿದ್ಯಾರ್ಥಿನಿಯರು. ಮುಂದಕ್ಕೆ ನಮ್ಮ ಹಿರಿಯ ವಿದ್ಯಾರ್ಥಿನಿಯರಿಂದ ನೃತ್ಯ. Everybody ready? Ready, ready. Beats ready, huh? Chennai. Mic testing 1, 2, 1, 2, 3, 4. என்னோடு வா நான் உனக்காக காத்திருக்கிறேன்.
तेरा देख देख झटके लगे तेज तेज दिल सबका धक धक करे रंट लगा रे मना चाह तो सबको करंट लगा रे रंट लगा रे मना चाह तो सबको करंट लगा रे तुमका मेरा एक्सीलेंट लगा रे मना चाह तो सबको करंट लगा रे अपनी पूर्ण मची कೈಯೇ ಆಟಿ ಕಣ್ಣ ಚಿಮಿಟಿ ಬೀಟಲನಿ ಕೂತು ಆಡೆ ಒಲಗ ನಿಗದ ನಾ ಸುತ್ತರೆ ಕಪಲೆ ಕರೆಲ ಹೊಟ್ಟದ ಕರೆಂಟ್ ಪರಂಡೆ ಎಂದ ಬಾಡಿ ಕಣ್ಣು ಮುಚ್ಚಿ ಆಡಿ ಆಡಿ तू है हंगामा करता है ड्रामा टीवर में तेरे हैं चिंगारियां जाने जमाना सबने है माना रंग जमा दूं मैं जाऊं जहां अरे तू है हंगामा करता है ड्रामा टीवर में तेरे हैं चिंगारियां जाने जमाना सबने है माना रंग जमा दूं मैं जाऊं जहां नाचे से जोर जोर मच जाए शोर शोर दिल सबका धक धक करे नाचा तो सबको करंट लगा रे रंट लगा रे मैं नाचा तो सबको करंट लगा रे तुमका मेरा एक्सीलेंट लगा रे मैं नाचा तो सबको करंट लगा रे ನನ್ರಿ ನಮಸ್ಕಾರ ವಂದನೆಗಳು ವಿದ್ಯಾರ್ಥಿನಿಯರಿಗೆ. ಮುಂದಕ್ಕೆ ಹಿರಿಯ ವಿದ್ಯಾರ್ಥಿನಿಯರಿಗೆ ವೇದಿಕೆ. ಗುಣವಿದೆ ಈ ಮಣ್ಣಲಿ ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು ನಮ್ಮ ತುಳುನಾಡು ಎಂತೆಲ್ಲ ತುಳುನಾಡು ಮೊದಲ ತುಳುನಾಡು ಚಿಕ್ಕುಲು ಹೋಗಿ ಮಲ್ಪುನ ನಾಡು ಸಾಲ ಚಿಮ್ಮಗಳ ಒಂದು ಮೀನಾಡು ದುರ್ಗದೇವಿಯ ನೆಲೆಯಿದೆ ಉಡುಪಿ ಕೃಷ್ಣನ ನಗುವಿದೆ ವಿವಿಧ ಕಲೆಗಳ ಕಳೆಯಿದೆ ಶುದ್ಧ ಸಂಸ್ಕೃತಿ ಒಲವಿದೆ ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ ಕಡಲ ಮಕ್ಕಳ ಕಥೆ ಇದೆ ಸಂಗರಿ ಮಾಗರಿ ಸಂಗೀತ
ಯಕ್ಷಗಾನ ಕಲೆ ಇದೆ, ಕೋಟಿ ಚೆನ್ನಯ ಕಥೆ ಇದೆ, ನಾಗರಾಧನೆ ಇಲ್ಲಿದೆ, ಹುಲಿಯ ನರ್ತನ ನಮ್ಮದೇ, ಕಡಲ ಅಲೆ ಜೋಗುಳದಲ್ಲಿ ಕರಾವಳಿಯ ಉಸಿರಲಿ ಕೋಟಿ ನಮನ ಈ ಮಣ್ಣಿಗೆ.
बंसी बजैया नंदलाला कन्हैया मुरे बंसी बजैया नंदलाला कन्हैया मुही मुही ऐसे नहीं छेड़ो सावरे सुन सुन मौसे नहीं खेलो दावरे जाके यशोदा से कह दूंगी रे कान्हा सो जा सुधा ओ कान्हा सो जा जरा लुक छुप के तकियो ना मोही कान्हा सो जा सुधा ओ कान्हा सो जा जरा नैनों से न छूना मोही कान्हा सो जा सुधा ओ कान्हा सो जा जरा कान्हा सो जा सुधा ओ कान्हा सो जा जरा मुकुंदा मुकुंदा कृष्ण मुकुंदा मुकुंदा वरंदा वरंदा वृंदावनं दावनं ता வெண்ணையுண்டவாயால் மண்ணையுண்டவா பெண்ணையுண்ட காதல் நோய்க்கு மருந்தாகவா முகுந்தா முகுந்தா கிருஷ்ண முகுந்தா முகுந்தா வரந்தா வரந்தா वृंदावनं तावनं ता जय जय राम जय जय राम जय जय राम जय जय राम सीता राम जय जय राम जय जय राम जय जय மஞ்சமாக நீரில் தோன்றி மறைகள் தன்னை காத்தாய் கூர்மமாக மண்ணில் தோன்றி வாமனன் போல் தோற்றம் கொண்டு வானளந்து நின்றாய் நரங்கலந்த சிம்மாகி இரணியனை கொன்றாய் ராவணன் தன் தலையை கொய்ய ராமனாக வந்தாய் கண்ணனாக நீ காதலும் தந்தாய் இங்கு உன்னவதாரம் ஒவ்வொன்றிலும் தான் உன் தாரம் நானே உன் திருவடி பட்டால் திருமணமாகும் ஏந்திழை ஏங்குகிறேனே மயில்பீலி சூடி நிற்கும் மன்னவனே மங்கைக்கு என்றும் நீயே மணவாளனே முகுந்தா முகுந்தா கிருஷ்ண முகுந்தா முகுந்தா வரந்தா வரந்தா वृंदावनं तावनं ವಂದನೆಗಳು ವಿದ್ಯಾರ್ಥಿನಿಯರಿಗೆ. ಮುಂದಕ್ಕೆ ಕೋಲಾಟದೊಂದಿಗೆ ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿನಿಯರು.
ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಬೆಟ್ಟದ ಮ್ಯಾಗಲ್ ಜಲ್ಲೆ ಬಿದ್ರು ಬೇಲಿ ಮ್ಯಾಗಲ್ ಸೋರೆ ಬುರುಡೆ ಲೋಲು ಕಿನ್ನುಡಿ ನುಡ್ಸೋನ್ಯಾರಯ್ಯ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಲೋಲು ಕಿನ್ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಎತ್ತಿಗಂತ ನೀನು ಬಾರೋ ಎಮ್ಮೆಗಂತ ನಾನು ಬರ್ತೀನಿ ಕುಂತು ನಿಂತು ಮಾತನಾಡೋಣ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಊರಿಗಂತ ನೀನು ಬಾರೋ ನೀರಿಗಂತ ನಾನು ಬರ್ತೀನಿ ಕುಂತು ನಿಂತು ಮಾತನಾಡೋಣ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ವಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದಕ್ಕೆ ಒಂದು ಸಣ್ಣ ಸ್ಕಿಟ್ ಇದೆ. ಮನುಜರಲ್ಲಿ ಮಾನವೀಯತೆ ಎಷ್ಟು ಮುಖ್ಯ, ಮಾನವೀಯತೆಯ ಮೌಲ್ಯ ಎಂಥದ್ದು ಎನ್ನುವುದನ್ನ ತೋರಿಸಿಕೊಡ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಸ್ಕಿಟ್ಟಿನ ನಂತರ ಹಿರಿಯ ವಿದ್ಯಾರ್ಥಿನಿಯರಾದ ದೀಕ್ಷಾ ಮತ್ತು ತಂಡದವರಿಂದ ನೃತ್ಯ, ಮತ್ತೆ ಕೃತಿಕಾ ಮತ್ತು ತಂಡದವರಿಂದ ನೃತ್ಯ, ಜಸ್ವಿತಾ ಮತ್ತು ಜಶ್ಮಿ ಇವರಿಂದ ನೃತ್ಯ. ಕೊನೆಯದಾಗಿ ಶಾಲಾ ವಿದ್ಯಾರ್ಥಿಗಳಿಂದ ಟೈಗರ್ ಡ್ಯಾನ್ಸ್.
ರೆಡಿ.
ನನಗೆ 8 ಗಂಟೆ ಗಟ್ಟಿ ಮೇಲೆ ಧಾರಾವಾಹಿ ನೋಡ್ಲಿಕ್ಕೆ ಉಂಟು. ಅದನ್ನು ನೋಡಿ ಬಂದು ಮತ್ತೆ ನಿನ್ನ ನೆತ್ತುತ್ತೇನೆ ಆಯ್ತಾ? ಅದನ್ನು ನೋಡದಿದ್ರೆ ನಿದ್ದೆನೆ ಬರುವುದಿಲ್ಲ. ಅದನ್ನು ನೋಡಿ ಬಂದು ಮತ್ತೆ ನಿನ್ನ ನೆತ್ತುತ್ತೇನೆ ಆಯ್ತಾ? ಎತ್ತಿ ನೀ ಆಚೆಗೆ ಎತ್ತಿ ನಾನು ಬೀಳ್ತಾನೆ ಈಗ. ಎತ್ತೆ 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 ವೀಕ್ಷಕರೆಲ್ಲರಿಗೂ ನೀತು ಟಿವಿಗೆ ನಮಸ್ಕಾರ. ಪ್ರಿಯ ವೀಕ್ಷಕರೇ, ನಮ್ಮ ವಾಹಿನಿಯಲ್ಲಿ ಪ್ರಪ್ರಥಮ ಬಾರಿಗೆ ಬ್ರೇಕಿಂಗ್ ನ್ಯೂಸ್. ನಮ್ಮ ಕಟ್ಟಡದ ಪಕ್ಕದ ಬೀದಿಯಲ್ಲಿ ಓರ್ವ ವ್ಯಕ್ತಿಗೆ ತೀವ್ರವಾಗಿ ಅಪಘಾತವಾಗಿ ಮಧ್ಯ ರಸ್ತೆಯಲ್ಲಿಯೇ ಬಿದ್ದಿದ್ದಾರೆ. ಇದೀಗ ನಾವು ವರದಿ ಸಮೇತ ತೋರಿಸಲಿದ್ದೇವೆ. ನಮ್ಮ ವರದಿಗಾರರು ಅಲ್ಲಿಗೆ ತೆರಳಿದ್ದಾರೆ. ಆ ಘಟನೆ ಹೇಗಾಯಿತು, ಏನಾಯಿತು ಮತ್ತು ಸದ್ಯದ ಪರಿಸ್ಥಿತಿಯನ್ನು ನಮ್ಮ ವರದಿಗಾರರಿಂದನೇ ತಿಳಿಯೋಣ. ನಮ್ಮ ವರದಿಗಾರರಾದ ಚಾಂಕ್ನವರು. ಹಲೋ ಚಾಂಕ್ನವರೇ. ಹಲೋ, ಕೇಳಿಸಿದೆ ನಿತೇಶ್ ಅವರೇ? ಅಲ್ಲಿ ನಡೆದ ಘಟನೆಯ ವರದಿಗಳನ್ನು ತಿಳಿಸಬಹುದೇ? ಖಂಡಿತವಾಗಿ ನಿತೇಶ್ ಅವರೇ. ನೋಡಿ ನಿತೇಶ್ ಅವರೇ, ಇಲ್ಲಿ ಗಾಯದಿಂದ ನರಳಾಡುತ್ತಿದ್ದಾರೆ. ಇವರು ನೀರು ಎಂದು ಹೇಳುತ್ತಿದ್ದಾರೆ. ನಿಮ್ಮ ಹೆಸರು? ಇವರ ಹೆಸರು ಛಾಯನ್ ಅಂತ. ನೀವು ಹೇಗೆ ಛಾಯನ್ ಅವರು? ಅವರು ಮತ್ತೆ ನೀರು ಎಂದು ಹೇಳುತ್ತಿದ್ದಾರೆ. ನಾವು ಇಲ್ಲೇ ಇದ್ದು ಚೇತರಿಸಿದ ಕೂಡಲೇ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತೇವೆ. ಧನ್ಯವಾದ ಚಾಂಕ್ನವರು. ಚುನಾವಣೆಯಲ್ಲಿ ಕೂಡ ನನ್ನನ್ನು ಗೆಲ್ಲಿಸಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ. ಮತ್ತೆ ನಿಮ್ಮನ್ನು ಮೇಲೆ ಎತ್ತುವ ಸಹ ನಾನು ಮಾಡ್ತೇನೆ. ನಿಮ್ಮ ಕ್ಷೇತ್ರದಲ್ಲಿ ನಡೆದ ನಮ್ಮ ಕ್ಷೇತ್ರದಲ್ಲಿ ನಡೆದ ಜನವರ ಬಗ್ಗೆ ನನಗೆ ಬಹಳ ತುಂಬಾ ಖುಷಿ ಆಗುತ್ತಿದೆ. ಬಹಳ ತುಂಬಾ ದುಃಖ ತರುವಂತ ವಿಷಯ. ಇದರಲ್ಲಿ ವಿರೋಧ ಪಕ್ಷದವರ ಕೈವಾಡವಿರಬೇಕು ಎಂದು ಮತ್ತೆ ಇವನನ್ನು ಕೂಡಲೇ ಚಿಕಿತ್ಸೆಗೆ ನಾನು ಕರೆದುಕೊಳ್ಳುತ್ತೇನೆ. ಇವನಿಗೆ ನಾನು ಧನ ಸಹಾಯ ನೀಡುತ್ತೇನೆ. ಮುಖ್ಯಮಂತ್ರಿಗೆ ಜೈ! ಮುಖ್ಯಮಂತ್ರಿಗೆ ಜೈ! ಮುಖ್ಯಮಂತ್ರಿಗೆ ಜೈ! ಮುಖ್ಯಮಂತ್ರಿಗೆ ಜೈ! ನಾನು ಸುಮ್ಮನೆ ಈಗದ ಕಾಲ ಜನರು ಹೇಗಿದ್ದಾರೆ ಎಂದು ಸುಮ್ಮನೆ ಮಲಗಿದ. ನೋಡಿ, ಇಲ್ಲಿ ಮಾನವೀಯತೆ ಎಲ್ಲಿಗೆ ಹೋಗಿದೆ. ಈಗದ ಕಾಲ ಜನರು ಎಲ್ಲ ಬದಲಾಗಿದ್ದಾರೆ. ಅಂದ್ರೆ ನಾನು ಆಗದಿಂದ ಸುಮ್ಮನೆ ಮಲಗಿದ್ದೆ. ಯಾರೋ ನನ್ನನ್ನು ಎತ್ತರಿಕೆ ಯಾರೂ ಬರಲಿಲ್ಲ. ನೀವು ಬಂದಿದ್ದೀರಿ. ನನಗೆ ಅರ್ಥವಾಗಲಿಲ್ಲ. ನಿಮಗೆ ಎಂತ ಅರ್ಥವಾಗುದಿಲ್ಲ? ಬನ್ನಿ ಹೇಳ್ತೀನಿ. ಇಲ್ಲಿ ಬಿದ್ದದು ನಾನಲ್ಲ, ಯಾರಂತ ಯೋಚನೆ ಮಾಡಿ. ವಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದಕ್ಕೆ ಶಾಲಾ ಶಿಕ್ಷಕಿಯರಿಂದ ನೃತ್ಯ.
ಕಂಡು ಕಾಣ್ದಂಗ್ ಕೂತು ನೋಡ್ತಾ ಅವನೆ ಕಾರಣ್ಯನ ಕೈಯಾಗ ಹಿಡಿದು ಕಾಣ್ದಂಗ್ ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಲ್ಲು ಮುಳ್ಳಿನ ಹಾದಿಯಾಗೆ ಜ್ವಾಪ್ನ ಇದ್ದು ಸಿಕ್ಕೊಂಬಿದ್ರೆ ಇಳಿಜಾರಾದ್ರು ಇನ್ನೊಂದ್ ಹೆಜ್ಜೆ ಊರಂಗಿಲ್ಲ ನಂಗಾದ್ರೆ ಕ್ವಾರ
ವಂದನೆಗಳು ಶಿಕ್ಷಕ ವೃಂದದವರಿಗೆ. ಮುಂದಕ್ಕೆ ಹಿರಿಯ ವಿದ್ಯಾರ್ಥಿನಿಯರಾದ ಕೀರ್ತಿಕಾ ಮತ್ತು ತಂಡದವರು, ನಂತರ ನಮ್ಮ ಶಾಲಾ ವಿದ್ಯಾರ್ಥಿಗಳ ಹುಲಿ ನೃತ್ಯ, ಅದರ ನಂತರ ಜಸ್ವಿತಾ ಮತ್ತು ಜಸ್ಮಿ ಇವರಿಂದ ನೃತ್ಯ, ನಂತರ ಸಿಂಚನ ಮತ್ತು ತಂಡದವರಿಂದ ನೃತ್ಯ. ಇಲ್ಲಿಗೆ ಕಾರ್ಯಕ್ರಮವನ್ನು ಮತ್ತೆ ಕೊನೆಗೊಳಿಸ್ತಾ ಇದ್ದೇವೆ. आशिकों में जिसका टाइटल टाइटैनिक, ओ आशिकों में जिसका टाइटल टाइटैनिक, मुआ किनारा दिखा कर डुबा दे गया झल्ला मेरा आशिक झल्ला बल्ला, मेरा बलमा झल्ला बल्ला, मेरा झल्ला बल्ला बल्ला। हमने समझा था गोल्डन जुबली जिसे, हर समझा हमने था गोल्डन जुबली जिसे, वो तो मैटिनी दिखा करके चुम्मा ले गया झल्ला मेरा आशिक झल्ला बल्ला, मेरा बलमा झल्ला बल्ला, मेरा झल्ला बल्ला बल्ला। पतंग मेरा हवा में होके मलंग, जग की कोई रीत न जाने, मैं तो बस तेरी हुई दीवानी, मिला जो संग तेरा उड़ा पतंग मेरा हवा में होके मलंग। मैं छुड़ाई घर बार मेरा ओ मखना वे मखना, तू ही है संसार मेरा ओ मखना वे मखना, ये पागल सा है प्यार मेरा ओ मखना वे मखना। मैं छुड़ाई घर बार मेरा ओ मखना, छुड़ाई घर बार मेरा ओ मखना वे मखना, तू ही है संसार मेरा ओ मखना वे मखना, ये पागल सा है प्यार मेरा ओ मखना वे मखना। मैं छुड़ाई घर बार मेरा ओ मखना। झुमका गिरा दे जो मिला ले, अगर वो नजर से नजर मिटा दे, नच के दिखा दे सबकी धड़कन की कदम से कदम मिला दे, पैरों की चाल के जाल बिछा के दिल को यूं बेहाल बना दे, सारे दीवाने माने देखी कोई ऐसी गाल, देखी लख लख पर देसी गाल, ain't nobody like my देसी गाल, देखी लख लख पर देसी गाल, सब तो सोनी सारी देसी गाल। Who's the hottest girl in the world? देसी girl, झुमका लगाई के she rock your world, देसी girl, ಮಾಡಿಸುತ್ತ ಮನುಷ್ಯದ ತೋಳ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕ ಮುಖ ನಾಕ ಮುಖ ನಾಕ ಮುಖ ಮಾಡಿಸುತ್ತ ಮನುಷ್ಯದ ತೋಳ ಬಚ್ಚಿ ಮೇಲೆ ಕಟ್ಟಿ ಅರ್ರರ್ರ ನಾಕ ಮುಖ ನಾಕ ಮುಖ ನಾಕ ಮುಖ ಅರ್ರರ್ರ ನಾಕ ಮುಖ ನಾಕ ಮುಖ
ವಂದನೆಗಳು ವಿದ್ಯಾರ್ಥಿನಿಯರಿಗೆ. ಮುಂದಕ್ಕೆ ಕೃತಿಕಾ ಮತ್ತು ತಂಡ. ಇದೀಗ ನಮ್ಮ ವಿದ್ಯಾರ್ಥಿಗಳಿಂದ ಹುಲಿವೇಷದ ಕುಣಿತ. ಇದು ನಮ್ಮ ಶಾಲಾ ವಿದ್ಯಾರ್ಥಿಗಳ ಕೊನೆಯ ಕಾರ್ಯಕ್ರಮ ಆಗಿರುತ್ತದೆ. ಮುಂದಕ್ಕೆ ಹಿರಿಯ ವಿದ್ಯಾರ್ಥಿನಿಯರ 2 ತಂಡ ಬಾಕಿ ಇರುತ್ತದೆ. ಅದಾದ ಮೇಲೆ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇವೆ.
ವಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದಕ್ಕೆ ಹಿರಿಯ ವಿದ್ಯಾರ್ಥಿನಿಯರು ಕೀರ್ತಿಕಾ ಮತ್ತು ತಂಡ. ಹೌದಾ? ಜಸ್ವಿತಾ ಮತ್ತು ಜಸ್ಮಿ. ಜಸ್ವಿತಾ ಮತ್ತು ಜಸ್ಮಿ ವೇದಿಕೆಗೆ. ಮನಸ್ಸು ತಮ್ಮನ ಮಲ್ಮಾಣದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳದ ತಾಮರ ನಮ್ಮ ಭಾಷೆ
ವಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದಕ್ಕೆ ಕೀರ್ತಿಕಾ ಮತ್ತು ತಂಡದವರು. ಕೀರ್ತಿಕಾ ಮತ್ತು ತಂಡ. ಕೀರ್ತಿಕನವರು, ಕೀರ್ತಿಕಾ ಇದ್ದಾರಾ? ಇಲ್ಲ. ಮುಂದಕ್ಕೆ ಸಿಂಚನ ಮತ್ತು ತಂಡದವರಿಂದ ನೃತ್ಯ. ವಂದನೆಗಳು ವಿದ್ಯಾರ್ಥಿಗಳಿಗೆ. ಇದೀಗ
ಬೆಳಗಿನಿಂದ ಇಷ್ಟು ಹೊತ್ತಿನ ತನಕ ನಮಗೆ ಛಾಯಾಗ್ರಹಣವನ್ನು ನಡೆಸಿಕೊಟ್ಟ ವಸಂತ ಗೌಡಕ್ಕೆ ಛಾಯಾಗ್ರಾಹಕರು, ಶಿವ ಸ್ಟುಡಿಯೋ ಕಾಣಿಯೂರು ಮತ್ತು ಅದೇ ರೀತಿಯಲ್ಲಿ ಬೆಳಗಿನಿಂದ ಇಲ್ಲಿಯವರೆಗೆ ಉತ್ತಮ ಸೌಂಡ್ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ನಡೆಸಿಕೊಟ್ಟಂತಹ ದಿನೇಶ್ ಪೈಕ, ದೀಪಾ DJ ಸೌಂಡ್ಸ್ ಕಾಣಿಯೂರು ಹಾಗೂ ನ್ಯೂಸ್ ಚಾನಲ್ ಪುತ್ತೂರು ನ್ಯೂಸ್ ಚಾನಲ್ನವರಿಗೂ ಹಾರ್ದಿಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ಅವರು ಸ್ಮರಣಿಕೆಗಾಗಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಸ್ಮರಣಿಕೆಯನ್ನು ನಮ್ಮ ಶಾಲಾ STMC ಅಧ್ಯಕ್ಷರು ಹಾಗೂ ಶಾಲಾ ಮುಖ್ಯ ಗುರುಗಳು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಸಂತ ಗೌಡ ಇವರು ವೇದಿಕೆ